ನಮ್ಮ ಸ್ಪೆಷಲ್ ಗೆಸ್ಟ್ ಗಳು ಬಂದಿದ್ದಾಯ್ತು, ಒಂದಷ್ಟು ಮಾತುಕತೆ ಆಯ್ತು. ಸೊ ಈಗ ಅವ್ರನ್ನ ಸೆಟಲ್ ಮಾಡಿಸಿದೀವಿ ಅಂತ ಅಂದ್ರೆ ನಾವು ನಮ್ಮ ಮೇನ್ ಕುಕಿಂಗ್ ಚಾಲೆಂಜ್ ನ ಶುರು ಮಾಡುವಂತ ಸಮಯ ಬಂತು ಅಂತಾನೆ ಅರ್ಥ. ಅಂಡ್ ಗೈಸ್, ಮತ್ತೊಮ್ಮೆ ಆ ವಿನ್ನರ್ ಯಾರು ಆಗ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ. ಸಕ್ಕದಾಗಿ ಅಡಿಗೆ ಮಾಡಿ ಇವತ್ತಿಂದ ಅಷ್ಟೇ ಕೌಂಟ್ ಆಗೋದು ಅಂತ ನಾನು ಹೇಳಿದೆ. ಅಂಡ್ ಇದು ಮೊದಲನೇ ಹಂತ ಅಷ್ಟೇ, ಮೇನ್ ಕುಕಿಂಗ್ ಚಾಲೆಂಜ್. ಇದಾದ್ಮೇಲೆ ಮತ್ತೆ ನಾವು ಎರಡನೇ ಹಂತಕ್ಕೆ ಹೋಗ್ತೀವಿ. ಇದರಲ್ಲಿ 3 ಜನ ಎವಿಕ್ಟ್ ಆಗ್ತೀರಾ ಅಂಡ್ 3 ಜನ ಎರಡನೇ ಹಂತಕ್ಕೆ ಹೋಗ್ತೀರಾ. ಅಲ್ಲಿನೂ ಯಾರು ಸಕ್ಕದಾಗಿ ಅಡಿಗೆ ಮಾಡ್ಬಿಡ್ತಾರೋ ಅವರಿಗೆ ಆ ಕಪ್ ಸಿಗತ್ತೆ ಅಂತ ಹೇಳ್ತಾ ನಮ್ಮ ಮೊದಲನೇ ಚಾಲೆಂಜಿಂಗ್ ರೌಂಡ್ ನ ಟ್ವಿಸ್ಟ್ ಏನಾಗಿರುತ್ತೆ, ಅದ್ ಹೇಗ್ ನಡೆಯುತ್ತೆ ಎಲ್ಲನೂ ನಮ್ಮ ಜಡ್ಜಸ್ ಹೇಳ್ತಾರೆ. ಜಡ್ಜಸ್ ಹೋಗಿ ಈಗ ನೆಕ್ಸ್ಟ್ ನೀವು ಮಾಡ್ತಿರೋ ಅಡುಗೆಗೆ ತುಂಬಾ ಏನೋ ನಾವೇ ಒಂದು ಇಂಗ್ರೀಡಿಯೆಂಟ್ ಕೊಟ್ಟು ಅಡುಗೆ ಮಾಡಿಸ್ದೇನೆ ನಿಮ್ಮ ಮನಸ್ಸಿಗೆ ಏನು ಖುಷಿ ಅನ್ಸುತ್ತೋ ಅಥವಾ ಯಾವ ಅಡುಗೆ ಮಾಡಿದ್ರೆ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದೆಯೋ, ನಾನು ಗೆಲ್ತೀನಿ ಅಥವಾ ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ, ಜಡ್ಜಸ್ಗೆ ಒಳ್ಳೆ ಮಾರ್ಕ್ಸ್ ತಗೋತೀನಿ ಅಂತ ನಿಮ್ಗೆ ಅನ್ಸುತ್ತೋ ಆ ಅಡುಗೆನ ನೀವು ಮಾಡ್ಬೋದು ಅನ್ನೋದು ನಾವಿವತ್ತು ನಿಮಗೆ ಕೊಡ್ತಾ ಇರುವಂತ ಒಂದು ಫ್ರೀ ಟಾಸ್ಕ್. ವಾವ್, ಸೂಪರ್ ಮ್ಯಾಮ್, ಥ್ಯಾಂಕ್ ಯು. ಕೋಕ್ಸ್ ಫಿನಾಲಲ್ಲಿ ಫಸ್ಟ್ ಹಾಫ್ ರೌಂಡ್. ಸೊ ನೀವೇನ್ ಮಾಡ್ತೀರಂದ್ರೆ ಯು ಆರ್ ಗೋಯಿಂಗ್ ಟು ಕುಕ್ ಫ್ರಮ್ ಯುವರ್ ಹಾರ್ಟ್. ಇಲ್ಲಿ ನೀವು ಮಾಡೋ ಏನೇ ಡಿಶ್ ಆಗಲಿ ಇಟ್ ಶುಡ್ ಹ್ಯಾವ್ ಅ ಕನೆಕ್ಷನ್ ಟು ಯು. ನಿಮ್ಮ ಜೊತೆ ಒಂದು ಕನೆಕ್ಷನ್ ಇರಬೇಕು. ನಿಮ್ಮ ಲೈಫ್ ಸ್ಟೋರಿಯಲ್ಲಿ ನೀವು ಯಾಕೆ ಮಾಡ್ತಿದ್ದೀರಾ ಅಂತ ಕೇಳ್ತೀವಿ, ಆ ಸ್ಟೋರಿ ಕನೆಕ್ಷನ್ ಇರಬೇಕು. ಇನೋವೇಷನ್, ಪ್ರೆಸೆಂಟೇಷನ್, ಟೇಸ್ಟ್ ಎಲ್ಲನೂ ಇರಲೇಬೇಕು. ಬಟ್ ಅಷ್ಟು ಸುಲಭ ಆದ್ರೆ ಇದು ಫಿನಾಲೆ ಆಗಲ್ವಲ್ಲ. ಸೊ ನಿಮಗೆ ಇವತ್ತಿನ ಟೈಮಲ್ಲಿ ಕೊಡ್ತಾ ಇರೋದು 2.5 hours, ದಟ್ ಇಸ್ 150 minutes. ಬಟ್ ಒನ್ ಬಿಗ್ ಕಂಡೀಷನ್, ಅಲ್ಲಿ ನೋಡಿ, ಅಲ್ಲಿ ಆ LED ವಾಲ್ ಅಲ್ಲಿ ಟೈಮ್ ಇರುತ್ತೆ. ಓಕೆ, ಆ ಟೈಮ್ ಮುಗ್ದಿದ ತಕ್ಷಣ ನಿಮ್ ಗ್ಯಾಸ್ ಆಫ್ ಆಗ್ಬಿಡತ್ತೆ. ಅದಾದ್ಮೇಲೆ ಯಾರು ರೆಡಿ ಇಲ್ವೋ ಅವ್ರ ಡಿಶ್ ಡಿಸ್ಕ್ವಾಲಿಫೈನೂ ಆಗುತ್ತೆ. ಸೊ ಪ್ಲೀಸ್ ನಿಮ್ ಸೇಫ್ಟಿಗೋಸ್ಕರ ಆ ಟೈಮ್ ಅನ್ನು ನೋಡ್ತಾ ನೋಡ್ತಾ ಅಡಿಗೆ ಮಾಡಿ. ಅಂಡ್ ಬಿಫೋರ್ ಐ ಸೇ ಇಟ್ಸ್ ಟೈಮ್ ಟು ಸ್ಟಾರ್ಟ್, ವಿಶಿಂಗ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಡ್ಜಸ್. ಅಂಡ್ ಮತ್ತೊಮ್ಮೆ ಎಲ್ರಿಗೂ ಬೆಸ್ಟ್ ವಿಶಸ್ ಅಂತ ತಿಳಿಸ್ತಾ ಇದ್ದೀನಿ. ಇಷ್ಟ ಹೇಳಿದ್ರೆ ಆಯ್ತಾ? ಟಾಸ್ಕ್ ಅವ್ರು ಕೊಡ್ತಾರೆ, ಟ್ವಿಸ್ಟ್ ಕೊಡೋದ್ ನಾವಲ್ವಾ? ಓಕೆ, ನಿಮಗೆ ನಾವು ಕೊಡ್ತಾ ಇರುವಂತ ಟ್ವಿಸ್ಟ್ ಏನು ಅಂತ ಅಂದ್ರೆ ಹೆಡ್ಫೋನಾ? ಹೆಡ್ಫೋನ್ಸ್. ಸಿಂಪಲ್ ಇದೆಲ್ಲ ನೀವು ಆಡಿದಿರ ಹಿಂದೆ, ನೆನ್ಪಿರ್ಬೇಕು. ಕ್ವಾಟ್ಲೆಗಳಿಗೆ ಹೆಡ್ಫೋನ್ಸ್ ಹಾಕ್ತಿವಿ. ನೀವು ನಿಮ್ಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನ್ ಬೇಕು ಪ್ಯಾಂಟ್ರಿಯಿಂದ ಅಂತ ನೀವು ಅವ್ರಿಗೆ ಹೇಳ್ಬೇಕಾಗತ್ತೆ. ಅವ್ರು ಹೆಂಗ್ ಅರ್ಥ ಮಾಡ್ಕೋತಾರೋ ಗೊತ್ತಿಲ್ಲ ನಮ್ಗೆ, ಏನ್ ತಂದ್ಕೊಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಬಟ್ ಕ್ವಾಟ್ಲೇಸ್ ಒಂದ್ ವಿಚಾರ ನೆನ್ಪಿಟ್ಕೊಳ್ಳಿ, ಟೈಮ್ ಓಡ್ತಾ ಇರತ್ತೆ. ಆದಷ್ಟು ಐ ಥಿಂಕ್ ಅವ್ರ ಬಾಯಲ್ಲಿ ಏನ್ ಹೇಳ್ತಿರ್ತಾರೆ ಅಂತ ನೋಡಿ ಅರ್ಥ ಮಾಡ್ಕೊಂಡು ನೀವು ಇಂಗ್ರೀಡಿಯೆಂಟ್ಸ್ ತಂದು ಕೊಡ್ಬೇಕಾಗತ್ತೆ. ಈಗ ನಿಮಗೆ ಸಮಯನ ಶುರು ಮಾಡೋದಕ್ಕಿಂತ ಮುಂಚೆ, ಸೊ ದಿಲೀಪ್ ಅಂಡ್ ಗೊಬ್ರ, ನಿಮ್ಮ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಈ ಒಂದು ಮೇನ್ ಕುಕಿಂಗ್ ಚಾಲೆಂಜ್ ಮೊದಲನೇ ಹಂತದಲ್ಲಿ ಅಷ್ಟೇ ಟೈಮ್ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಸೊ ಈ 2.5 ಗಂಟೆಗಳಲ್ಲಿ ಮಧ್ಯದಲ್ಲಿ ಯಾವ್ದಾದ್ರೂ 10 ನಿಮಿಷವನ್ನ ತಗೊಂಡು ಒಂದು ಕುಕ್ ನ ಚೂಸ್ ಮಾಡಿ ಆ ಸ್ಟವ್ ನ ಆಫ್ ಮಾಡ್ಬೇಕಾಗತ್ತೆ ಫಾರ್ 10 minutes. ಯಾವ ಕಾಂಪಿಟೇಟರ್ ನ ನೀವು ಚೂಸ್ ಮಾಡ್ತಾ ಇದ್ದೀರಾ 10 ನಿಮಿಷ ಸ್ಟವ್ ನ ಆಫ್ ಮಾಡೋದಕ್ಕೆ? ಇವಾಗ್ಲೇ ಹೇಳ್ಬೇಕಾ? Of course. ಓ, ಆ ಕಡೆ ನೋಡು, ಆ ಕಡೆ ನೋಡು. ಯಾರು ಅಂತ ಇವಾಗ ಹೇಳ್ತೀರಾ? ಯಾವಾಗ ಗ್ಯಾಸ್ ಆಫ್ ಮಾಡ್ತೀರಾ ಅಂತ ಟಾಸ್ಕ್ ಆಗ್ಬೇಕಾದ್ರೆ ಹೇಳ್ತೀರಾ? ನಾನ ರಘು. ರಘು ರಘು ನೀವು 10 ನಿಮಿಷ ರಘು ಅವ್ರ ಅಡಿಗೆ ಮಾಡ್ಬೇಕಾದ್ರೆ ಸ್ಟವ್ ಆಫ್ ಮಾಡ್ತೀನಿ ಅಂತ ಹೇಳಿದ್ರಿ. ಬಟ್ ಫಸ್ಟ್ 2 hours ಒಳಗೆ ನೀವು ಆ 10 ನಿಮಿಷನ ಚೂಸ್ ಮಾಡ್ಬೇಕಾಗುತ್ತೆ. ಅಂಡ್ ಯಾವಾಗ ಮಾಡ್ತೀರಾ ಅವಾಗ ನನಗೆ ಹೇಳಿದ್ರೆ ನಾನು ಆ ಪ್ರಾಸೆಸ್ ನ ಶುರು ಮಾಡ್ತೀನಿ. ಓಕೆನಾ? Done. ಹಾಗಿದ್ರೆ ನಿಮ್ಮ ಮೇನ್ ಕುಕಿಂಗ್ ಚಾಲೆಂಜ್ ನ ಸಮಯ ಶುರುವಾಗ್ತಿದೆ. ಇನ್ 3, 2, 1, go! ಟೊಮೆಟೊ, ಟೊಮೆಟೊ, ಏನು ಟೊಮೆಟೊ, ಆಲೂಗಡ್ಡೆ,
ಟೊಮೆಟೊ ಟೊಮೆಟೊ ಏನು ಕೆಂಪುಗಿರುತ್ತೆ ಟೊಮೆಟೊ. ಚಂಬು ಕ್ರೀಮ್ 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 ಮಿಲ್ಕ್ ಕ್ರೀಮ್ ಎಷ್ಟೋರ ಕಿರ್ಸ್ಲಿ ನಾನು. ಕ್ಯಾರೆಟ್ ಈ ಟೈಮ್ ಓಡ್ತಾ ಇದೆ ಸೋನಿ. ಬಿಡು ಅಲ್ಲಿ ತನಕ ಡ್ರಾಪ್ ಮಾಡ್ಬಿಡು. ಎತ್ಕೊಂಡು ಹಿಂಗೆ ಬಾ ಏಯ್, ಅಲ್ಲ ಚೋಟಾ ಬಾತು ಏನ್ರ ಮಾಡ್ತಿದ್ದೀರ ಇಲ್ಲಿ? ಲೋ ಪಾರ್ಲೇಜಿ ಕಣ ಎತ್ಕೊಂಡು ಹೋಗ್ಲಾ ಬಾ. ಪಾರ್ಲೇಜಿ ಮಿಲ್ಕ್ ಬೆಳ್ಳುಳ್ಳಿ 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 ಪೇಸ್ಟ್ ತಿರ್ಗ್ಸೋದು ಕರೆಕ್ಟ್ ಆಗಿ ಹೇಳಲ್ಲ ಕೇಳಿಸ್ಲಿ ಏನು ಕೇಳಿಸ್ಲಿ ಇಲ್ಲಿ ನೋಡು ಬಾ ಬೆಳ್ಳುಳ್ಳಿ ಪೇಸ್ಟ್ 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 ಅಲ್ಲುತ್ತದು ಬೇಕು ಅಂತ ಬೇಕು ಅಂತ. ಓ ಇದೊಂದು ಅರ್ಥ ಆಗ್ತಿಲ್ಲ ಗುರು ನನಗೆ. ಅವಳಿಗೆ ಹೇಳೋದು ಏನು ಅಂತ ಏನು ಅಂತ ಹೇಳಮ್ಮ. ಅಪ್ಪಾಜಿ ಹೇಳಿ ಇವಳಿಗೆ ನಂಗೆ ನೀನು ಎಕ್ಸ್ಪ್ಲೈನ್ ಮಾಡುತ್ತಾ ಆಕ್ಷನ್ ಮಾಡಿ ತೋರಿಸು ಹೇಳು ಕರ್ಡ್ ಹೇಳಮ್ಮ. ಸಕ್ಕರೆ ಸಕ್ಕರೆ ತಕ್ಕಡಿ ಸಕ್ಕರೆ ಏನು ತೋರ್ಸಲ್ಲ ಹೆಂಗಿರುತ್ತೆ ತೋರ್ಸು. ವಾಣಿ ಸಕ್ಕರೆ ಹೆಂಗಿರುತ್ತೆ ಹೆಂಗಿರುತ್ತೆ ಅಂದ್ರೆ ಸಕ್ಕರೆ ಆಯ್ತಾ ಕರ್ಡು ಆಯ್ತಾ ಆಯ್ತಾ ಮುಂದೆ ಕೇಳು. ಕೋಸಂಬರಿ ಕೋಸಂಬರಿ ಕೊತ್ತಂಬರಿ ಕೊತ್ತಂಬರಿ ಏನು ಆಗಲ್ಲ ಕೊತ್ತಂಬರಿ ತಗೊಂಬರೋ. ಏನು ಕೊತ್ತಂಬರಿ 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 ಸೊಪ್ಪು ಸೊಪ್ಪು ಕಾಳಿನ ಸೊಪ್ಪು ಸೊಪ್ಪು ಕಾಳಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇವ್ರ ತರ ಹೇಳ್ಬೇಕು ತಗೊಂಬೋಗು. ಏನೋ ಮಗ ಏನೋ ಮಗ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದೀನಿ ಸರ್. ಸೂಪರ್ ಆಗ್ಲಿ. ಥ್ಯಾಂಕ್ ಯು ಅದು ಬೇಕು ಹಾಲು ಬೇಕು ಆಮೇಲೆ ಅವನೆಲ್ಲ ಹಾಲು ಬೇಕು ಅವನ ತುಕಾಲಿ ಹಾಲು ಬೇಕು. ಪಕ್ಕನ ಏನು ಲಾಟ್ರಿ ನೀನ್ ಬೇಕಂತೆ ನೀನ್ ಬೇಕಂತೆ. ನಾನ್ ಬೇಕು ಅಂತ ಹೇಳ್ದ ಹಾಲು ಬೇಕು ಅಂದೆ. ಏನ್ ಮಾತಾಡ್ತಿದ್ಯಮ್ಮ? ನಾನು ಚಾಕಾಕಿ ಕೊಲ್ತಾಳಂತಿಲ್ಲ. ನಾನ್ ಬೇಕು ಅಂದಿದ್ದು ಹಾಲ್ ಬೇಕು ಅಂತ ಇದೆಯಲ್ಲ. ಹಾಲು ಬೇಕು ನಾಳೆ ಹಸುನ ಕೊಡಕ್ಕೆ. ಅಲ್ಲ ಚಿಕನ್ ಬೋಂಡ ಹೆಂಗಿರುತ್ತೆ ಅದು ಕೋಳಿ ಕುಕ್ಕು ಕುಕ್ಕು ಅಣ್ಣ ಅಂತೀನಿ ಏನ್ ಹೇಳ್ತಾರ ಬೋಂಡ ಬೋಂಡ ನಂಗೆ ಗೊತ್ತಾಯ್ತದೆ ಒಂಚೂರು ನೋಡ್ರಿ ಏನ್ ಹೇಳ್ತಾರ ಅಂತ. ಚಿಕನ್ ಕೋಳಿ ಕುಕ್ಕು ಏ ಅದು ಚಡ ಬಡಂದಂಗಲ್ಲ ಕರೆಕ್ಟ್ ಆಗಿ ಆಕ್ಷನ್ ಮಾಡಿ ತೋರಿಸಿ. ಕುಕ್ಕು ಅನ್ನೋದಲ್ಲ ಏನು ಕುಕ್ಕು ಕುಕ್ಕು ನೀನೇ ಕುಕ್ಕ ನಾನ ಕುಕ್ಕು ನೀನೇ ಕುಕ್ಕು. ನಮಸ್ತೆ. ಹಾಲ್ ಬೇಕಂತೆ ಏನ ಹಾಲ್ ಬೇಕಂತೆ. ಅಯ್ಯೋ ಎಲ್ಲಿಗೆ ಹೋಗೋದಕ್ಕೆ ಕಿರಿ ಎಲ್ಲ ನಾನು ಆಡ್ಕೊಂತವ್ರೆ. ಫಸ್ಟ್ ವೀಕು ಕ್ಯಾರೆಟ್ ಹಲ್ವಾ ಮಾಡ್ದ, ಲಾಸ್ಟ್ ವೀಕು ಕ್ಯಾರೆಟ್ ಹಲ್ವಾ ಮಾಡ್ದ ಅಂತ. ಕ್ಯಾರೆಟ್ ಹಲ್ವಾನೆ ಬಟ್ ಬೇರೆ ಏನೋ ಮಾಡ್ತೀನಿ, ಆಮೇಲೆ ನೋಡ್ತೀನಿ ಎಲ್ಲರೂ ಎಕ್ಸ್ಪ್ರೆಷನ್. ಅಲ್ಲ ಇದು ಅಲ್ಲ ಏನದು ನಮ್ಮನೇಲೇನು ಗೃಹ ಪ್ರವೇಶ ಮಾಡ್ತಾ ಇದೀವಿ ತೆಂಗಿನಗರಿ ತರಿಸಿದ್ದೀರಲ್ಲ ನಂದಲ್ಲ. ನೀವೇ ತಾನೇ ಲೋಟಸ್ ಫ್ಲವರ್ ಅಂದ್ರಿ. ಲೋಟಸ್ ಫ್ಲವರ್ ಅಲ್ಲ ಅದು ಇದಲ್ಲ. ನಾನ್ ಇದೆ ಅನ್ಕೊಂಡೆ ಬಂಬು ಅಂದ್ರಿ. ಇದಲ್ಲ ಲೋಟಸ್ ಸ್ಟೆಮ್ ಇದೆ ಇದಲ್ಲ ಲೋಟಸ್ ಸ್ಟೆಮ್ ಇನ್ನು ಹಿಂಗಿರುತ್ತೆ ಉದ್ದುದಕ್ಕೆ ವೈಟ್ ಕಲರ್ದು. ತಂದೂರಿ ಪೌಡರ್ ತಗೋಬಾರೋ. ಹಂಗ ಮೋಸ ಮಾಡ್ಬೇಡವಲ್ಲಿ ಅವ್ರಿಗೇನು ಪಾಪ. ಆಯ್ತು ನಾನು ಮೋಸ ಮಾಡಲ್ಲ ಸರ್, ನಿಯತ್ ಕೊಡ್ತೇವ್ ನಾನು. ಸರಿ ತಗೊಂಡ್ ಏನ್ ತರ್ಬೇಕು? ತಂದೂರಿ ಪೌಡರ್ ತಾನೆ ತರ್ತೀನಿ. ಮೋಸ ಮಾಡಾಯ್ತು ನೀನು ಹೋಗ. ನೋಡಿ ನೀವ್ ಆಗ್ಲಿಂದ ನೇಪಾಳದ ಸಿರಪ್ ಅಂತೀರಾ, ಮಾಪಲ್ ಸಿರಪ್ ಅಂತೀರಿ. ನಾನ್ ಸಿರಪ್ ಕುಡ್ ಸಾಯ್ಬೇಕಷ್ಟೇ ಈಗ. ನನಗ್ ಟೆನ್ಷನ್ ಆದ್ರೆ ನೈಟ್ ಆಗ್ತೀನಿ ನಾನೀಗ. ಕೆಂದ ಕೆಂದ ಹೊಗೆ ಹಾಕ್ಸೋ ಚಂದ ಕೆಂದ ಕೆ ಕೆ ಗಂಧ ಕೆ ಕೆ ಕೆಂದ ಸಾಂಬ್ರಾಣಿ ಕಿರಿಸ್ತೇನೆ
ಕೆಂಡ ಕೆಂಡ ಸಾಂಬಾರ್ ಪದಾರ್ಥ. ಪಿ ಒಂದು ಕಾಮಿಡಿ ಮಾಡ್ಲಾ? ಒಂದು ಪಂಚ್ ಮಾಡ್ತೀನಿ. ಕೆಲ್ಸದ ನಿಂಗೆ ರುದ್ರ 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 ಅಲ್ಲಿ ಅಲ್ಲಿ ನನ್ಗೆಲ್ಲ ಅಲ್ಲಿ 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 ರಘು 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 ಅಲ್ಲಿ ಅಲ್ಲಿ ಬನ್ನಿ. ಏನು ಏಯ್ ಇದ್ರು ಆಡಿಷನ್ ಕೊಡ್ತಿದ್ದಾಳಂತೆ. ನಂದಾಯ್ತು ನಂದಾಯ್ತು ಇವ್ರೆ 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 ತಗೊಳ್ಳಿ ಸರ್, ಬನ್ನಿ ಸರ್. ಒಂದು ನಿಮಿಷ ನಾನು ಏನ್ ಮಾಡ್ಲಿ? ಏನ್ ಬೇಕಾದ್ರು ಮಾಡು ಏನ್ ಬೇಕಾದ್ರು ಮಾಡು ಇದು ಮೋಸ. ತಂಗಿನಕಾಯಿ ತೆಂಗಿನಕಾಯಿ ನೋಡೆ ಅದು ಕಣ ಹೇಳೋದು. ತಗೊಂಬಾರ ಹೋಗು ಪ್ಲೀಸ್. ನೋಡಿ ಹೆಂಗ್ ತೆಗ್ದಿದೀನಿ ಸ್ಕಿನ್ ಔಟ್. ಈ ಸ್ಕಿನ್ನೇ ಬೇಕು, ಮೇನ್ ಇಂಪಾರ್ಟೆಂಟ್ ಈ ಡಿಶ್ಗೆ ಸ್ಕಿನ್ನು. ಸೊ ಎಷ್ಟೊತ್ತವರೆಗೂ ಬಂದು ಮಜಾ ಮಾಡಿದ್ರಿ. ನಿಮಗೆ ಹೇಗಿತ್ತು ಕ್ವಾಟ್ಲಿ ಕಿಚನ್ ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಯ್ತು. ನಮ್ಗೆ ಅಡಿಗೆ ಬರಲ್ಲ, ಆದ್ರೂ ಅವ್ರು ಮಾಡೋದನ್ನ ನೋಡಿ ಮಾಡೋದು ತುಂಬಾ ಕಷ್ಟ ಇದೆ. ಆದ್ರೆ ಇವರು ಕೊಡುವಂತ ಕಾಟ ಇದೆಯಲ್ಲ, ಹೌದು, ಅದು ಅದಕ್ಕಿಂತ ಕಷ್ಟ. ನಮ್ಗೆ ಬೇಸರ ಆಗ್ತಿತ್ತು. ಅಂದ್ರೆ ಆ ಕೊನೆಗೆ ಎಲ್ಲ ಮುಗೀತದಲ್ಲ, ನಂತರ ಇವನ್ನೇ ಅದಕ್ಕೆ ಹಾಕಿ ಇವರನ್ನೇ ಫ್ರೈ ಮಾಡ್ಬೇಕು. ಇವ್ರನ್ನೇ ಹಾಕಿ ಫ್ರೈ ಮಾಡ್ಬೇಕಂತ ಅಷ್ಟು ಕಾಟ ಕೊಡ್ತಿದ್ದಾರೆ. ಪ್ರಶಾಂತ್ ನಿನ್ನ ನೋಡ್ಕೊಂಡು ಹೇಳ್ತಿದಾರೆ ಕಣೋ. ಇಲ್ಲ, ಚೆನ್ನಾಗಿತ್ತು, ಮಜಾ ಆಗಿತ್ತು. ತುಂಬಾ ಹಾಕಿದೀವಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ರಾಜ್, ನಾನ್ ನಿಮ್ಮನ್ನ ಎಷ್ಟೊಂದ್ ಶೋ ನೋಡಿದೀನಿ. ಈ ಶೋ ಅಲ್ಲಿ ನೀವು ಎಲ್ಲಿದ್ದೀರಾ ಅಂತ ಒಂದು ಅವನ್ ಯಾವನೋ ನಿಮ್ ಗೆಟಪ್ ಹಾಕೊಂಡಿದಾನ, ಆಯ್ತಾ? ಈಗ ಹೇಗಿದ್ದಾರೆ ನೋಡಿ. ನಂಗೆ ಏನಂದ್ರೆ ಈಗ ರಾಜ್ ಬಿ ಶೆಟ್ಟರ್ದಾರಿಲ್ಲ, ಅಡಿಗೆ ಪಟ್ರದಾರ ಅವನೇ, ಅಡಿಗೆ ಪಟ್ರದಾರ ಅವನೇ. ನನಗೆ ಲಿಟ್ರಲಿ ಅವ್ರು ಈ ರೆಡ್ ಕಲರ್ ಶಾಲ್ ಹಾಕೊಂಡು ಓಡಾಡುವಾಗ ನೀವ ಅವ್ರ ಅಂತ ಗೊತ್ತಾಗ್ತಿಲ್ಲ, ಹಂಗಾಗ್ತಿದ್ರು. ಬಟ್ ನೀವಂತೂ ಎಷ್ಟೊಂದ್ ಜನಕ್ಕೆ ಹೆಲ್ಪ್ ಮಾಡಿದ್ರಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ತಂದು ಕೊಡ್ತಾ ಇದ್ರಿ. ನೀವು ಶ್ರೀಮಂತ್ಗೆ ಒಂಥರ ಎಷ್ಟಿದೆ ಹೃದಯದ್ದು ಅಂತ ಗೊತ್ತಾಗೋಯ್ತು ಇವತ್ತು ನಂಗೆ. ಏನಿಲ್ಲ ಅಂದ್ರೆ ಕೆಲವು ಸಲ ಇವರಿಗೆ ಹೆಂಗ್ ಹೇಳೋದು ಅವ್ರಿಗೆ ಆಗಲ್ಲ. ಹಾ, ಕೆಲವು ಸಲ ಇವ್ರಿಗೆ ಗೊತ್ತಾದ್ರೂ ಗೊತ್ತಾಗದೇ ಇರೋ ತರ ನಾಟಕ ಮಾಡ್ತಾ ಇರ್ತಾರೆ. ಅವ್ರು ಏನೇನೋ ಹುಡುಕ್ತಾರೆ, ಲೋಟಸ್ ಸ್ಟೆಮ್ ಅಂತ ಅವಳು ಏನೇನೋ ಅದ್ರಲ್ಲೂ ಅಡಿಗೆ ಮಾಡ್ತಾರ ಅಂತ ಅವಳಿಗೆ ಯಾಕೆ ಗೊತ್ತಾಗ್ತಾ ಇದೆ. ಅವಳೇನೋ ಬೀನ್ಸ್ ಇಟ್ಕೊಂಡ್ ಬಂದ್ಲು ಲೋಟಸ್ ಸ್ಟೆಮ್ ಅಂತ. ಅದಕ್ಕೋಸ್ಕರ ನಾನು ಓಡಾಡ್ತಿದ್ದೆ. ನಂಗೂ ಖುಷಿ ಆಗ್ತದೆ, ನಂಗೆ ಕುಕಿಂಗ್ ಇಷ್ಟ. ಇಷ್ಟ ಅದನ್ನ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಂತ ನೀವು ಹೇಳ್ತಾ ಇದ್ರಿ. ಪರವಾಗಿಲ್ಲ ಮಾಡ್ತೀನಿ. ಬಟ್ ಇಲ್ಲಿ ಹಿಂಗೆಲ್ಲ ಓಡಾಡ್ಕೊಂಡು ಇವ್ರು ಮಾಡೋಂತ ತರ್ಲೆನ ನೋಡ್ಕೊಂಡಿದ್ರಲ್ಲ, ಈ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು. ಐ ಥಿಂಕ್ ಕುಕಿಂಗ್ ಈಸ್ ಅಬೌಟ್ ಲವ್ ಅಲ್ವಾ, ಅಂದ್ರೆ ಇಟ್ಸ್ ಅಬೌಟ್ ಲವ್ ಅಂಡ್ ಲೈಫ್. ಯಾಕಂದ್ರೆ ಎಷ್ಟು ನಾವು ಖುಷಿಯಿಂದ ಮಾಡ್ತೀವಿ ಅಷ್ಟಾದ್ರ ರುಚಿ ಜಾಸ್ತಿ ಬರುತ್ತೆ ಅಂತ ನಾವು ಅನ್ಕೋತೀವಿ. ಯಾಕಂದ್ರೆ ಶ್ರದ್ಧೆ ಇರುತ್ತೆ. ಇಲ್ಲಿ ಶ್ರದ್ಧೆಯಲ್ಲಿ ಇರೋದಕ್ಕೆ ಅವ್ರು ಬಿಡಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಆದ್ರೆ ದೇರ್ ಆಡಿಂಗ್ ಜಾಯ್, ಒಂದು ಖುಷಿ ಇದೆ. ಆ ಖುಷಿಯಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಎಲ್ಲದೂ ಚೆನ್ನಾಗಿರುತ್ತೆ. ಈಗಲೂ ನೋಡಿ ಅವರೆಲ್ಲರೂ ಕೂಡ ಅಡಿಗೆ ಮಾಡೋರೆಲ್ಲರೂ ಸೀರಿಯಸ್ ಇದ್ದಾರೆ, ಅಡಿಗೆ ಮಾಡ್ತಾನೆ ಇದ್ದಾರೆ. ಹೌದು, ದಟ್ ಶೋಸ್ ದರ್ ಡೆಡಿಕೇಶನ್. ಅಷ್ಟಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ ನಾನು ಅನ್ಕೋತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ರವಿ ಅಣ್ಣ, ನಿಮಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಮಾತು ಕಡಿಮೆ ಇವತ್ತು ನೀವು. ಚೆನ್ನಾಗಾಯ್ತು ಎಕ್ಸ್ಪೀರಿಯನ್ಸ್. ಅಂದ್ರೆ ನಾವು ಬರ್ಬೇಕಾದ್ರೆ ಯಾವ್ದೋ ಸೀರಿಯಸ್ ಆಗಿರೋ ಕುಕಿಂಗ್ ಶೋ ಇರ್ಬೋದು ಅಂತ ತಿಳ್ಕೊಂಡಿದ್ದೆ. ಬಂದ್ಮೇಲೆ ಗೊತ್ತಾಗಿದ್ದು ಯಾವ ರೀತಿ ಹುಚ್ಚರಿದ್ದಾರೆ ಇಲ್ಲಿ ಅಂತ. ಯಾರಿಗೆ ಹೇಳಿದ್ದು? ಎಲ್ರಿಗಲ್ಲ, ಅದು ಕ್ವಾಟ್ಲೆ ಕೊಡೋರಿಗೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನೀವು ಸ್ವಲ್ಪ ಹೊತ್ತು ಬಂದಿದ್ರು ಸಿಕ್ಕಾಬಡೆ ಎನರ್ಜಿನ ತಂದ್ರಿ ಮೂರೂ ಜನ. ಎಸ್ಪೆಷಲಿ ರಾಜ್, ನೀವಿರೋ ರೀತಿ ಅಂಡ್ ನೀವು ಎಲ್ಲರ ಜೊತೆಗೆ ಜೆಲ್ ಆಗೋ ರೀತಿ ನೋಡಿದಾಗ ಬಹಳ ಖುಷಿ ಆಗತ್ತೆ. ಯು ಡೆಫಿನೆಟ್ಲಿ ಇನ್ಸ್ಪೈರ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಮುಂದಿನ ಪ್ರಾಜೆಕ್ಟ್ಸ್ ಗಳಿಗೆ ಮೂರು ಜನಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅಂಡ್ ಬಂದಿದ್ದೀರಾ, ಆದ್ರೆ ನೀವೊಂದು ಟ್ರೆಂಡ್ ನ ಕ್ರಿಯೇಟ್ ಮಾಡಿದ್ರಿ, ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡೋಣ ಅಂತ. ಗೊತ್ತಾಯ್ತಾ ಏನಂತ? ಎಂತ ಹೇಳಿ? ಬಂದರು ಭಾವ ಬಂದರು. ಕರೆಕ್ಟ್. ಬಟ್ ಇರೀರಿ, ನಮ್ ಭಾವಂತಿರ್ನು ಕರೆದು ಬಿಡ್ತೀನಿ. ಭಾವಾಸ್ ಬನ್ನಿ. ಮ್ಯೂಸಿಕ್ ಬರ್ತದೆ. 3, 2, 1 ಗೋ. ಬಂದರೋ ಬಂದರೋ ಭಾವ ಬಂದರೋ, ಬಂದರೋ ಬಂದರೋ ಭಾವ ಬಂದರೋ, ಬಂದರೋ ಬಂದರೋ ಭಾವ ಬಂದರೋ, ಬಂದರೋ ಬಂದರೋ ಭಾವ ಬಂದರೋ.
ಸಾರಿ, ನಮ್ಮ ಶೆಫ್ ಒಬ್ಬ ಅದ್ಭುತವಾದ ಡ್ಯಾನ್ಸರ್. ಕರೆಕ್ಟ್ 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 ಕರೆಕ್ಟ್. ಬನ್ನಿ ಶ್ರುತಿ ಮ್ಯಾಮ್, ನೀವು ಬನ್ನಿ ಶ್ರುತಿ ಮ್ಯಾಮ್. ರಾಜ್ ಅವರು, ಶ್ರುತಿ ಮ್ಯಾಮು, ಚೆಪ್ಪು ಬನ್ನಿ. ನೀವು 3 ಜನ, ನಾವೆಲ್ಲರೂ ಆಡಿಯನ್ಸ್. ಓಕೆ, ಮ್ಯೂಸಿಕ್ ಬರ್ತಾ ಇದೆ. ಇನ್ 3, 2, 1 ಗೋ. ಅಲ್ಲಿ ಶೆಫ್ ನಿಂತೇ ಇದ್ದಾರೆ. ನಾವೆಷ್ಟೇ ಪ್ರಯತ್ನ ಪಟ್ರು ಬಲ್ಗಾಲ್ ಮೂವ್ ಆದ್ರೆ ಎಡಗಾಲ್ ಆಗಲ್ಲ, ಎಡಗೈ ಆದ್ರೆ ಬಲಗಾಲ್ ಆಗಲ್ಲ ನಮ್ ಶೆಫ್. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಮ್ಯಾಮ್ ಅಂಡ್ ಶೆಫ್. ಅಂಡ್ ಮತ್ತೊಮ್ಮೆ ಆ ಎನರ್ಜಿನ, ಆ ಲವಲವಿಕೆಯನ್ನ, ಆ ಖುಷಿಯನ್ನ ನಮ್ಮ ವೇದಿಕೆಗೆ ತಂದ್ಕೊಟ್ಟಿದ್ದಕ್ಕೆ ನಿಮ್ಮ 3 ಜನಕ್ಕೆ ಥ್ಯಾಂಕ್ ಯು ಸೋ ಮಚ್. ಗೈಸ್, ಬ್ಯಾಕ್ ಟು ಟೇಬಲ್ ಅಂಡ್ ಹೆಡ್ಫೋನ್ಸ್ ಹಾಕೊಳ್ಳಿ. ನೋಡಕ್ ಚೆನ್ನಾಗಿದೆ ಕಣೆ, ಕ್ಯೂಟ್ ಆಗಿದ್ಯಾ? ಕೇಳ್ಸಲ್ಲ ಇಲ್ಲ ಅಣ್ಣ. ಮತ್ತೆ ಇದುವರೆಗೂ ನಿಮ್ಮಂತ ಘಟನೆ ಯಾರಾದ್ರೂ ಅಳ್ಳಾಡ್ಸಿದಾರ? ನಾನ್ ಅಳ್ಳಾಡಿಸ್ತಾ ಇದೀನಿ ನೋಡಿ. ಇದನ್ನ ಯಾವ್ದನ್ನ? ಇದನ್ನ ಇದಾ? ಇದು 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 ಯಾವ್ದು? ಏನಿಲ್ಲ ಬಿಡು. ಏನು ಗಡ್ಡದೊಳಗಡೆನೆ ನಗಾಡ್ತಾ ಇದ್ದೀರಾ? ಹೊರಗಡೆನೂ ನಗಾಡಿ. ಮಾಡ್ತೀನಿ ಚಂದಂದ ಹೆಂಗಿದೆ ಅನ್ಬಿಟ್ಟು. ಮತ್ತೆ ಇಲ್ಲಿ 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 ಇನ್ನೊಂದು ಹಾಕ್ಬಿಡು. ಹಾಕು. ನಿಂಗೋಸ್ಕರ ಒಂದು ಹಾಡು ರೆಡಿ ಮಾಡಿ ಬಂದಿದ್ದೀನಿ. ಹಾಡ್ಲಾ? ಹಾಡು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ತುಂಬಿದ ಹಾಡಿನಂತೆ ಸ್ವೀಚರವಾದ ನೀನು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ನಿನ್ಗೋಸ್ಕರ ಒಬ್ರು ಲೇಡಿ ಲಿರಿಕ್ಸ್ ರೈಟರ್ ಇದ್ದಾರೆ. ಹೌದಾ? ಆ ಸ್ವರ ತೆಗಿಸಿ ಒಂದು ಆಡ್ತಿರೋದು. ಅಯ್ಯ ಸೀರಿಯಸ್ ಆಗಿ ಹೇಳಮ್ಮ, ನೆಕ್ಸ್ಟ್ ವೀಕ್ ಇಂದ ಎಲ್ಲಿ ಸಿಗೋದು ನಾನು ನಿನ್ನ? ಟಿವಿಲ್ ನೋಡು. ದೇವ್ರೆ, ಹೆಂಗಾರು ಮರ್ಯಾದೆ ಅನ್ನೋ ಮರ್ಯಾದೆ ಪ್ರಶ್ನೆ, ದಯವಿಟ್ಟು ಮರ್ಯಾದೆ ಉಳಿಸ್ಬಿಡು. ಚಂದನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗ್ಬಿಡು ಪ್ಲೀಸ್. ನಾನು ಪೇರಿಂಗ್ ಆಗಿದ್ದೀನಿ ಇವತ್ತು, ನನ್ ಮೂಗ್ ಕಟ್ ಆಗ್ಬಾರ್ದು. ನನ್ ಮರ್ಯಾದೆ ಪ್ರಶ್ನೆ ಪ್ಲೀಸ್. ನಮ್ಮ ರಘುವರ್ಗೆ ಚರ್ಮ ಸಿಗ್ತಾ ಇಲ್ಲ, ಯಾರು ಸುಲ್ತ್ ಕೊಡಿ ಹೊಸಿಯ. ಏನಪ್ಪಾ ಕಟ್ತೀರೋ ತುಕಾಲಿ ನಿಮ್ದೇ ಕೊಟ್ಬಿಡಿ. ಆಲ್ರೆಡಿ ಸುಲ್ಕೊಂಡ್ಬಿಟ್ರಾಕ 16 ವಾರ ಆಯ್ತಲ್ಲ. ಇವತ್ತು ರಘು ಚಿಕನ್ ಚರ್ಮದಲ್ಲಿ ಮಟನ್ನ ಅದ್ಮಿ ರೋಲ್ ಮಾಡಿ ಬೇಯಿಸ್ತಾವನೆ ಫೈನಲ್ಗೆ. ಅದ್ಮೇಲೆ ಐಸ್ ಕ್ರೀಮ್ ಇಡ್ತೀರಾ ಅಲ್ವಾ? ಇದೊಂದು ಕೆಲಸ ಮಾಡ್ತೀನಿ, ಈ ಸೆಂಟರ್ ಒಂಚೂರು ದಪ್ಪ ಹೊಡೆದಿರ್ತೀನಿ. ನೋಡಿ, ಅಡ್ವಾಂಟೇಜ್ ತಗೋತಿದ್ದೀನಿ. ಅವ್ರ ಗ್ಯಾಸ್ ನ 10 ಮಿನಿಟ್ ಆಫ್ ಮಾಡ್ತಿದ್ದೀನಿ. ಓಕೆ, ಈಗ ದಿಲೀಪ್ ಅವರು ಸಿಕ್ಕಂತ ಅಡ್ವಾಂಟೇಜ್ ನ ಯೂಸ್ ಮಾಡ್ಕೋತಿದ್ದಾರೆ. ನಾನು ಹೋಗಿ ರಘು ಅವ್ರ ಸ್ಟವ್ ನ ಫಾರ್ 10 ಮಿನಿಟ್ಸ್ ಆಫ್ ಮಾಡ್ತಾ ಇದ್ದೀನಿ. ರಘು, ಸಾರಿ ರಘು. ಅಕ್ಕ ಸ್ಟಾಪ್. ಎಲ್ಲ ಮುಗ್ತಾ ಇದ್ದೀರಾ ಕೂತ್ಕೊಂಡು? ಇಲ್ಲ, ಟೇಸ್ಟ್ ನೋಡಿ ಅಪ್ ಮಾಡ್ತಾ ಇದೀನಿ. ಅದ್ರಲ್ಲಿ ಬೇಡ ಕಣ್ರಿ. ಅದೇ ಕೈಯಲ್ಲಿ ಮತ್ತೆ ಅದೇ ಹೋಗಿ ನಿಮ್ಗೆ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. You're making jalebi or jangri? Jangri kind of, but I wanted to do That is jalebi. ಏನ್ ಮಾಡ್ತಾ ಇದ್ದೀರಾ? ಮಜ್ಜಿಗೆ ಹುಳಿ, ಬಟ್
ಥಾಯ್ ಸ್ಟೈಲ್ ಲೋಟಸ್ ಸ್ಟೆಮ್ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ. ಓಕೆ ಓಕೆ ಇಟ್ಸ್ ಅ ಕ್ರಿಯೇಟಿವ್ ಒನ್. ಸೀಮೆ ಬದನೆಕಾಯಿ ಮಜ್ಜಿಗೆ ಹುಳಿ ಗೊತ್ತು ನನಗೆ. ಎಸ್, ಅದನ್ನು ಆಡ್ ಮಾಡಿದೀನಿ. ಬಟ್ ಲೋಟಸ್ ಸ್ಟೆಮ್ ಇಸ್ ದ ಆಕ್ಚುಲ್ ಇಂಗ್ರೀಡಿಯಂಟ್ ಫಾರ್ ದಿಸ್. ಇಟ್ಸ್ ಅ ವೆರಿ ಕ್ರಿಯೇಟಿವ್ ಒನ್. ಯಾರು ಮಾಡಿಲ್ಲ. ಅಡ್ವಾಂಟೇಜ್ ನನಗ್ ಕೊಟ್ಟವ್ರೆ, ಅದು ಎಂತ ಕ್ರೂಷಲ್ ಟೈಮ್ ಅಲ್ಲಿ ಕೊಟ್ಟವ್ರೆ ಅಂದ್ರೆ ಸ್ಟವ್ ಆಫ್ ಮಾಡೋದು 10 ನಿಮಿಷ. ಅದೆಷ್ಟು ಪ್ರಾಬ್ಲಮ್ ಆಯ್ತು ನಿಂಗೆ? ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಅರ್ಧ ಬೆಂದಿದೆ. ಇವಾಗ ಅದು ಬೆಂದಿರೋದ್ರಿಂದ ಒಣಗೋದು, ಗಿಣಗೋದು ನೋಡು, ಇದು ಬಾಯ್ಲ್ ಆಗ್ಬೇಕಾಗಿತ್ತು. ನೋಡು, ಅದು ಹಿಂಗೆ ಇಂಥ ಟೈಮಲ್ಲಿ ಈ ತರ ಮಾಡಿದ್ರೆ ಹೆಂಗೆ ಜೀವನ ಮಾಡೋದು ಹೇಳು ನೀನು. ನಿಜ ಹೇಳ್ತೀನಿ, ಅವನಿಗೆ ರಘುಗೆ ಸೋಲ್ನ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ. ಯು ಕ್ಯಾನ್ ಸ್ಟಾರ್ಟ್ ಮಾಡಿ. So, ಈಗ ಏನೇನ್ ಮಾಡ್ತಾ ಇದ್ದೀರಾ? ನಾವು ಅಡ್ವಾಂಟೇಜ್ ಟಾಸ್ಕ್ ನ ಯೂಸ್ ಮಾಡ್ಕೋತಾ ಇದೀವಿ. ಟರ್ಕಿಶ್ ಸ್ವೀಟ್, ಗೆದ್ದಿರೋದು ಟರ್ಕಿದು ಸ್ವೀಟ್. ಟರ್ಕಿಶ್ ಗೊತ್ತು ಬಿಡ್ರಪ್ಪ, ತಿರ್ಸೋದ್ ನಂಗೆ ಗೊತ್ತಿಲ್ವಾ? ನೀನ್ ಕ್ಲೀನ್ ಮಾಡ್ತಿದ್ಯಾ? ತಗೋ, ದಿಸ್ ಇಸ್ ಫಾರ್ ಯು. ಏನ್ ನೋಡಿದಿದೆ? ಶಿಲ್ಪ ಇಲ್ಲ ಅಂದ್ಬಿಟ್ಟು ಸರಿ ಹೊಟ್ಟೆ ಹೊಡ್ಸಿದ್ರಲ್ಲ ನೀವಿಬ್ರು. ನಮ್ಗೆ ಅಡ್ವಾಂಟೇಜ್ ಟಾಸ್ಕ್ ಪರವಾಗಿ ಅನು ಅಕ್ಕವರು ಮಿಕ್ಸಿ ಜಾರ್ನ ಹಾಕ್ತಾವ್ರೆ. ಹಾಕಕ್ಕ ಇಲ್ಲ, ಆಫ್ ಮಾಡಿದೀನಿ. 1 ನಿಮಿಷ ಅನು ಮಾಡ್ಕೊಳಪ್ಪ. ಇಷ್ಟೇ ನಂಗೆ ಗೊತ್ತಿತ್ತು, ನಿಮ್ ಕೈಯಾರೆ ಹಾಕ್ಸ್ಬೇಕು. ಊರೆಲ್ಲ ಮಾತಾಡ್ತೀರಾ? ಅಕ್ಕ ಊರೆಲ್ಲ ಮಾತಾಡಿದ್ರೆ ಇದಾಕಕ್ಕೂ ಏನ್ ಸಂಬಂಧ ಅಕ್ಕ? ನಾನು ಇಟ್ಟಿಲ್ಲ ರೈಸ್ಗೆ, ನನ್ಗೆ ಗೊತ್ತಾಗಲ್ಲ ಅದು ಬಾಸುಮತಿ ಹಾಕಿದ್ರಲ್ಲಿ. ಏನಿಲ್ಲ, 1 ಗ್ಲಾಸ್ ನೀರು ಅಷ್ಟೇ. ಫೈನಲ್ ಟಾಪ್ 3 ಹೋಗಕ್ ಟ್ರೈ. ಇದ್ಯಾವ್ದೋ ಕಡ್ಲೆಟ್ ಇಲ್ಲೇ ಬಿಟ್ಟನಪ್ಪ. ಇದೇನಪ್ಪ ವೇಸ್ಟಾ? ಯಾಕೋ ಅದನ್ನ ಮುಟ್ಟದೆ ಮುಟ್ಟಿದ್ದೆ ಹೋಗ್ಬಿಟ್ಟಾ? ಅಯ್ಯಪ್ಪ, ಏನಾದ್ರು ಗೆಲ್ಲಿಲ್ಲ ನನ್ ಮೇಲೆ ಬೆಣ್ಣೆ ಹಾಕಿ ಬೇಸ್ ಮಾಡಿಟ್ಟಿದ್ದೆ. ಟಚ್ ಮಾಡಿಲ್ಲಪ್ಪ. ಟಚ್ ಆದ್ರೆ ಇದ್ರ ಫಿಂಗರ್ ಕಟ್ಟಬೇಕಲ್ವಾ? ಎಲ್ಲಿದೆ? ಆ ದೇವ್ರೇ ಕಾಪಾಡ್ಬೇಕು ನಿನ್ನ. ಏನಾದ್ರು ಸೋತ್ಬಿಟ್ಟು ನನ್ ಮೇಲೆ ಹಾಕ್ಬಿಡ್ತೀಯ? ನಾನು ಬಂದೇ ಇಲ್ಲಪ್ಪ ಇಲ್ಲಿ. ನೀನ್ ಕೇಳಿದ ಐಟಮ್ ಎಲ್ಲ ತಂದ್ಕೊಟ್ಟಿದ್ದೀನಿ. ಸತ್ತು ಬಿಡು. ಇಲ್ಲೆಲ್ಲ ಮಾಡ್ತಾವ್ ನೋಡಿದೆ. ಸುಮ್ಕಿರೋ ಟೆನ್ಷನ್ ಅಲ್ಲ. ಅವ್ನು ಯಾರು ಇವತ್ತು ತೆಗ್ದ್ರೆ ನಿನ್ನೆ ಕಣ ಬಿಡು. ಓಕೆ, ಕುಕ್ಸ್ ಅಂಡ್ ಕ್ವಾಟ್ಲೇಸ್ ನಿಮ್ಮ ಹತ್ರ ಇರೋದು ಇನ್ನು ಲಾಸ್ಟ್ 10 minutes 25 seconds ಅಷ್ಟೇನೆ. 10 ನಿಮಿಷ ಆದ್ಮೇಲೆ ನಾವು ಹೇಳಿದ ಹಾಗೆ ಗ್ಯಾಸ್ ಸ್ಟವ್ ನ ಆಫ್ ಮಾಡ್ತೀವಿ. ಒಳಗೆ ನೀವು ಅಡಿಗೆಯನ್ನ ಮಾಡಿ ಮುಗಿಸಿ, ಪ್ಲೇಟಿಂಗ್ ನ ರೆಡಿ ಮಾಡ್ಕೊಂಡು, ಕೌಂಟರ್ ನ ಕ್ಲೀನ್ ಮಾಡ್ಕೊಂಡು, ಟೇಸ್ಟಿಂಗ್ಗೆ ನೀವು ಜಡ್ಜಸ್ಗೆ ಪ್ರೆಸೆಂಟ್ ಮಾಡೋದಕ್ಕೆ ರೆಡಿ ಇರ್ಬೇಕಾಗತ್ತೆ. ಎಲ್ಪ್ ಮಾಡಿದ್ರೆ ಮನ್ಸ ಇಲ್ಲಿ ಕೈ ಹಿಡ್ಕೊಂಡು ಹೇಳೋ, ನೀವ್ ಮಾಡಿದ್ಯಾ? ನಮ್ ತಾಯಿನೇ ಮಾಡಿದ್ವಿ. ನೀವು ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಅಡ್ವಾಂಟೇಜ್ ಟಾಸ್ಕ್ ಮಾಡಿಲ್ವಾ ನಿಮ್ಗೆ? ಅದೊಂದು ಕಟ್ಟಕ್ಕೆ ಹೆಲ್ಪ್ ಮಾಡಿದೆ. ಅದು ಬಿಟ್ಟು ಬಿಟ್ಟು ಏನಿಲ್ಲ. ಐಟಮ್ ಏನು ತಂದ್ಕೊಟ್ಟಿಲ್ಲ. ತಂದ್ಕೊಟ್ಟೆ. ಮತ್ತೆ 50%. ಓಕೆ, ಕುಕ್ಸ್ ಅಂಡ್ ಕ್ವಾಟ್ಲೇಸ್ ಲಾಸ್ಟ್ 1 minute. ಓಕೆ ಸಾಕು. Okay, cooks and quartless, last 1 minute. Big up, guys. 36 seconds. 15 seconds. 10, 9, 8, 7, 6, 5, 4, 3, 2, 1. Happy cooking! ನಮ್ಮ ಮೊದಲನೇ ಕುಕಿಂಗ್ ಚಾಲೆಂಜ್ ರೌಂಡ್ ಮುಗ್ದಾಗಿದೆ. ಅಂಡ್ ಈಗ ಮೊದಲನೇದಾಗಿ ಟೇಸ್ಟಿಂಗ್ ಗೆ ಅವ್ರು ಮಾಡಿರುವಂತ ಡಿಶ್ ನ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗ್ರ್ಯಾಂಡ್ ಆಗಿ ತಗೊಂಡ್ ಬರ್ತಾ ಇರೋದು ಇಟ್ ಇಸ್ ನಮ್ಮ ಚಂದ್ರಣ್ಣ ಹಾಗೂ ಸೂರಜ್. ಚಂದ್ರಣ್ಣ ನಮಸ್ಕಾರ. ಏನ್ ಮಾಡಿದೀರಾ ಇವತ್ತು? ಸರ್ ಚಾಕ್ಲೇಟ್ ಬ್ರೌನಿ ಮಾಡಿ. ಓಕೆ, ಆಮೇಲೆ ಟರ್ಕಿ ಚಿಕನ್ ಚೀಸಿ ಟರ್ಕಿ ಚಿಕನ್. ಹೌದು ಸರ್. ಚಂದ್ರಣ್ಣ, ಯಾವತ್ತೂ ಬ್ರೌನಿ ಸಿಸ್ಲರ್ ಮಾಡ್ತಾ ಇರೋವಾಗ
ಪ್ಲೇಟ್ ಸ್ವಲ್ಪ ಬಿಸಿ ಇರೋದ್ರಿಂದ ಬ್ರೌನಿ ಸ್ವಲ್ಪ ಸೀದೋಗುತ್ತೆ, ಚಾಕ್ಲೇಟ್ ಸಾಸ್ ಸೀದೋಗುತ್ತೆ. ನೀವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಚಾಕ್ಲೇಟ್ ಸಾಸ್ ಹಾಕ್ಬೇಕು. ಅದಾದ್ಮೇಲೆ ಬ್ರೌನಿನ ಒಂದು ಬಿಸ್ಕೆಟ್ ಇಟ್ಬಿಟ್ಟು ಅದ ಬಿಸ್ಕೆಟ್ ಮೇಲೆ ಬ್ರೌನಿ ಹಾಕ್ಬಿಟ್ಟು ಅದಾದ್ಮೇಲೆ ಐಸ್ ಕ್ರೀಮ್ ಹಾಕ್ಬೇಕು. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ, ಬಟ್ ಅದರ್ವೈಸ್ ನಿಮ್ ಬ್ರೌನಿ ಚೆನ್ನಾಗೇ ಇದೆ. ಚಾಕ್ಲೇಟ್ ಸಾಸ್ ಅಲ್ಲಿ ಒಂದು ಹೇಸಲ್ ನಟ್ ಫ್ಲೇವರ್ ಬರ್ತಾ ಇದೆ, ನಟೆಲ್ಲ ಹಾಕಿದ್ರ? ಓಕೆ, ಐಸ್ ಕ್ರೀಮ್ ಕಾಂಬಿನೇಷನ್ ಚೆನ್ನಾಗಿದೆ. ಟರ್ಕಿಶ್ ಚೀಸಿ ಚಿಕನ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಚೀಸ್ ಫ್ಲೇವರ್ ಇದೆ, ಸ್ವಲ್ಪ ಸ್ಪೈಸ್ ಬರ್ತಾ ಇದೆ, ಸಿಸ್ಲರ್ ಬರ್ತಾ ಇದೆ, ಎಲ್ಲ ತುಂಬಾ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯ್ತು, ಎರಡು ಚೆನ್ನಾಗಿದೆ. ಥ್ಯಾಂಕ್ ಯು. ಚಂದ್ರಣ್ಣ, ಬ್ರೌನಿ ಜಾಸ್ತಿ ಕುಕ್ ಆಯ್ತು ಅಥವಾ ಸೀದೋಯ್ತು ಅಂತ ಅನ್ನಿಸ್ತಾ ಇದೆ ಬ್ರೌನಿ. ಅದ್ ಬಿಟ್ರೆ ನಿಮ್ ಚಿಕನ್ ಮಾತ್ರ ತುಂಬಾ ಚೆನ್ನಾಗಿದೆ ಚಂದ್ರಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ನಮ್ಮ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಮ್ಮ ಚಂದ್ರನ ಮಾಡಿದಂತ ಡಿಶಸ್ಗೆ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿದೆ. ನಿಮ್ಮ ಮನ್ಸಿಗೆ ಈ ಅಡಿಗೆ ಯಾಕೆ ಹತ್ರ ಚಂದ್ರನ? ನನ್ನ ಮಗನ್ಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ಸೊ ನಮ್ಮ ಮಿಸಸ್ಗೆ ಒಂದ್ಸಲ ಕರ್ಕೊಂಡೋಗಿ ಚಿಕನ್ ತಿಂದ್ರೆ, ಚೀಸ್ ಚಿಕನ್, ಅದು ತುಂಬಾ ಇಷ್ಟ ಆಗಿತ್ತು. ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಮೊನ್ನೆ ಟ್ರೈ ಮಾಡಿದ್ದೆ. ಸೊ ಅವರು ತಿಂದು ತುಂಬಾ ಖುಷಿ ಪಟ್ಟಿದ್ರು. ಮಗನ್ಗೂ ಕೊಟ್ಟೆ, ಅವನು ಎಂಜಾಯ್ ಮಾಡ್ದ. ಇಲ್ಲಿ ಸ್ವಲ್ಪ ನಮ್ಗೆ ಆ ಚಾಕ್ಲೇಟ್ ಇದಾಯ್ತು, ಇಲ್ಲಾಂದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿರೋ ಅಂತ ನನ್ನ ಫೀಲಿಂಗ್. ಬಟ್ ನಿಮ್ಮ ಟೇಸ್ಟ್ ಬಗ್ಗೆ ಅವರು ತುಂಬಾ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ರಿಸಲ್ಟ್ಸ್ ಗೆ ಚಂದ್ರನ ಆಲ್ ದಿ ವೆರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕುಕ್ ಫ್ರಮ್ ಹಾರ್ಟ್ ಅಂತ ಹೇಳಿದ್ವಿ, ಹೇಗ್ ಹತ್ರ ಡಿಶ್? ಮ್ಯಾಮ್ ರೈಸ್ ನನಗೆ ಮನಸ್ಸಿಗೆ ಹತ್ರ ಮ್ಯಾಮ್. ಚಿಕ್ಕ ವಯಸ್ಸಿಂದನೂ ನಮ್ಮ ಮನೆಯಲ್ಲಿ ಡೆಸರ್ಟ್ಸ್ ಅಂದ್ರೆ ನಾರ್ಮಲ್ ಆಗಿ ಅಂದ್ರೆ ದೀಪಾವಳಿಗಾಗಿರ್ಬಹುದು ಅಥವಾ ಹಬ್ಬಕ್ಕಾಗಿರ್ಬೋದು, ಇಟ್ಸ್ ಮೋಸ್ಟ್ಲಿ ಲೈಕ್ ಅ ಪಾಯಸ ಮತ್ತೆ ಜಿಲೇಬಿ ಅಷ್ಟೇ ಮ್ಯಾಕ್ಸಿಮಮ್ ನಾವು ಮಾಡ್ತಾ ಇದ್ದಿತ್ತು. ಸೊ ಜಿಲೇಬಿ ಅಂಡ್ ರೈಸ್ ಅಂಡ್ ಚಿಕನ್. ಜಿಲೇಬಿ ರಬಡಿ ತುಂಬಾ ಚೆನ್ನಾಗಿದೆ. ರಬಡಿ ಯಾವತ್ ಮಾಡೋವಾಗ್ಲೂ ನೀವ್ ಏನ್ ಮಾಡ್ಬೇಕಂದ್ರೆ ಜಿಲೇಬಿ ಲಾಸ್ಟ್ ಮಿನಿಟ್ ಹಾಕ್ಬಿಟ್ಟು ಪ್ಲೇಟ್ ಅಲ್ಲಿ ಅದ್ರ ಮೇಲೆ ಚೂರು ರಬಡಿ ಹಾಕ್ಬೇಕು, ಅದೇ ಸಾಗಿ ಆಗತ್ತೆ. ಚಿಕನ್ ಅಲ್ಲಿ ದ ಮಸಾಲಾ ಇಸ್ ಗುಡ್ ಔಟ್ಸೈಡ್, ಬಟ್ ಒಳಗ್ ತನಕ ಹೋಗಿಲ್ಲ. ನೀವು ಗ್ರಿಲ್ ಅವನ್ ಅಲ್ಲಿ ಮಾಡಿದ್ರ? ಫಸ್ಟ್ ನಾನು ಕುಕ್ಕರಲ್ಲಿ ಸ್ವಲ್ಪ ಸೆಮಿ ಕುಕ್ ಮಾಡ್ಕೊಂಡಿದ್ದೆ, ಅಂದ್ರೆ ಬೇಯಿಸ್ಕೊಂಡಿದ್ದೆ, ಬಾಯ್ಲ್ ಮಾಡಿದ್ದೆ. ಅದಾದ್ಮೇಲೆ ಮ್ಯಾರಿನೇಟ್ ಮಾಡಿ 2 ಅವನ್ ಅಲ್ಲಿ 20 ಮಿನಿಟ್ಸ್ ಇಟ್ಟೆ. ಅಂಡ್ ಅದೇನೂ ಆಗಿಲ್ಲ, ಐ ಮೀನ್ ಸ್ವಲ್ಪನೂ ಇಲ್ಲ. ಲಾಸ್ಟ್ ಮಿನಿಟ್ ಮಾಡಿದ್ದು ಅದನ್ನ. ಯಾಕಂದ್ರೆ ಇದನ್ನ ಗ್ರಿಲ್ ಚಿಕನ್ ಅಂತ ಹೇಳಕ್ಕಾಗಲ್ಲ, ಇಟ್ಸ್ ಮೋರ್ ಲೈಕ್ ಸ್ಟೀಮ್ಡ್ ಚಿಕನ್. ಅಂಡ್ ನೀವು ಅಕಸ್ಮಾತ್ ಅವನ್ ಅಲ್ಲಿ ಇಟ್ಬಿಟ್ಟು ಗ್ರಿಲ್ ಮಾಡ್ತಾ ಇರುವಾಗ ಅದನ್ನ ಬೇಸ್ ಮಾಡ್ಲಿಕ್ಕೆ ಬಟರ್ ಇಲ್ದ್ರೆ ಏನೋ ಒಂದು ಫ್ಯಾಟ್ ಹಾಕ್ಬೇಕು. ಇನ್ನ ಸ್ವಲ್ಪ ಹಾಕಿದ್ರೆ ಆ ಫ್ಯಾಟ್ ಒಳಗೆ ಹೋಗ್ಬಿಟ್ಟು ದಟ್ ಫ್ಲೇವರ್ ವಿಲ್ ಬಿ ವೆರಿ ವೆರಿ ನೈಸ್. ಬಟ್ ರೈಸ್ ಅಂತೂ ಚೆನ್ನಾಗಿದೆ, ಇಟ್ಸ್ ಅ ಗುಡ್ ಜಾಬ್ ಆನ್ ದ ರೈಸ್. ಬಟ್ ಫಾರ್ ಅ ಗ್ರಿಲ್ ಚಿಕನ್ ದಿಸ್ ಇಸ್ ನಾಟ್ ಅಪ್ ಟು ದ ಮಾರ್ಕ್. ಕಾವ್ಯ, ಸ್ವೀಟ್ ರಬಡಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಜಿಲೇಬಿ ಇನ್ನೊಂದ್ ಸ್ವಲ್ಪ ಕ್ರಿಸ್ಪಿ ಆಗಿದ್ದಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರೋದು. ರಬಡಿ ಟೇಸ್ಟ್ ಇಸ್ ವೆರಿ ನೈಸ್, ರೈಸು ಚೆನ್ನಾಗಿದೆ, ಚಿಕನ್ ಒಂದೇ ಮಸಾಲೆ ಮೇಲಿರೋಷ್ಟು ಒಳಗಡೆ ಇಲ್ಲ. ಕಾವ್ಯ, ಆಲ್ ದಿ ಬೆಸ್ಟ್. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ನಿಮ್ ಪ್ಲೇಟ್ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ, ಏನ್ ಮಾಡ್ಕೊಂಡು ಬಂದಿದ್ದೀರಾ? ಇದಕ್ಕೆ ರೋಸ್ಟಿ ಸ್ಮೋಕ್ಡ್ ಚಿಕನ್ ಟಿಕ್ಕಾ ಅಂತಾರೆ. ಓಕೆ, ಫಸ್ಟ್ ಚಿಕನ್ ಮೋಸ್ಟ್ ಆಫ್ ದ ಟೊಮ್ಯಾಟೋಸು, ಕೊತ್ತಂಬರಿ ಅಂಡ್ ಗಾರ್ಲಿಕ್ ಎಲ್ಲ ಬೇಕ್ ಮಾಡಿದ್ದೀನಿ. ಸೊ ಗಾರ್ಲಿಕ್ ಪೇಸ್ಟ್ ಜೊತೆ ಚಿಕನ್ನ ರೋಸ್ ಪೆಟಲ್ಸು, ರೋಸ್ಟಿ ಪೌಡರು, ಚಕ್ಕೆ ಲವಂಗ ಸ್ಮೋಕ್ ಮಾಡಿ ಒಂದು 15 ಮಿನಿಟ್ಸ್ ಆ ಫ್ಲೇವರ್ ತಗೊಂಡ್ಬರ್ತೀವಿ. ದೆನ್ ಅದನ್ನ ಪಾಲಕ್ ಜೊತೆ ಫಿಗ್ ಮಸಾಲ ಮಾಡಿ ಚಿಕನ್ ಬ್ರೆಸ್ಟ್ ಮಧ್ಯೆ ಹಾಕಿ ರೋಲ್ ಮಾಡಿ ಅದನ್ನ ಅದ್ರ ಮೇಲೆ ಸ್ಕಿನ್ ರೋಲ್ ಮಾಡಿ ಬಾಯ್ಲ್ ಮಾಡಿ ದೆನ್ ಸ್ಕಿನ್ ರೋಸ್ಟ್ ಮಾಡಿರೋದು. ಫಿನಾಲೆ ಟೈಮಲ್ಲಿ ತುಂಬಾ ಕಷ್ಟವಾಗಿರೋದನ್ನ ಇಲ್ಲ, ಇದು ಅನ್ಸ್ಲಿಲ್ವಾ? ನಾನು 4th ವೀಕ್ ಇಂದ ಈ ರೆಸಿಪಿನ ನೋಡ್ತಾನೆ ಇದ್ದೆ. ಈ ವೀಕ್ ಮಾಡಿಲ್ಲ ಅಂದ್ರೆ ಮತ್ತೆ ಇನ್ ನೆಕ್ಸ್ಟ್ ಬರಲ್ಲ. ಅಂಡ್ ಈ 1 ವೀಕ್ ಇಂದ ಲಿಟ್ರಲಿ ಎವ್ರಿ ನೈಟ್ ವಿಜುವಲೈಸ್ ಮಾಡ್ಕೊಂತ ಇದ್ದೆ ಇಂಗ್ರೀಡಿಯೆಂಟ್ಸ್ ಸ್ಟೆಪ್ ಬೈ ಸ್ಟೆಪ್. ಯಾಕಂದ್ರೆ ತುಂಬಾ ಸ್ಟೆಪ್ಸ್ ಇದೆ, ಒಂದ್ ಮಿಸ್ ಆದ್ರೂ ಕರೆಕ್ಟ್ ಆಗಿ ಬರಲ್ಲ. ಯಾಕಂದ್ರೆ ಗ್ರೇವಿ ಇದೆಯಲ್ಲ ಸಿಲ್ಕ್ ತರ ಬರ್ಬೇಕು, ಸ್ಮೂತ್ನೆಸ್. ಒಂದ್ 4 ಸತೆ ಮಿಕ್ಸಿಯಲ್ಲಿ ಹಾಕಿ ದೆನ್ ಅದನ್ನ ಸೋಸಿ ಮತ್ತೆ ಮಿಕ್ಸಿಯಲ್ಲಿ ಹಾಕಿ ನಾನು ಏನ್ ಅನ್ಕೊಂಡಿದ್ದೀನೋ ಅದಕ್ಕಿಂತ ಚೆನ್ನಾಗಿ ಬಂದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ನೀವು ಮಾಡಿರೋ ಗ್ರೀನ್ ಆಯಿಲ್ ಕೊರಿಯಾಂಡರ್ ಅಂಡ್ ಆಲಿವ್ ಆಯಿಲ್, ಅದನ್ನ ಆಲಿವ್ ಆಯಿಲ್ ಜೊತೆ ಗ್ರೈಂಡ್ ಆ ಪ್ರಾಸೆಸ್ ನ ಕಾನ್ಫಿ ಅಂತಾರೆ. ವೇರ್ ಅವನ್ ಅಲ್ಲಿ ಆಲಿವ್ ಆಯಿಲ್ ಅಂಡ್ ಕಾರಿಯಂಡರ್ ಇಟ್ಬಿಟ್ಟು ಒಂದು 45 ಮಿನಿಟ್ಸ್ ಇಡಬೇಕಾಗಿರೋದ್ರಿಂದ ಕಾರಿಯಂಡರ್ ಫ್ಲೇವರ್ ಆಲಿವ್ ಆಯಿಲ್ ಒಳಗೆ ಹೋಗುತ್ತೆ. ಯು ಕ್ಯಾನ್ ಡೂ ದಟ್ ವಿತ್ ಗಾರ್ಲಿಕ್ ಇಂದ ಮಾಡಬಹುದು, ಕರಿಬೇ ಸೊಪ್ಪಿಂದ ಮಾಡಬಹುದು. ಸೊ ಯು ಕ್ಯಾನ್ ಫ್ಲೇವರ್ ಎನಿಥಿಂಗ್ ವಿತ್ ಆಯಿಲ್. ಓಕೆ, ಚೆನ್ನಾಗಿದೆ. ದಿಸ್ ಇಸ್ ಟರ್ಕಿಶ್ ಪೈ ವಿತ್ ಕಸ್ಟರ್ಡ್ ಅಂಡ್ ಕೋಕೋನಟ್.
Raghu, for the first time in the season, good job. Good job. ಹೆಂಗೆ ವಾವ್. ಯೂಸ್ಲಿ ನಾನು ಶೋಸ್ ಅಲ್ಲಿ ಜಡ್ಜ್ ಆಗಿದ್ದಾಗಲ ಸಮಟೈಮ್ಸ್ ಇಡೀ ಸೀಸನ್ ಅಲ್ಲಿ ರಿಯಾಕ್ಷನ್, ದಿಸ್ ರಿಯಾಕ್ಷನ್ ಇಸ್ ಓ ಮೈ ಗಾಡ್. ಥ್ಯಾಂಕ್ ಯು ಸರ್. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ನೋಡ್ದಾ, ನನ್ನ ಜೊತೆ ಇದ್ರೆ ಓ ಮೈ ಗಾಡೇ ಬಂದ್ಬಿಡ್ತು. ರಘು, ಇಫ್ ಐ ಆಮ್ ನಾಟ್ ರಾಂಗ್, ಶೆಫ್ ಅವರು ತುಂಬಾ ಚೆನ್ನಾಗಿದೆ ಅಂದಾಗ ಯು ಫೆಲ್ಟ್ ಲಿಟಲ್ ಎಮೋಷನಲ್, ರೈಟ್? Yes. ವೈ? It's not like that. ವಾಟ್ ಹ್ಯಾಪನ್? ಅಂದ್ರೆ ಅದಕ್ಕೊಂದು ರೀಸನ್ ಇದೆ. ಇನ್ನೊಂದು 10 days ಇತ್ತು, ರಷ್ಯನ್ ವರ್ಲ್ಡ್ ಕಪ್ ಇತ್ತು. ಐ ಬುಕ್ ಮೈ ಟಿಕೆಟ್. ಇಟ್ ವಾಸ್ ಎ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್. ಇನ್ನೊಂದು 10 days ಇತ್ತು ಅಂಡ್ 5 years ಇಂದ ಅದಕ್ಕೆ ಪ್ರಿಪೇರ್ ಆಗಿದ್ದೆ, ಡೇ ಅಂಡ್ ನೈಟ್. ಐ ಕೇಮ್ ಟು 350 kg ಸ್ಕ್ವಾಟ್. ಅಂದ್ರೆ ಇಂಡಿಯಾದಲ್ಲಿ ಐ ಆಮ್ ದ ಓನ್ಲಿ ಪರ್ಸನ್ ಟು ಸ್ಕ್ವಾಟ್ 350 kg ರಾ ಅಲ್ಲಿ. ಎಲ್ಲ ಇಷ್ಟು ಪಾಪ್ಯುಲೇಷನ್ ಇದೆ, ಐ ಆಮ್ ದ ಓನ್ಲಿ ಗೈ. ಇನ್ನವರೆಗೂ ಅದನ್ನ ಬೀಟ್ ಮಾಡಿಲ್ಲ. ಅಂಡ್ ಆ ವರ್ಷ ಐ ವಾಸ್ ಎಟ್ ಮೈ ಪೀಕ್. ಪೀಕ್ ಅಂದ್ರೆ ಎಲ್ಲ ಅಥ್ಲೀಟ್ಗೂ ಒಂದು ಪೀಕ್ ಅಂತ ಒಂದು ಟೈಮ್ ಬಂದೇ ಬರುತ್ತೆ, ಎನಿ ಅಥ್ಲೀಟ್. ಆ ಪೀಕ್ ಹೆಂಗಿತ್ತು ಅಂದ್ರೆ ಐ ವಾಸ್ ಗೋಯಿಂಗ್ ಟು ಸ್ಕ್ವಾಟ್ 400 kilos. ಬಟ್ ಆ 10 days ಮುಂಚೆ ಮೈ ಲಾಸ್ಟ್ ಸೆಟ್ 430 kilos ಸ್ಕ್ವಾಟ್ ಮಾಡ್ತಾ ಇದ್ದೆ. ಇಟ್ ವಾಸ್ ಎ ವೆರಿ ಬ್ಯಾಡ್ ಟೈಮ್. ವಾಪಸ್ ಬಿತ್ತು, ನನ್ನ ಎಂಟೈರ್ ರೈಟ್ ಲೆಗ್ ಮುರಿದೋಯ್ತು. ಐ ಲಾಸ್ಟ್ ದಟ್ ಆಪರ್ಚುನಿಟಿ. ಸೊ ಆವಾಗಿಂದ ನನ್ಗೇನೇ ಒಂದು ಆಪರ್ಚುನಿಟಿ ಬಂದು ಐ ಡೋಂಟ್ ವಾಂಟ್ ಟು ಮಿಸ್ ಇಟ್. ಅಂದ್ರೆ ಇವಾಗ ಒಂದು ಟೈಮ್ ಬಂದ್ರೆ ನನಗೆ ಲೈಫಲ್ಲಿ ಏನಾದ್ರು ರಿಗ್ರೆಟ್ ಆಗಿದೆ ಅಂದ್ರೆ ದಟ್ 1 second ಐ ಮೇಡ್ ಎ ಮಿಸ್ಟೇಕ್, ದಟ್ ವೇಟ್ ಫೆಲ್ ಆನ್ ಮೀ ಅಂಡ್ ದಟ್ ಆಪರ್ಚುನಿಟಿ ವೆಂಟ್. ಸೊ ಇದು ಒಂದು ಆಪರ್ಚುನಿಟಿನ ಐ ಟೇಕ್ ಎವ್ರಿಥಿಂಗ್ ಆಸ್ ಎ ಒಂದು ಕಾಂಪಿಟೇಷನ್ ತರ ಸ್ಪಿರಿಟ್ ಅಲ್ಲಿ ಮಾಡ್ತೀನಿ. ಸೊ ಐ ಡಿಂಟ್ ವಾಂಟೆಡ್ ಟು ಮಿಸ್ ದಿಸ್ ಆಪರ್ಚುನಿಟಿ. ಇದು ಐ ವಾಂಟೆಡ್ ಟು ಗಿವ್ ಬೆಸ್ಟ್. ಸೊ ಅದು ನ್ಯಾಪ್ಕಾ ಬಂತು ನನಗೆ. ಸೊ ಇಟ್ ಗಾಟ್ ಕನೆಕ್ಟೆಡ್. ಸೊ ಐ ಥಿಂಕ್ ಜೀವನದಲ್ಲಿ ಯಾರಿಗೂ ಎರಡನೇ ಅವಕಾಶ ಕೊಡೋದಿಲ್ಲ. ಭಗವಂತ ನಿಮ್ಗೆ ಎರಡನೇ ಅವಕಾಶ ಕೊಟ್ಟ ಅಂತ ನನ್ಗನ್ಸುತ್ತೆ. ಬಟ್ ಅದನ್ನ ತುಂಬಾ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ರಘು. ವೆಲ್ ಡನ್, ವೆಲ್ ಡನ್. ಐ ಥಿಂಕ್ ಇವತ್ತು ಅಡ್ಜಸ್ಟ್ ಮಾಡಿ ಒಳ್ಳೆ ಕಾಂಪ್ಲಿಮೆಂಟ್ ಅಂತೂ ಸಿಕ್ಕಿದೆ. ಖುಷಿಯಾಗಿರಿ ಅಂಡ್ ರಿಸಲ್ಟ್ಸ್ಗೆ ಇಬ್ಬರಿಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಶರ್ಮಿತಾ ಮ್ಯಾಮ್, ಎಲ್ರಿ ನಿಮ್ಗಿದೆಲ್ಲ ಇದು ಇದ್ದಂಗಿಂದು ಆ ಚಿಪ್ಪನ್ ತಗೊಂಡ್ ಬಂದು ಅದು ಒಂದು ಬಾಸ್ಕೆಟ್ ತರ ಮಾಡಿ ರೆಡಿ ಇತ್ತ ಅಥವಾ ನೀವು ಮಾಡ್ಕೊಂಡ್ ಬಂದಿದ್ದ? ಅದು ಇಲ್ಲ, ರೆಡಿ ಇದೇನೆ. ನಾನು ಬೇರೆ ಕಂಟ್ರೀಸ್ಗೆ ಹೋದಾಗ ಏನಾದ್ರೂ ಒಂದು ಐಟಮ್ಸ್ ತರ್ತಾ ಇರ್ತೀನಿ. Okay. So, ಇದು ಜಾರ್ಜಿಯಾಗ ಹೋಗಿದ್ದಾಗ ಐ ಜಸ್ಟ್ ಫೌಂಡ್ ಇಟ್ ವೆರಿ ನೈಸ್. ಸೊ ಹಾಗಾಗಿ ತಂದಿದ್ದೆ ಮ್ಯಾಮ್. ಸೊ ನೀವು ಎಲಿಮೆಂಟ್ಸ್ ಅಲ್ಲಿ ಒಂದು ಟೂಯಿ ಮಾಡಿದೀರಾ, ಹೌದು. ಒಂದು ಆಂಥಸ್ ಇದೆ, ಯು ಗಾಟ್ ಅ ಚೆರಿ ಕಾಂಪೋಟ್, Yes. ಯು ಗಾಟ್ ಚೆರಿ ಜೆಲಿ ಆನ್ ಒನ್ ಸೈಡ್ ಆಫ್ ದ ಗ್ಲಾಸ್, ಯು ಗಾಟ್ ದ ಪ್ಯಾನಕೋಟ್ ಆನ್ ದಿ ಅದರ್ ಸೈಡ್ ಆಫ್ ದ ಗ್ಲಾಸ್. ಐ ಹ್ಯಾವ್ ಅ ಸ್ಮಾಲ್ ಪ್ರಾಬ್ಲಮ್. Yes, chef. This thing looks so beautiful. I don't feel like ಟೇಸ್ಟಿಂಗ್ ಇಟ್. ಅಷ್ಟು ಚೆನ್ನಾಗಿದೆ. ಏನ್ ಟೂಯಿ ಮಾಡಿದ್ದೀರಿ? ನಾರ್ಮಲ್ ಶುಗರ್ ಹಾಕಿ ಮಾಡಿರೋದು. ಅಟ್ಟಿನ ಮಾಡಿದ್ದೀರಾ? ಬರೀ ಒಂದೇ ಗ್ಲಾಸ್ ಇದೆ 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 ಇದೆಯಲ್ಲ? ಇದೆ. ಪ್ಲೀಸ್ ಸೇವ್ ಅ ಗ್ಲಾಸ್. Yes, sure. It is an outstanding panna cotta. Thank you. I mean, one of the best I've had. Yeah, thank you, sir. The jelly is beautifully set. ತುಂಬಾ ಟಾರ್ಟ್ ಫ್ಲೇವರ್ಸ್, ಸಿಟ್ರಿಕ್ ಫ್ಲೇವರ್ಸ್ ಬರ್ತಾ ಇದೆ. ವೈಲ್ಡ್ ಮಲ್ಬರೀಸ್ ಹಾಕಿದಿರಲ್ಲ, Yes, wild that is mulberry. adding a beautiful touch of freshness. And panna cotta is perfect with that right amount of jiggle. Gelatin ಇಂದ ಮಾಡಿದೀರಾ? Yes, ಹೌದು, gelatin ಯೂಸ್ ಮಾಡಿದ್ನಿ ಸರ್. I'm sorry, I'm going to do this one more time today on the show.
Now I am going in for that majige huli and Yes, please. lotus stem. Yeah. Lotus stem looks very, very nice and crispy. Yes. ನಿಮ್ಮನ್ನ ಒಂದು ಪರ್ಮಿಷನ್ ಕೇಳಬೇಕು. I want your recipe and your permission to put this on my restaurant menu. Yes. Yes, anytime. It's an honor. Thank you. ಶರ್ಮಿತಾ, ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. Yeah. ಮಜ್ಜಿಗೆ ಹುಳಿ ಬಂದು ನೀವು ಇದನ್ನ Lotus stem. ಲೋಟಸ್ add ಸ್ಟೆಮ್ ಮಾಡಿ- ಹಾಕಿ, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಆಲ್ ಟುಗೆದರ್. Yes, ma'am. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿದೆ ಅದ್ರದ್ದು. Yeah. ಈ ಒಂದು ಡೆಸರ್ಟ್ ಅಲ್ಲ, ಇದು ಎಷ್ಟು ಸ್ವೀಟ್ ಆಗಿದೆ ಅಂದ್ರೆ ನೀವ್ ಎಷ್ಟು ಮುದ್ದಾಗಿ ಕಾಣ್ತೀರಾ, ಸ್ವೀಟ್ ಆಗಿ ಕಾಣ್ತೀರೋ, ಅದಕ್ಕಿಂತನೂ ಸಿಕ್ಕಾಬಡೆ ಚೆನ್ನಾಗಿದೆ ಶರ್ಮಿತಾ. ಸೂಪರ್ ಸರ್, ನಾನು ಇದು ನಿಮ್ಗೆ ಕೊಡಲ್ಲ, ನೀವು ಬೇಕಾದ್ರೆ ಬೇರೆ ಇಸ್ಕೊಳ್ಳಿ. I'll have the next one. ಇನ್ನೊಂದು ಗ್ಲಾಸ್ ಇದೆ. I'll give it ಶರ್ಮಿತಾ. to you. Yeah. Thank you, Super. ma'am. Thanks a lot. Yes. చల చల చలచాక్షి మిల 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 మీనాక్షి కమ 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 కమలాక్షి పట 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 పంచరంగి ಪಾರೆ ಎಸ್, ಹೇಳಿ, ಇದ್ರ ಹೆಸರು ಹೇಳಿ, ಏನ್ ಮಾಡ್ಕೊಂಡ್ ಬಂದಿದ್ದೀರಾ? ಮ್ಯಾಮ್ ಅದು ಕ್ಯಾನಲಿನಿ ಅಂತ. ಸೊ ದಿಸ್ ಒನ್ ಆಫ್ ಮೈ ಫೇವರೇಟ್ ವೇಸ್ ಆಫ್ ಹ್ಯಾವಿಂಗ್ ಪನ್ನೀರ್. ಸ್ವಲ್ಪ Okay. ಟೈಮ್ ಇದ್ದಾಗ ಬೇರೆ ಫ್ಲೇವರ್ ಟ್ರೈ ಮಾಡ್ಬೇಕು ಅಂದಾಗ ಇದನ್ನ ನಾನು ಟ್ರೈ ಮಾಡ್ತೀನಿ. ಓಕೆ. ಅಂಡ್ ಇದು ಕ್ಯಾರೆಟ್ ಚೀಸ್ ಕೇಕ್. ಸೊ ಅದು ನನ್ನ ಫೇವರೇಟ್. ನನ್ನ ಅಮ್ಮ ಹೇಳ್ಕೊಡಿದ್ ಫಸ್ಟ್ ಡಿಶ್, ಮಾಡಿದ್ ಫಸ್ಟ್ ಡಿಶ್. ಟೆಕ್ನಿಕಲ್ ಅದೇನೋ ಆಗಿ ಮೇಲ್ ಕ್ರೀಮ್ ಲೇಯರ್ ಅಂತ ಕೂತಿಲ್ಲ. ಸೊ ಐ ಟ್ರೈಡ್ ಇಟ್. So Chandan, very good cannelloni. ಅಕಸ್ಮಾತ್ ದಿಸ್ ವರ್ ಇನ್ ಎ ರೆಸ್ಟೋರೆಂಟ್, ಅಲ್ಲಿ ಮೇಲೆ ಸ್ವಲ್ಪ ಬ್ರೆಡ್ ಕ್ರಮ್ ಹಾಕ್ಬಿಟ್ಟು ಆಮೇಲೆ ಚೀಸ್ ಹಾಕಿ ಬ್ರಾಯ್ಲರ್ ಒಳಗೆ ಇಟ್ಬಿಟ್ಟು ಅದು ಚೆನ್ನಾಗಿ ಬಬ್ಲಿಂಗ್ ಆಗಿ ಬರುತ್ತೆ. ಇಫ್ ಯು ಆಡೆಡ್ ದಟ್, ಪರ್ಫೆಕ್ಷನ್. ಥ್ಯಾಂಕ್ ಯು. ಆಥೆಂಟಿಕ್ ಇಟಾಲಿಯನ್ ಫ್ಲೇವರ್ಸ್ ತುಂಬಾ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಡೆಸರ್ಟ್ ಇಸ್ ಆಲ್ಸೋ, ಇಟ್ ಇಸ್ ನಾಟ್ 100% ನೀವು ಹೇಳ್ದಂಗೆ ಅನೋಬೇಕ್ ಚೀಸ್ ಕೇಕ್ ಬರಲಿಲ್ಲ. ನಾಟ್ ದ ಚೀಸ್ ಕೇಕ್. It's slightly hard, but the rabdi and compared to ನೀವು ಫಸ್ಟ್ ಟೈಮ್ ಮಾಡಿರೋ ಗಾಜರ್ ಹಲ್ವಾ, ಇದು 2.0 ಸ್ವಲ್ಪ ಸ್ವೀಟ್ ಜಾಸ್ತಿ ಆಯ್ತು. ನಾಟ್ ಸೇಯಿಂಗ್ ದಟ್ ಇಟ್ಸ್ ಬ್ಯಾಡ್, ಇಟ್ ಇಸ್ ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್, ಬಟ್ ವರ್ಷನ್ 1.0 ವಾಸ್ ದಟ್ ವಾಸ್ ಅಥೆಂಟಿಕ್. ಬ್ಯಾಂಗ್ ಆನ್, ಬ್ಯಾಂಗ್ ಆನ್. ಚಂದನ್, ಇಷ್ಟು ದಿನ ನೀವು ಮಾಡಿರುವ ರೆಗ್ಯುಲರ್ ಎಪಿಸೋಡ್ಗಳಲ್ಲೇ ನಿಮ್ಗೆ ಡೆಸರ್ಟ್ ಪ್ರಿನ್ಸ್ ಅಂತ ಹೆಸರು ಕೊಟ್ಟಿರ್ಬೇಕಾದ್ರೆ, ಇವತ್ತು ನೀವ್ ಇನ್ನೇನ್ ಮಾಡ್ಕೊಂಡು ತಗೊಂಡ್ ಬರ್ತೀರಾ ಅಂತ. ಬಟ್ ನನ್ನನ್ನಂತೂ ನೀವು ಡಿಸಪಾಯಿಂಟ್ ಮಾಡ್ಲೇ ಇಲ್ಲ ಸ್ವೀಟ್ ಅಲ್ಲಿ. ಥ್ಯಾಂಕ್ ಯು. ತುಂಬಾ 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 ಚೆನ್ನಾಗಿತ್ತು. Thank you. ಐ ಜಸ್ಟ್ ಲವ್ಡ್ ಇಟ್. ಥ್ಯಾಂಕ್ಸ್. ಪನ್ನೀರಲ್ಲಿ ಮಾಡ್ಕೊಂಡು ಬಂದಿರೋದು ಅದು ಆಕ್ಚುಲಿ ಐ ಥಿಂಕ್ ಮೇಲ್ಗಡೆ ನೀವು ಹಾಕಿರುವಂತ ಚೀಸ್ ಕೋಟಿಂಗ್, ಚೀಸ್ ಮ್ಯಾಮ್. ಎಸ್, ಇಟ್ ಕುಡ್ ಹಾವ್ ಬೀನ್ ಲಿಟಲ್ ಬೆಟರ್ ಅಂತ ನನ್ಗೆ ಅನಿಸ್ತು. ಬಟ್ ಸ್ವೀಟ್ ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್ ದಿಲೀಪ್, ಏನ್ ಮಾಡ್ಕೊಂಡು ಬಂದಿದ್ದೀರಾ? ಒಂದು ವಿಲೇದೆಲೆ ಚಿಕನ್, ಅದ್ರ ಜೊತೆಗೆ ಕೊಕೊನಟ್ ಕರಿ ವಿತ್ ತೇಚಿ ಮಹಾರಾಷ್ಟ್ರ ಚಟ್ನಿ ಯೂಸ್ ಮಾಡಿದೀನಿ. ಓಕೆ. ಸೊ ಇದು ವಾಟರ್ ಮೆಲನ್ ಚೀಸ್ ಕೇಕ್. ಸೊ ಹೇಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದಾ ಅಥವಾ ಯಾರೋ ಮಾಡಿ ಹೇಳ್ಕೊಟ್ಟಿದ್ದ, ಅಮ್ಮ ಹೇಳ್ಕೊಟ್ಟಿದ್ದ, ಏನು? ಸೊ ಮಂಗಳೂರು ನನ್ನ ಫ್ರೆಂಡ್ ಇದ್ದಾರೆ ಶೆಫ್ ಅಂತ, ಒಬ್ರು ಶೆಫ್. ಸೊ ಅವರು ನಮ್ಮ ಕಲ್ಚರ್ ಮತ್ತೆ ಸ್ವಲ್ಪ ವೆಸ್ಟರ್ನ್ ಆಡ್ ಮಾಡ ಅಂತ ಹೇಳಿ ಈ ಎರಡು ರೆಸಿಪಿ ಹೇಳ್ಕೊಟ್ಟಿರೋದು. ಅಂಡ್ ನಮ್ಮ ಪೊಳಲಿ ಟೆಂಪಲ್ ಅಲ್ಲಿ ವಾಟರ್ ಮೆಲನ್ಗೆ ಒಂದು ವಿಶೇಷವಾದ ಸ್ಥಾನ ಇದೆ. ಅಂದ್ರೆ ಅದನ್ನ ಹರಕೆ ಅಂತ ಕೊಡ್ತಾರೆ, ಅಲ್ಲಿ ಹೋದರೆಲ್ಲ ಪ್ರಸಾದ ತಗೊಂಡ್ ಬರ್ತಾರೆ. ಸೊ ಅದು ಎಲ್ರು ಹಣ್ಣನ್ನು ತಿಂತಾರೆ, ಬಟ್ ಆ ಸಿಪ್ಪೆನ ಏನ್ ಹಾಕ್ತಾರೆ. ಸೊ ಅದನ್ನು ಬಿಸಾಕ್ಬಾರ್ದು, ಪ್ರಸಾದ ಅಂದ್ಮೇಲೆ ಅದನ್ನು ಯೂಸ್ ಮಾಡ್ಬೇಕು ಅಂತ ಐ ಡಿಡ್ ವಾಟರ್ ಮೆಲನ್ ಚೀಸ್ ಕೇಕ್ ಹಲ್ವಾ. ವಿಲೇದೆಲೆ ಅಂದ್ರೆ ಎಲ್ರಿಗೂ ಗೊತ್ತೇ ಇದೆ, ಅದಕ್ಕೊಂದು ಸ್ಪೆಷಾಲಿಟಿ ಇದೆ ಅಂತ. ಅದ್ರ ಜೊತೆಗೆ ಕೊಕೊನಟ್ ಕರಿ ಅಂಡ್ ಸ್ವಲ್ಪ ಇಂಡಿಯನ್ ಟಚ್ ಇದು ಕೊಟ್ಟಿದ್ದೀನಿ, ಚಟ್ನಿ. ದಿಲೀಪ್, ಚಿಕನ್ ವಿತ್ ತೇಚಾ ಕೋಕೋನಟ್ ಸಾಸ್ ಎಕ್ಸಾಕ್ಟ್ಲಿ ಇಸ್ ಡೆಫಿನೆಟ್ಲಿ ದ ಫಸ್ಟ್ ಟೈಮ್. ಇದ್ರ ಮುಂದೆ ನಾನು ಇದು ನೋಡೇ ಇಲ್ಲ ಇಲ್ಲೂ. ಇದು ಯಾರು ಮಾಡಿದಾರಾ? ಯಾರು ಮಾಡಿಲ್ಲ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಇನೋವೇಟಿವ್. ಥ್ಯಾಂಕ್ ಯು ಸೋ ಮಚ್. ಸೊ can I safely say for the first time ever in history ನಮ್ಮ ಕನ್ನಡ ಕಲರ್ಸ್ ಟಿವಿ ಅಲ್ಲಿ ಈ ಎರಡು ಡಿಶ್ ಅನ್ನು ಯಾರು ಟೇಸ್ಟ್ ಮಾಡ್ತಾ ಇದ್ದಾರೆ? ಅದರ್ವೈಸ್ ದಿಸ್ ಇಸ್ ನಾಟ್ ಬೀನ್ ಟೇಸ್ಟೆಡ್. ಅಂಡ್ ಆಕ್ಚುಲಿ ಚಿಕನ್ ಮಾಡಿದ್ದಾರೆ ಆಲ್ರೆಡಿ. ಸೊ ಆ ಕರಿ ಏನಿದೆ ಅದು ನನ್ನ ಫ್ರೆಂಡ್ ಇದೆ ಪರ್ಸನಲ್ ಇದು. ಸೊ ಅದು ನನಗೋಸ್ಕರ ಈ ಕ್ರಿಯೇಟೆಡ್ ದಟ್ ಕರಿ. ಸ್ಮೋಕ್ ಮಾಡಿದ್ರ? ಅದಕ್ಕೆ ಒಂದು ಪ್ಯಾಂಡಲ್ ಲೀಫ್ ಅಂತ ಒಂದು ಬರುತ್ತೆ. ಸೊ ಅದನ್ನ ಹಾಕಿದ್ರೆ ರೈಸ್ಗೆ ಒಂದು ಎಕ್ಸ್ಟ್ರಾ ಸ್ಮೆಲ್ ಕೊಡುತ್ತೆ, ಫ್ಲೇವರ್ ಕೊಡುತ್ತೆ. ಹಾ, ಸೊ ಅದಕ್ಕೆ ಮತ್ತೆ ಕೊಕೊನಟ್ ಕರಿಗೆ ಅದನ್ನ ಹಾಕಿದ್ರೆ ಎಕ್ಸ್ಟ್ರಾ ಫ್ಲೇವರ್ಸ್ ಕೊಡುತ್ತೆ. ದಿಲೀಪ್, ಈ ರೈಸ್ ಮೇಲೆ ಆ ಚಿಕನ್ ಇಟ್ಟಿದ್ ಮಾತ್ರ ಅಲ್ಲ, ಅದ್ರ ಮೇಲೆ ಒಂದು ಚಟ್ನಿ ಹಾಕಿದಿರಲ್ಲ, ವಾವ್ ರೀ, ವಾವ್ ವಾವ್, ಸಿಕ್ಕಾಬಡೆ ಚೆನ್ನಾಗಿದೆ. ಯಪ್ಪ, ಸಖತ್ತಾಗಿದೆಪ್ಪ. ಥ್ಯಾಂಕ್ ಯು ಸೋ ನೈಸ್, ಸೋ ನೈಸ್. ಐ ವಿಲ್ ವಾರ್ನ್ ಯು,
15 years ಇಂದ ಐ ಬೀನ್ ಜಡ್ಜಿಂಗ್ ಆನ್ ಟಿವಿ, 30 years ಇಂದ ಐ ಬೀನ್ ಜಡ್ಜಿಂಗ್ ಕಲ್ನರಿ ಇವೆಂಟ್ಸ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆ ಸ್ಪೂನ್ ಸ್ಪ್ಯಾಶ್ ಒಂದ್ಸತಿ ಅಲ್ಲ 2 ಸತಿ ಮಾಡಿದೆ. Thank you. Oh my God, Dilip, this is awesome, man. Thank This you is so awesome. Both watermelon dessert and Villa chicken, You are right. techa, coconut, pandan, smoke. Thank you so much. Bang on, Dilip, bang on. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ವಾವ್, ಮತ್ತೆ ಮತ್ತೆ ತಿನ್ಬೇಕು ಅಂತ ಅನಿಸ್ತಾ ಇರುವಂತ ಒಂದು ಟೇಸ್ಟ್ ನ ತಗೊಂಡ್ ಬಂದಿದ್ರ ದಿಲೀಪ್. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸ್ಪೆಷಲಿ ಇದನ್ನ ನನ್ನ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾರ್ಮಲ್ ಆಗಿ ಯಾರ್ ಶೆಫ್ ಅವ್ರ ನಾನೇ ನಿಮ್ ಫ್ರೆಂಡ್ ಥ್ಯಾಂಕ್ಸ್ ಹೇಳ್ತೀನಿ. ಪ್ಲೀಸ್ ಸೆಂಡ್ ಮೀ ಹರ್ ಕಾಂಟ್ಯಾಕ್ಟ್ಸ್. ಐ ಗೋನಾ ಟಾಕ್ ಟು ಹರ್ ಅಂಡ್ ಟಾಕ್ ಟು ಹಿಮ್ and we'll have long conversations, but thank you for bringing it here. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ದಿಲೀಪ, ಒಳ್ಳೆ ಕಾಮೆಂಟ್ ಸಿಕ್ಕಿದೆ. ಅಂಡ್ ನಿನ್ಗೂ ಕೂಡ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಏನ್ ರಿಸಲ್ಟ್ಸ್ ಇದೆ ಅದಕ್ಕೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಗ್ರ್ಯಾಂಡ್ ಫಿನಾಲೆಯ ಮೊದಲನೇ ಕುಕಿಂಗ್ ಚಾಲೆಂಜ್ ಅಲ್ಲಿ ಎಲ್ಲರೂ ಸೂಪರ್ ಆಗಿ ಅಡಿಗೆನ ಮಾಡಿದ್ರಿ ಅಂಡ್ ಟೇಸ್ಟಿಂಗ್ ಕೂಡ ಆಯ್ತು. ರಿಸಲ್ಟ್ಸ್ ಹೇಳೋದೊಂದೇ ಬಾಕಿ ಇರೋದು. ಅವರು ರಿಸಲ್ಟ್ಸ್ ನ ಹೇಳಿ ಆದ್ಮೇಲೆ 3 ಜನ ನಮ್ಮ ಗ್ರ್ಯಾಂಡ್ ಫಿನಾಲೆಯಿಂದ ಹೊರಗೆ ಹೋಗ್ತೀರಾ ಅಂಡ್ 3 ಜನ 2ನೇ ಹಂತಕ್ಕೆ ಹೋಗ್ತೀರಾ. ಅದ್ರಲ್ಲಿ ಒಬ್ರು ಆಗ್ತಾರೆ ವಿನ್ನರ್ ಅಂಡ್ ಅವ್ರಿಗೆ ಸಿಗತ್ತೆ ಆ ಟ್ರೋಫಿ. ಆ ರಿಸಲ್ಟ್ ತಿಳ್ಕೊಳ್ಳೋಣ. ಆದ್ರೆ ನಮ್ಮ ಕುಕ್ಸ್ ಹಾಗೂ ಕ್ಲೇಸ್ ಎಲ್ಲರೂ ರಿಸಲ್ಟ್ಗೆ ಮುಂದೆ ಬರಬೇಕಾಗಿ ವಿನಂತಿ. ರಿಸಲ್ಟ್ಸ್ ಬಗ್ಗೆ ಎಷ್ಟು ಟೆನ್ಷನ್ ಆಗ್ತಿದೆ? ಸೊ ಫಸ್ಟ್ ಇಂದ ಇಲ್ಲಿವರೆಗೂ ಕಂಪೇರ್ ಮಾಡಿದ್ರೆ ಇಷ್ಟು ರೌಂಡ್ ಬಂದಿದ್ದೀವಿ ಅಂಡ್ ಇನ್ನು 1 ರೌಂಡ್ ಇದೆ. ಸೊ ಅದಕ್ಕೆ ಹೋಗ್ಬೇಕು ಅಂತ ಎಲ್ಲರೂ ಸ್ಟ್ರಗಲ್ ಮಾಡಿರ್ತೀವಿ ಅಂಡ್ ನಾವಿಷ್ಟು ಪ್ರಯತ್ನ ಒಂದು ಫೈನಲ್ ಬರಬೇಕು ಅಂತ. ಸೊ ಅದಕ್ಕೋಸ್ಕರ ಹೋಪ್ ಜಾಸ್ತಿ ಇದೆ. ಎಕ್ಸೈಟ್ಮೆಂಟು ಇಲ್ಲ, ಭಯನೂ ಇಲ್ಲ, ಏನೂ ಇಲ್ಲ. ಜಸ್ಟ್ ಲೈಕ್ ವೇಟಿಂಗ್ ಏನಾಗೋದು ನೋಡೋಣ ಅಂತ. ರಿಸಲ್ಟ್ಸ್ ಬಗ್ಗೆ ಆಕ್ಚುಲಿ ಕಮೆಂಟ್ಸ್ ಕೇಳಿದ್ಮೇಲೆ ಟೆನ್ಷನ್ ಅಂತೂ ಇಲ್ಲ, ಏನಾದ್ರೂ ಬೇಜಾರಿಲ್ಲ. ಯಾಕಂದ್ರೆ ಕಮೆಂಟ್ಸ್ ನಂಗೆ ತುಂಬಾ ಖುಷಿ ಕೊಟ್ಟಿದೆ ಅದಕ್ಕೆ. ವೆರಿ ನೈಸ್. ಎಸ್. ಅಂಡ್ ಕಾವ್ಯ, ಇಷ್ಟು ಚೆನ್ನಾಗಿ ಕುಕ್ ಮಾಡೋರ ಮಧ್ಯದಲ್ಲಿ ನಾನು ಇಲ್ಲಿವರೆಗೂ ಬರೋದು ಇಟ್ ಇಸ್ ಅ ವೆರಿ ಗುಡ್ ಥಿಂಗ್. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಇಲ್ಲಿಂದ ಏನಾದ್ರೂ ಪರವಾಗಿಲ್ಲ, ಐ ಆಮ್ ರಿಯಲಿ ಹ್ಯಾಪಿ. ವೆರಿ ನೈಸ್. ಅಂಡ್ ಚಂದ್ರಣ್ಣ, ನಮ್ಮ ಅಡಿಗೆ ನಮಗೆ ಪರಿಪೂರ್ಣತೆಯಿಂದ ಅನಿಸ್ಲಿಲ್ಲ ಅಂದಾಗ ನಮ್ಮೆಲ್ಲ ಫೀಲಿಂಗ್ ಇರೋವಾಗ ಬಹುದೇನೋ ಅದೆಲ್ಲ ಯಾಕೆ ಅಲ್ಲ, ಸಾಕ್ಷಿ ಇರುವಾಗ ಅದು ಎಲ್ಲೂ ಕಪ್ಪಗಾಗುವುದಿಲ್ಲ. ಅದನ್ನು ನಾವು ಪರಿಪೂರ್ಣ ಅಂತ ಒಪ್ಪಿಕೊಳ್ಳು. ಬಟ್ ನಿಮ್ಗೇನು ಟೆನ್ಷನ್ ಇಲ್ಲ. That is very nice, ಚಂದ್ರಣ್ಣ. ಅಂಡ್ ಫಿನಾಲೆ ಅಂತಲ್ಲ, ಎವ್ರಿ ವೀಕ್ ಟೆನ್ಷನ್ ಮಾಡ್ಕೊಳ್ಳುವಂತ ರಘು, ಎಷ್ಟು ಭಯ ಮೊಮೆಂಟಿಗಿದೆ ಅಂದ್ರೆ ನನಗೆ ಅಡುಗೆ ಮೇಲೆ ಕಾನ್ಫಿಡೆಂಟ್ ಇದ್ದು. ಮೊದಲನೇ ಭಯ ಆಗಿದ್ದು ತುಕಾಲಿ ಸಿಕ್ಕಿದ್ಮೇಲೆ ನನಗೊಂದು ಹೆಲ್ಪ್ ಮಾಡ್ತಾನೋ ಇಲ್ವೋ ಅಂತಿತ್ತು. ಅಂಡ್ 2ನೇ ಭಯ ಆಗಿದ್ದು ಔಟ್ ಆಫ್ 6 3 ಜನನ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅವಾಗ ಒಂದು ಸ್ವಲ್ಪ ಭಯ ಬಂತು. ಯಾಕೆಂದ್ರೆ ಲಾಟ್ ಆಫ್ ಕಾಂಪಿಟೇಷನ್. ಸೊ 3 ಎಲಿಮಿನೇಷನ್ ಅಂದ್ರೆ ಇಟ್ಸ್ ಎ ಬಿಗ್. ಅದ್ರಲ್ಲಿ ಸೆಲೆಕ್ಟ್ ಆಗೋದು ಅಂದ್ರೆ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್. ಬಟ್ ಈಗ ಭಯ ಇಲ್ಲ. ಈಗ ಭಯ ಇಲ್ಲ. ನನ್ ಕಾನ್ಫಿಡೆಂಟ್ ಇತ್ತು, ಭಯ ಇದ್ದಿದ್ದು ಅಲ್ಲಿ ಅವನ ಮೇಲೆ ತುಕಾಲಿ ಮೇಲೆ. ವೆರಿ ನೈಸ್. ನಾನು ಇದ್ದಿದ್ಕೆ ರಘುಗೆ ಓ ಮೈ ಗಾಡ್ ಟಕ್ 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 ಇಲ್ಲ ಅಂದ್ರಿಲ್ಲ. ಸೊ ನಮ್ಮ 6 ಜನ ರಿಸಲ್ಟ್ಸ್ಗೆ ಅಂತ ವೇಟ್ ಮಾಡ್ತಿದ್ದಾರೆ. ಸ್ವಲ್ಪ ಜನಕ್ಕೆ ಟೆನ್ಷನ್ ಇದೆ, ಮುಂದಿನ ರೌಂಡ್ ಯಾರು ಹೋಗ್ತಾರೆ, ಇಲ್ಲಿಂದನೇ ಯಾರು ಫಿನಾಲೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋ ಟೆನ್ಷನ್, ಭಯ ಎಲ್ಲರಿಗೂ ಇದೆ. ಆದ್ರೆ ನಿಮ್ಮ ಟೆನ್ಷನ್ಗೆ ಸೊಲ್ಯೂಷನ್ ಆಗಿ ನಿಮ್ಮ ರಿಸಲ್ಟ್ ಈಗ ಎವಿ ಮೂಲಕ ರಿವೀಲ್ ಆಗ್ತಿದೆ. ರೆಡಿನಾ? ಓಕೆ, ಈಗ ಮೊದಲನೇ ರಿಸಲ್ಟ್ ನ ಎವಿ ಬರ್ತಾ ಇದೆ. ನಾವ್ ನೋಡೋದಕ್ಕೆ ರೆಡಿ ಇದೀವಿ. ಅಂಡ್ 6 ಜನ ಕುಕ್ಗಳಿಗೆ ಆಲ್ ದಿ ವೆರಿ ಬೆಸ್ಟ್. ಸೊ ರಿಸಲ್ಟ್ ಏನು ಅಂತ ತಿಳ್ಕೊಳ್ಳುವಂತ ಸಮಯ. ಮೊದಲನೇ ಎವಿನ ಪ್ಲೇ ಮಾಡಿ ಪ್ಲೀಸ್. ಅಂದ್ರೆ ತುಂಬಾ ಇಷ್ಟ ಮೇಡಮ್. ಥ್ಯಾಂಕ್ ಯು. ಓಕೆ, ನಮ್ಮ ಕಾವ್ಯ ಅವರು ಚೂಸ್ ಮಾಡಿರೋದು ಸಿಲ್ವರ್ ಕಲರ್ ಬಲೂನ್ ಅನ್ನ. ಸೂರಜ್ ಬೇಡ್ವಾ ಪ್ಲೀಸ್, ಬರ್ತೀನಿ. ಸೀರಿಯಸ್ಲಿ ನಾನು ಈಗಲೇ ಹಾಳು ಮಾಡ್ತೀನಿ. ಗೆದ್ರೆ ನಂಗೆ ಆಯ್ತಾಯ್ತು. ಸತ್ಯ. ಐ ಲವ್ ಯು, ಐ ಲವ್ ಯು. ನೀವು ಇಬ್ರು ಪ್ರೀತಿ ಜಾಸ್ತಿ ಮಾಡ್ತಾ ಇದ್ರಿ, ಹಾಫ್ ಬಾಯ್ಲ್ ಕಡಿಮೆ ಮಾಡಿದ್ರಿ. ಲವ್ ಅಲ್ಲಿ ಹಾಕಿರೋ ಹಾಫ್ ಬಾಯ್ಲ್ಡ್. ಎಲ್ಲಿ ಸತ್ವಾಯ್ತದಿನ್
ಕೊಡ್ತಾ ಇದ್ದಾನೆ, ಬೇಕಂತ ಕೆಲಸ ಕೊಡ್ತಿದ್ದಾನೆ ನಾಯಿ ನನ್ ಮಗ. ನನ್ ಇವತ್ತು ಒಳ್ಳೆ ದಿನ ಸ್ಟಾರ್ಟ್ ಆಗ್ಲಿ ಅಂತ ಬಂದಿದ್ದೀನಿ. ಅವನ್ನೇ ಸಿಗೋದಿಲ್ಲ, ನಾನೇ ಬರೋದು ನಿನಗಿರು. ನಾಗವಲ್ಲಿ ನೀನು ಗಿಲ್ಲಿ ತರ ಸ್ವಲ್ಪ ರೊಮ್ಯಾಂಟಿಕ್ ಆಗೋ, ಹಂಗಲ್ಲ. ಸೌತ್ ಇಂಡಿಯನ್ ಡಿಶ್ ಅಲ್ವಾ? ಅನ್ನ ರಸಂ ಮಾಡ್ತಾಳೆ. ಈ ಡಿಶ್ನ ಹೆಸರೇನು? ಟೊಮೆಟೊ ಬಾತ್. ಪ್ರತಿ ಸಲ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಸುರಾಜ್ ಸ್ಪೆಷಲ್ ಏನ್ ಮಾಡಿಲ್ಲ, ಉಂಡೆ ಇರಲ್ಲ ಮೇಡಮ್. ಆಮೇಲೆ ಅದು ಬಜ್ಜಿ ಅಂಗಡಿಗೆ ಹೋದ್ರೆ 5 ರೂಪಾಯಿಗೆ 4 ಬಜ್ಜಿ ಕೊಡ್ತಾನೆ. ಇವಳದೊಂದು ಅಡಿಗೆ. ಅವಳ ಜೊತೆ ಸಂಸಾರ ಮಾಡಕ್ಕಾಗುತ್ತಾ? ಆಗಲ್ವಾ? ಸಂಸಾರ ಇದ್ದು ನಿನ್ನಂತವ್ರ ಜೊತೆ ಯಾಕೆ ಹೇಳು? ಇಂತರ ಯಾರು ಅಡ್ಜಸ್ಟ್ ಆಗ್ತಾರೆ? ಇಂತರ ಯಾರು? ಅದು ಏನಂದ್ರೆ ಜಾಲಿ, ಅದು ಖುಷಿ. ಅದು ನನ್ಗೆ ಮೇನ್ ನನ್ನ ಬಾಯ್ ಫ್ರೆಂಡ್ ಅಲ್ಲಿ ಇಷ್ಟ ಆಗದಿದ್ದ ಕ್ವಾಲಿಟಿ ಏನಂದ್ರೆ ಗಲಾಟೆ ಮಾಡೋರು. ಗಲಾಟೆ ಮಾಡಲ್ಲ ನಿನ್ ಜೊತೆ, ಅದಕ್ಕೆ ನಂಗೆ ನೀನ್ ಇಷ್ಟ ಆಗ್ತಿಲ್ಲ. ಕರಡಿ ನಂಗೆ ಕರಡಿ ಪಾಪು ಶರ್ಮಿ ಲಕ್ಷ್ಮಿ ಬರ್ತಾಳೆ ನೋಡಿ ನನಗೆ. ಓಂ ಶರ್ಮಿ ಆಯ ನಮಃ. 3 ಐಟಮ್ ಇದೆ, ಏನಾದ್ರೂ ಬೇಕಾಗುತ್ತಲ್ಲ? ಅದೇ ಸತಿ ಮ್ಯಾಮ್ ಹೇಳ್ತೀನಿ, ಅವ್ರು ಕೊಡ್ತಾರೆ 3 ಸತಿ. ನೀನ್ ಹೋಗಿ ಅಜ್ಜಿ. ನನ್ನ ಫ್ರೆಂಡ್ ಸಾಯಿಸಿ ಅವಳ ಜೊತೆನೂ ಫ್ಲಾಟ್ ಮಾಡಿ ಫ್ಲಾಟ್ ಕೊಡ್ತೀನಿ ನಿನ್ಗೆ ಮಂಗಳೂರಲ್ಲಿ. ಇವನೇ ದೊಡ್ಡ ಇವನು. ಪ್ಲೀಸ್ ನನ್ನ ಮತ್ತೆ ಕೇವಲ ಜೊತೆ ಸೆಟ್ ಮಾಡ್ಕೊಡಿ. ಇವಳು ಮತ್ತೆ ಇವ್ರ ಪೇರೆಂಟ್ಸ್ ಎಲ್ಲ ಜಾತಿಗೆ ಇಟ್ಕೊಂಡದ್ ಯಾಕೆ ನಾನೇ ಸಿಗ್ತೀನಿ ಅಂತ ಕೇಳಕ್ ಹೋಗಿದಾರಂತೆ. ಅವ್ರು ಹೇಳಿದಾರಂತೆ ಜೀವನ ಪೂರ್ತಿ ಇವ್ರಿಗೆ ನಾನೇ ಸಿಗೋದು. ನಾವ್ ಆಕ್ಚುಲಿ ಈಗ ರಿಸಲ್ಟ್ ನ ಅನೌನ್ಸ್ ಮಾಡಿದ್ದು. ರಿಸಲ್ಟ್ ಯಾವ್ದಕ್ಕೆ ಅಂತ ಅಂದ್ರೆ ಬೆಸ್ಟ್ ಜೋಡಿ ಯಾವ್ದು ಅನ್ನೋ ಪ್ರಶ್ನೆಗೆ ನಮ್ಮ ಉತ್ತರ ಸೂರಜ್ ಅಂಡ್ ಕಾವ್ಯ ಜನ್ಮದ ಜೋಡಿ. ಕಂಗ್ರಾಚುಲೇಷನ್ಸ್. ನಿಮಗೆ ಎಷ್ಟೆಷ್ಟು ಬಂತು ನೋಡಿ. ರೈಸ್ ಬಾತ್ ಬಂಗಾರಿ ಬಂದಿದ್ದಾಯ್ತು, ಉಗ್ಗರ್ ಕುಮಾರಿ ಕಾವ್ಯ ಬಂದಿದ್ದಾಯ್ತು, ಇವತ್ತು ಜನ್ಮದ ಜೋಡಿ ಬೇರೆ ಆಗಿದ್ದೀರಾ. ಆಕ್ಚುಲಿ ಸ್ಟಾರ್ಟಿಂಗ್ ಫಸ್ಟ್ ಶುರುವಾದಾಗ ಇವನಷ್ಟು ಟಾರ್ಚರ್ ಕೊಟ್ಟಿರೋನು ನನ್ಗಿನ್ಯಾರೂ ಇಲ್ಲ. ನನ್ನ ಲೈಫಲ್ಲೇ ನನ್ನ ಪೇಷನ್ಸ್ ಯಾವ ಲೆವೆಲ್ವರೆಗೂ ರೀಚ್ ಆಗ್ಬೋದು ಅನ್ನೋದನ್ನ ಸೂರಜ್ ಚೆಕ್ ಮಾಡಿದ್ದಾನೆ. ಪ್ರಾಬ್ಲಿ ನಾನು ಸೂರಜ್ ಅಥವಾ ತುಕಾಲಿಯಿಂದಾನೇ ನನ್ನ ಲೈಫಲ್ಲಿ ಸ್ವಲ್ಪ ಪೇಷನ್ಸ್ ಕಲ್ತಿದ್ದೀನಿ. ಬಟ್ ಖುಷಿ ಆಗತ್ತೆ, ನೀವಿಬ್ರು ಇಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದೀರಾ ಅಂಡ್ ಜನ್ಮದ ಜೋಡಿಯಾಗಿ ಹೊರಹೊಮ್ಮಿದ್ದೀರಾ. ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್. ಸೊ ದಯವಿಟ್ಟು ನೀವು ಇಲ್ಲಿ ಬನ್ನಿ. ಈಗ ಮುಂದಿನ ರಿಸಲ್ಟ್ ಏನು ಅಂತ ನೋಡುವಂತ ಸಮಯ. ನಾನು ಪ್ಲೇ ಬಾಯ್ ರಂಗ SSLC ಗೇಟಪ್ ಅಲ್ಲಿ ಬಂದಿದ್ದೀನಿ. ಸೈಡಿಗೆ ಹೋಗೋ ರಂಗ ಬರ್ತಾವನೆ. ನಾನ್ ಸೈಡ್ಗೆ ಹೋಗೋ ಅನ್ನಲ್ಲ, ಆಚೆಗೆ ಹೋಗೋ ಅಂತೀನಿ. ಅಡಿಗೆಗೆ ಎಷ್ಟು ಇಂಪಾರ್ಟೆಂಟ್, ನನ್ನ ಜೀವನಕ್ಕೆ ನೀನಷ್ಟು ಇಂಪಾರ್ಟೆಂಟ್. ನಾನು ಇಡೀ ಕ್ವಾಟ್ಲೆ ಕಿಚನ್ ಅಲ್ಲಿ ನೀವೊಬ್ಬರೇ ಇಷ್ಟ ಆಗಿದ್ದು. ನಿಜವೂ ನೀವು ನನಗೆ ಇಷ್ಟ ಆದ್ರಿ. ಆ ಮುಖ ನೋಡಿದ್ಮೇಲೆ ನಂಗೆ ಖುಷಿ ಆಯ್ತು. ಇನ್ಮೇಲೆ ಡೈಲಿ ಬರ್ತೀನಿ. ನಾನು ಡೈಲಿ ಬಂದ್ರೆ ಕಸ ಹೊಡಿಬೇಕಷ್ಟೇ ಇಲ್ಲಿ. ಪ್ರೇರಣಾ, ನನ್ನ ನಗುಗೆ ನೀನೇ ಕಾರಣ. ನೀನ್ ಇಲ್ಲೇ ಹೆಂಗೆ ನಾನು ಬದುಕಣ? ಇಲ್ಲಿರೋದ್ರಲ್ಲಿ ಎಲ್ಲರಿಗಿಂತ ಸ್ವಲ್ಪ ಬುದ್ಧಿವಂತ ಅಂದ್ರೆ ಅದು ನೀನೇ ಆಯ್ತಾ? ಲೇಟಾಗಿ ಹುಟ್ಬೇಕಾಗಿತ್ತು. ಯಾಕೆ ಹೇಳಿ? ನಾನು ನಿಮ್ನೆ ಮದುವೆ ಆಗ್ತಿದ್ದೆ. ನಿಂಗೆ ಖುಷಿ ಇದೆ ಪ್ರಶಾಂತ್ ಅವ್ರು ಬಂದಿರೋದು? ನನ್ಗೆ ಅವರೇ ಬೇಕಿತ್ತು ಅಂತ ಆಸೆ ಇತ್ತು ಅವಾಗಿಂದ. ಶಿಲ್ಪ, ನೀನ್ ಎಷ್ಟೇ ದೂರ ಹೋಗು, ನನ್ನ ಮನ್ಸಲ್ಲಿ ನೀನ್ ಯಾವಾಗ್ಲೂ ಇರ್ತೀಯ. ಐ ಹೇಟ್ ಶಿಲ್ಪ. ಶಿಲ್ಪ ಸಿಗ್ಬೇಕಾಗಿತ್ತ ಆಕ್ಚುಲಿ. ಅವಳು ಬಜಾರಿ.
ಅದ್ರಲ್ಲಿ ಅರ್ಧ ಇಂಗ್ರೀಡಿಯೆಂಟ್ಸ್ ನಾನೇ ಯೂಸ್ ಮಾಡಿ ಪ್ಲಾನ್ ಮಾಡಿ ಚಂದ್ರು ಸರ್ ಜೊತೆ ಕೈ ಜೋಡಿಸಿ ಮಾಡಿರೋದು. ಅಷ್ಟು ಐಟಮ್ ತಗೊಂಡಿದ್ದೆ ಅಪ್ಪನ್ಗೆ, ಆದ್ರೆ ಅಪ್ಪನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದಕ್ಕೆ ನಿಮ್ ನಿಕ್ ನೇಮ್ ಬಕೆಟ್ ಪ್ರಶಾಂತ್ ಅಂತ. ಇಲ್ಲ ಮ್ಯಾಮ್, ಅದೇನಂದ್ರೆ ನಾನು ನೀನು ಒಂದು ಅದಕ್ಕೂ ಬಕೆಟ್ ಹಿಡಿತಾವನೆ. ನಿಮ್ಮನ್ನ ನೋಡಿದ್ಮೇಲೆ ಈಗ ಒಂದು ಹುರುಪು ಬಂತು. ಶ್ರುತಿ ಮ್ಯಾಮ್ ನೋಡಿದ್ರೆ ಹುರುಪ್ ಬರಲ್ವಾ? ಶ್ರುತಿ ಮ್ಯಾಮ್ ಇದ್ರೆ ಶೋ ಇದ್ರೆ ಶ್ರುತಿ ಮ್ಯಾಮ್ ಅಂತ. ಆಕ್ಚುಲಿ ನನಗೆ ಫೇವ್ರೇಟ್ ಅಂತ ನೀವೇ. ನಾನು ಆಕ್ಚುಲಿ ಇವತ್ತು ಸಂಜನಾ ಬರ್ತಾವ್ರೆ ಅಂದಿದ ತಕ್ಷಣ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಸೆಟ್ಟಿನ ಆಚೆ ಬಂದ್ಬಿಟ್ರ. ಈಗ ನಿಂಗ್ ಸಂಜನಾ ಅವ್ರ ಫೇವ್ರೇಟ್, ಇವರು ಸಂಪದ ಅವ್ರ ಫೇವ್ರೇಟ್. ಎರಡು ಕಣ್ಣಿದ್ದಂಗ ಅವ್ರಿಬ್ರು. ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಬೇಜಾರಿರುತ್ತೆ ಅಲ್ವನಕ? ಹೂ ಅಂತ ಅಂದ್ರೂ ಅಲ್ಲೊಂದು ಪ್ರೀತಿ ಇರುತ್ತೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಇವರೇ ಬೇಕು ಅಂತ ಗೆಸ್ ಮಾಡಿದ್ದೆ. ನಂಗೆ ನೀನೇ ಬೇಕಾಗಿತ್ತು. ನೀನ್ ಬಿಟ್ಟಿರಕಾಯ್ತಿರ ಹಿಂಗ್ ಬಕೆಟ್ ಹಿಡ್ಕೊಂಡೆ ಚಾನಲ್ ಅಲ್ಲೂ ಬಂದ್ಬಿಟ್ಟೆ. ಹಿಂಗ್ ಬಕೆಟ್ ಇಟ್ಕೊಂಡೆ ಚಂದ್ರಣ್ಣನ್ ಪಡ್ಕೊಂಡೆ. ಆ ನಗು ನೋಡ್ರಿ, ಯಾರಿಗ್ ಬರುತ್ತಾ ನಗು? ನಿನ್ನ ಇಷ್ಟ ದೇವ್ರ ಹತ್ರ ಬೇಡ್ಕೊ. ನನ್ನ ಇಷ್ಟ ದೇವ್ರು ಇವರಿಬ್ರೆ. ನಾನೇ ವರ ಕೊಡ್ತಾ ಇರೋದು, ಆಚೆ ಹೋಗು ಮಗನೇ. ಅದು ದೇವ್ರು ಅಲ್ಲಿದೆ. ಮನೇಲಿ ಏನಕ್ಕೆ ಹಿಡ್ಕೊಂಡವ್ರು? ಸುಮ್ನೆ ಊಟ ಹಾಕೊಂಡು ಹಿಡ್ಕೊಂಡವ್ರು ನಿನ್ನ. ಚಾನಲ್ ಅವ್ರಿಗೆ ಎಷ್ಟು ಬಕೆಟ್ ಹಿಡಿದಿರ, ಒಂದು ವೀಟಿನೇ ಮಾಡಿದಿರಲ್ಲ ನೀವು. ತುಂಬಾ ಚೆನ್ನಾಗಿತ್ತು. ನನ್ಗೆ ಗೊತ್ತಿಲ್ಲ ನಂದು ವಿಟಿ ಬರುತ್ತೆ ಅಂತೆಲ್ಲ. ಅಲ್ಲ ನಮಗೂ ಗೊತ್ತಿಲ್ಲ. ನಮಗೂ ಗೊತ್ತಿದ್ರೆ ಮೊದ್ಲೇ ಹೇಳಿದ್ರಿ, ದಯವಿಟ್ಟು ಹಾಕ್ಬೇಡ ಅಂತ ಕೇಳ್ತಾ ಇದ್ದೆ ನಾನು. ನಮಗ್ ಗೊತ್ತಿಲ್ಲದೆ ಹಾಕ್ಬಿಟ್ರು ನಿನ್ ವೀಟಿನ. ಈ ವೀಟಿ ನಾವ್ ಯಾಕೆ ಹಾಕಿದ್ವಿ ಅಂತ ಇದ್ರೆ ಇವರಿಗೆ ಒಂದು ಅವಾರ್ಡ್ ಸಿಗ್ತಾ ಇದೆ, ಸಪ್ತ ಸಾಗರ ಅಂತ. ಇವ್ರು ಸಾಗರದಷ್ಟು ಹಿಡಿತಾರೆ ಅಂತ. ಓಕೆನಾ? ನನ್ನ ಪ್ರೀತಿಯ ಪ್ರಶಾಂತ್ಗೆ ಸಿಕ್ತಿದೆ ಸಪ್ತ ಸಾಗರ ಅವಾರ್ಡ್. ತುಂಬಾ ಖುಷಿ ಆಗುತ್ತೆ ಈ ಅವಾರ್ಡ್ ಸಿಕ್ಕಿರೋದು. ಅಂಡ್ ಈ ಅವಾರ್ಡ್ ಸಿಕ್ಕಿರೋ ಕಾರಣ ಡೈರೆಕ್ಷನ್ ಟೀಮ್ ಒಂದ್ ಕಡೆ ಆದ್ರೆ 4 ಪಿಲ್ಲರ್ ಆದ ಅವ್ರ ಮೇಲೆ ಆಪಾದನೆ ಹಾಕ್ಬೇಡ. ಡೈರೆಕ್ಷನ್ ಟೀಮ್ ಇದಕ್ ಕಾರಣ ಅಲ್ಲ. ನೀನ್ ಅವ್ರಿಗೇನು ಕೊಟ್ಟಿಲ್ಲ, ಆತರ ಏನು ಬಕೆಟ್ ಹಿಡಿದ. ನಾನೇನು ಕೊಟ್ಟಿಲ್ಲ, ಬಾರೋ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಬಾರ 4 ಜನಕ್ಕೆ ಹಂಚ್ಬಿಟ್ಟಲ್ಲಪ್ಪ ನಿನ್ ಪ್ರೈಜಾ. ಈಗ ಮುಂದೆ ಇನ್ನೂ ಒಂದು ಸ್ಪೆಷಲ್ ಅವಾರ್ಡ್ ಇದೆ. ರೆಡಿನಾ? ರೆಡಿ. ಸೋಲೋ ವಿನ್ನರ್ ಅಂತ ಬರ್ಲಿ ವಿಜಯ್. Let's welcome Tukali Santu. Ready, 1, 2, 3, 4. Dabada. Hey, hey, hey. ನನಗೇನಾದ್ರು ಬ್ಯಾಡ್ ರಿವ್ಯೂಸ್ ಬಂತೋ ಇವತ್ತು ಚಿನ್ನ, ನಿನ್ ಕತೆ ಮುಗೀತು. ನಿಮ್ಮ ಕ್ವಾಟ್ಲೆ ಏನ್ ಮಾಡಿದ್ದಾರೆ ಅಂದ್ರೆ, ಬೇರೆ ಟೇಬಲ್ ಇಂದ ಸುಮಾರು ಒಂದು 6 ಮೊಟ್ಟೆ ಕದ್ದಿದ್ದಾರೆ. ಸರ್ ನಮ್ ತಾಯಿನೇ 6 ಕದ್ದಿಲ್ಲ ಸರ್. ಎಷ್ಟು? 3 ಮೇಡಮ್. ಇವೆರಡು ಡಿಶ್ನ ಹೆಸರು ಹೇಳಿ. ವೈಫ್ ಪಾಂಪ್ಲೆಟ್. ಈ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ತುಕಾಲಿ ಅಂಡ್ ಶರ್ಮಿತಾ ಇರೋದ್ರಲ್ಲೇ ಬಾಟಮ್ ಅಲ್ಲಿ 0 ತಗೊಂಡಿದ್ದಾರೆ. ಹೇಳಿ. ಮಿಸ್ಟರ್ ಅಧೀರಾ, ಹೋದ್ವಾರ ಮಾಡಿದ ಅಡಿಗೆ ಎಲ್ಲ ತಿಂದು ಇನ್ನೂ ಇದೀರಾ? ಇದೀನಿ. ಅಡ್ವಾಂಟೇಜ್ ಇದೆ, ಅಡ್ವಾಂಟೇಜು. ಇವತ್ತಿನ ದಿನ ನಮ್ ವಿನ್ನರ್ ಯಾರಂದ್ರೆ ತುಕಾಲಿ. ಬಾಟಮ್ ಅಲ್ಲಿ ಫಸ್ಟ್. ವಾರ್ಮ ರಾಜ ವಾರ್ಮ. ರಘುಗ್ ಸಿಗಾಕೊಂಡ್ರೆ ನಿನ್ಗೆ ಮಾಡ್ತಾನೆ ಕುರ್ಮಾ. ಎಲ್ಲಾ ಟೀಮ್ ಅವರು ಬಂದು ಹಿಂಗ್ ಅಟ್ಯಾಕ್ ಮಾಡ್ತಾರೆ. ನನ್ಗೊಂದ್ ಸ್ವಲ್ಪನೂ ರಕ್ಷಣೆ ಇಲ್ವಾ? 2 ಗನ್ ಮೇಲೆ ಕಳ್ಸಿ ನನಗೆ ಪ್ಲೀಸ್. ಆಗ್ತಾ ಇಲ್ಲ. ತುಕಾಲಿ, ಇದು ನಿಮ್ ರೆಕಾರ್ಡ್. ಪ್ರತಿ ವಾರ 3 ವಾರ ಇಂದ ನೀವು ಬಾಟಮ್ ಅಲ್ಲೇ ಇದ್ದೀರಾ. ಕಂಗ್ರಾಚುಲೇಷನ್ಸ್. ತಿನ್ಕಳಿ ಮೇಡಮ್, ಚೆನ್ನಾಗಿ ತಿನ್ಕಳಿ. ಹಂಗೆ ಒಂಚೂರು ಉಗಿದ್ಬಿಟ್ಟು ಹೋಗ್ಬಿಡಿ. ಅಯ್ಯೋ ಮೇಡಮ್. ರಘು, ನೀವು ಹೋಲ್ಡ್ ಮಾಡಂಗಿಲ್ಲ. ಹೇಳಿ, ಮ್ಯಾನ್ ಹ್ಯಾಂಡಲ್ ಮಾಡಂಗಿಲ್ಲ ಅಂತ ಹೇಳಿ. ಬೇಕಂತ ಬೀಳಿಸ್ತಾ ಇದ್ದಾನೆ. ಏನ್ ಹೇಳಿದೀನಂದ್ರೆ, ಇಂಥ ಜನ ನನ್ನ ಲೈಫಲ್ಲಿ ನೋಡೇ ಇಲ್ಲ. ಸ್ಪೆಷಲ್ ಮೆನ್ಷನ್ ಒಬ್ರಿಗೆ. ಅವರು ಇಷ್ಟು ಟೈಮ್ ಕೊಟ್ಟಿದ್ದು ಎಲ್ರು ಕೊಟ್ಟಿರೋ ಟೈಮಲ್ಲೇ ಅವರು ಮಾಡಿದ್ರು. ಸೊ ಬಾಟಮ್ ಇಂದ ಫಸ್ಟ್ ನಮ್ ತುಕಾಲಿ. ಯಾವತ್ತೂ ಅಡ್ವಾಂಟೇಜ್ ಕೊಟ್ರೆ ನೀವು ಆ ಪೊಸಿಷನ್ ನಿಮ್ ಸ್ಥಾನ ನೀವು ಬಿಟ್ಕೊಡ್ತಾನೆ ಇಲ್ಲ. ಅಲ್ಲೇ ಹ್ಯಾಟ್ಸ್ ಆಫ್.
ಕ್ವಾಟ್ಲೆ ಕಿಚನಿನ ಸೋಲೋ ವಿನ್ನರ್ ಹಾಗೆ ಅಡ್ವಾಂಟೇಜ್ ಟಾಸ್ಕ್ ಗಳ ಸೋಲೋ ವಿನ್ನರ್. ಇದು 10ನೇ ರಿಯಾಲಿಟಿ ಶೋ. ಯಾವ ರಿಯಾಲಿಟಿ ಶೋನಲ್ಲೂ ನಾನು ಗೆದ್ದಿಲ್ಲ, ಬರೀ ರನ್ನರ್ 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 ರನ್ನರ್. ಬಟ್ ಇವತ್ತೇನೋ ಒಂದು ವಿನ್ನರ್ ಅಂತ ಕೊಟ್ಟಾಗ ತುಂಬಾ ಖುಷಿ ಆಯ್ತು ನನ್ಗೆ. ನಾವ್ ಅದನ್ನ ಕೊಟ್ಟಿರೋದು ನೀವು ಸೋತ್ಕೊಂಡ್ ಬಂದಿರೋದಕ್ಕೆ ಗೆದ್ಕೊಂಡ್ ತುಕಾಲಿ ನೀವೇನೇ ಮಾಡಿರ್ಲಿ ನಿಮ್ ಗತ್ತಂತೂ ಬಿಡಬೇಡಿ. ರಾಜ ವರ್ಮ ಅನ್ಕೊಂಡ್ ಹೋಗ್ತಾರೆ ಸುಮ್ನೆ. ವರ್ಮ ರಾಜ ರಾಜ ವರ್ಮ. ಮುಂದಿನ ಹಂತಕ್ಕೆ ಹೋಗ್ತಾ ಇರುವಂತ ಕುಕ್ ಯಾರು? ನಾವು ಆವಾಗ್ಲೇ ಹೇಳಿದ್ವಿ 3 ಜನ ಮುಂದಿನ ಹಂತಕ್ಕೆ ಹೋಗ್ತೀರಿ. ಇನ್ನು 3 ಜನ ಇವತ್ತಿಗೆ ಅವರ ಜರ್ನಿ ಕೊನೆ ಆಗತ್ತೆ. ಆ 3 ಜನರ ಮಧ್ಯದಲ್ಲಿ ಪೈಪೋಟಿ ನಡೆಯುತ್ತೆ. ಆ 3 ಜನದಲ್ಲಿ ಯಾರು ಗೆಲ್ತಾರೆ ಅವರು ವಿನ್ನರ್ ಆಗ್ತಾರೆ. ಈ 6 ಜನರ ಪೈಕಿ ಲೀಸ್ಟ್ 3 ಜನರ ಹೆಸರನ್ನ ನಾನು ತಗೊಂತೀನಿ. 6th ಪ್ಲೇಸ್ನ ತಗೊಳ್ತಾ ಇರುವಂತ ಕುಕ್ ಯಾರು ಅಂದ್ರೆ ದಟ್ ಇಸ್ ಕಾವ್ಯ. ಕಾವ್ಯ ಯೂಶಲಿ ಸೀರಿಯಲ್ಗಳಲ್ಲಿ ಅಥವಾ ಆನ್ ಸ್ಕ್ರೀನ್ ಅಲ್ಲಿ ನನ್ನ ಒಂದು ವಿಲ್ಲನ್ ಆಗಿ ನೋಡಿದ್ರು, ಮತ್ತೆ ಫುಲ್ಲು ಒಂಥರ ರೌಡಿಸಮ್ ಮಾಡ್ಕೊಂಡು ಓಡಾಡ್ತಿದ್ದ. ಬಟ್ ನನಗೆ ಕ್ವಾಟ್ಲೆ ಕಿಚನ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿತ್ತು. ಅಂದ್ರೆ ನಾನು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದೆ. ಆಕ್ಚುಲಿ ಇಷ್ಟು ಫನ್ ಆಗಿ ಬಿಹೇವ್ ಮಾಡ್ಬೋದು, ನನ್ಗಿಷ್ಟು ಕೋಪ ಬರುತ್ತೆ, ನಾನು ಈ ಥರನೂ ಅಡುಗೆ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ಕ್ವಾಟ್ಲೆ ಕಿಚನ್. ಥ್ಯಾಂಕ್ ಯು ಸೋ ಮಚ್. ನಂಗೇನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತದೆ. ಥ್ಯಾಂಕ್ ಯು ಮತ್ತೊಮ್ಮೆ ಜಾಯಿನ್ ಆಗಿದ್ದಕ್ಕೆ. ಅಂಡ್ ನಿಮ್ಮನ್ನ ಬರೀ ಕೈಲಂತೂ ಕಳ್ಸಲ್ಲ, ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಮೂಮೆಂಟ್ ಅನ್ನ ರೆಡಿ ಮಾಡಿಸಿದ್ವಿ. ದಯವಿಟ್ಟು ಅಲ್ಲಿ ಬಂದ್ಬಿಡಿ. ಕಾವ್ಯ, ಮುಂದಿನ ಫ್ಯೂಚರ್ಗೆ ಆಲ್ ದಿ ವೆರಿ ಬೆಸ್ಟ್. ಪ್ರಾಜೆಕ್ಟ್ಸ್ ಗಳಿಗೂ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಐದನೇ ಸ್ಥಾನನ ಪಡ್ಕೊಳ್ತಾ ಇರುವಂತಹ ಕುಕ್ ವೆರಿ ಸಾರಿ ಚಂದ್ರಣ್ಣ. ವೆರಿ ಸಾರಿ. ಓಕೆ, ನನಗೆ ಗೊತ್ತಿದೆ ಅವನು. ಚಂದ್ರಣ್ಣ, ನಿಮಗೆ ಈ ಜರ್ನಿ ಹೆಂಗಿತ್ತು? ಇಲ್ಲ, ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಾವು ಕಲ್ತಿರೋ ಅಡುಗೆನೇ ಬೇರೆ. ಬಂದಾಗ ವೆರೈಟಿ ಅಡುಗೆಗಳನ್ನ ಕಲ್ತ್ಕೊಂಡು ಇಲ್ಲಿ ಬಂದು ಮಾಡಿದ್ವಿ. ಇವತ್ತೆಲ್ಲೋ ನಮ್ಮ ತಪ್ಪು ನಮಗೆ ಅನಿಸ್ತು, ಎಲ್ಲೋ ಅಲ್ಲಿ ಅಡಚಣೆಗಳಾಯಿತು, ಅದರಿಂದ ಆಗಿದೆ. ಅದು ನಮಗೆ ಗೊತ್ತಾದಾಗ ಅದಕ್ಕೆ ನಾವು ತಪ್ಪು ಅಂತ ಹೇಳೋದ್ರಲ್ಲಿ ಅರ್ಥ ಇರುತ್ತೆ. ಇನ್ನು 100 ಅಡುಗೆ ಕಡಿಬೋದು ಅಂತ ಅನಿಸಿದೆ. ಅದನ್ನು ಕಲಿಯೋಣ, ಇನ್ಯಾವುದೋ ಒಂದರಲ್ಲಿ ಖುಷಿ ಪಡ್ತಾಳ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ಹಾಗೆ ಕಳಿಸ್ಕೊಡಲ್ಲ, ನಿಮಗೋಸ್ಕರ ಒಂದು ಪ್ರೀತಿಯ ಮೂಮೆಂಟ್ ನಾನು ನಿಮ್ಗೆ ಕೊಡ್ತಾ ಇದೀವಿ. ದಯವಿಟ್ಟು ಬನ್ನಿ. ಓಕೆ ಬನ್ನಿ. ನಾಲ್ಕನೇ ಸ್ಥಾನವನ್ನ ಪಡ್ಕೊಂಡು ಇವತ್ತು ಈ ಶೋನಲ್ಲಿ ಅವರ ಜರ್ನಿಯನ್ನ ಕೊನೆ ಮಾಡ್ಕೊಳ್ತಾ ಇರುವಂತ ಕುಕೇಸ್ ವಿ ಆರ್ ವೆರಿ ಸಾರಿ ಚಂದನ್. ನೋ ಪ್ರಾಬ್ಲಮ್. ಯಾರು ಚಪ್ಪಾಳೆ ಹೊಡಿಯಲ್ವಾ? ಚಪ್ಪಾಳೆ ಡೆಫಿನೆಟ್ಲಿ ನಿಮಗೆ ಒಂದು ಸೆಪರೇಟ್ ಚಪ್ಪಾಳೆನ ಹೊಡಿಬೇಕು. ಬಟ್ ಚಂದನ್, 4ನೇ ಸ್ಥಾನನ ತಗೊಂಡು ನಮ್ಮ ಶೋ ಇಂದ ಹೊರಗೆ ಹೋಗ್ತಾ ಇದ್ದೇನೆ. ನಿಮ್ಮ ಜರ್ನಿ ಹೇಗಿತ್ತು? ಇಟ್ ವಾಸ್ ರಿಯಲಿ ಬ್ರಿಲಿಯಂಟ್. ಯಾಕಂದ್ರೆ ನಾನು ಟೆಲಿವಿಷನ್ಗೆ ಕಮ್ ಬ್ಯಾಕ್ ಮಾಡಿದ ಆಫ್ಟರ್ 5 years. ಸೊ ಭಯ ಇತ್ತು, ಎಲ್ಲಿ ಜನ ಮರ್ತೋಗಿರ್ತಾರೋ, ಎಲ್ಲಿ ಮತ್ತೆ ಫಸ್ಟ್ ಇಂದ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಕಿಲಿ ನನ್ಗೆ ಆ ಟಿವಿ ಶೋ ಮಾಡಿದಾಗ ಎಷ್ಟು ಒಂದು ಹೆಸರು ಖ್ಯಾತಿ ಸಿಕ್ತು. ಕ್ವಾಟ್ಲೆ ಕಿಚನ್ ನಲ್ಲಿ ಅದು 2x ಆಗೋಯ್ತು. ಅಂದ್ರೆ ಐ ವಾಸ್ ವೆರಿ ಹ್ಯಾಪಿ. ಅಂದ್ರೆ ಜನ ಇನ್ನು ಮರ್ತಿಲ್ಲ, ಇನ್ನು ಇದಾಗ್ತಾರೆ ಅಂತ. ಅಂಡ್ ಚಂದನ್, ನಾವೆಲ್ಲರೂ ನಿಮ್ಮನ್ನ ಮಿಸ್ ಮಾಡ್ಕೊಳ್ತೀವಿ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಗಳಿಗೆ ಆಲ್ ದ ವೆರಿ ಬೆಸ್ಟ್. ಅಂಡ್ ನಿಮ್ಮನ್ನ ಕಳ್ಸಿಕೊಡೋದಕ್ಕಿಂತ ಫುಲ್ ಮೂಮೆಂಟ್. ಅವಳು ಅಳೋ ತರ ಆಗ್ಬಿಡ್ತಾಳೆ. ಬಾ ನೀನು ಬಾ, ಪಕ್ಕದಲ್ಲಿ ನಿಂತ್ಕೋ ಬಾ.
ನಾನ್ ಗೆದ್ದು ಹೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಅದನ್ನೇ ನಾನು ಎಷ್ಟೊಂದು ಶೋ ಎಲಿಮಿನೇಷನ್ ನೋಡಿದೀನಿ. ಎಲಿಮಿನೇಷನ್ ಅಲ್ಲೂ 2 ಹೆಂಡ ಗೆದ್ಕೊಂಡು ಹೋಗೋದಿದೆಯಲ್ಲ. ನಿಮ್ಮಮ್ಮ ನಿಮ್ಮನ್ನ ಇನ್ನೂ ಇನ್ನಸೆಂಟ್ ಅನ್ಕೋತಾರ? ಜಾಸ್ತಿ ಅಂತಾರೆ. Yes. All the very best. Thank you. And thank you so much. Thank you. ಇನ್ನೂ ಕಾಂಪಿಟೇಷನ್ ನೀವಿನ್ನೂ ಅಡಿಗೆ ಮಾಡೋದು ಬಾಕಿ ಇದೆ. ಮತ್ತೆ ನಿಮ್ಮ 3 ಜನ ಮಧ್ಯೆ ಒಂದು ಸೀರಿಯಸ್ ಆಗಿರುವಂತ ಕಾಂಪಿಟೇಷನ್ ನಡೆಯುತ್ತೆ. ಅಲ್ಲಿ ಮಧ್ಯದಲ್ಲಿ ನಾವು ಟ್ವಿಸ್ಟ್ ಕೊಡ್ಬೇಕಲ್ಲ. ಇಷ್ಟು ವಾರಗಳ ಕಾಲ ಒಂದು ಕ್ವಾಟ್ಲೆನ್ ಇಟ್ಕೊಂಡು ಅಡಿಗೆ ಮಾಡಿದ್ರೆ ಅಂದ್ರೆ ಈ ಫಿನಾಲೆಯಲ್ಲಿ ಡಿಸಿಷನ್ ರೌಂಡ್ ಅಲ್ಲಿ ನೀವು ಒಂದಲ್ಲ 2 ಕ್ವಾಟ್ಲೆ ಇಟ್ಕೊಂಡು ಅಡಿಗೆ ಮಾಡ್ಬೇಕಾಗತ್ತೆ. ನಿಮ್ ಜೊತೆಗೆ ಆಲ್ರೆಡಿ ಹಳೆ ಕ್ವಾಟ್ಲೆ ಇದ್ದ ಅವ್ರವ್ರ ಜೊತೆಗೆ ಹೋಗಿ ನಿಂತ್ಕೊಳ್ಳಿ ದಯವಿಟ್ಟು. ಸೋನಿ, ಪ್ರಶಾಂತ್, ಸೂರಜ್ ಈ 3 ಜನನ ಯಾರ್ಯಾರಿಗೆ ಕೊಡ್ತೀರಾ? ಫಸ್ಟ್ ಶರ್ಮಿತಾ, ಪ್ರಶಾಂತ್, ರಘುವರ್ಗಾಗ್ಲೇ ಒಂದು ದೊಡ್ಡ ತಲೆನೋವು ಪಕ್ಕದಲ್ಲಿದೆ. ನಿಮ್ ಮನ್ಸಿಗಾದ್ರೂ ಖುಷಿ ಆಗ್ಲಿ ಅಂತ ಸೋನಿನ ಕೊಡ್ತೇನೆ. ಪಾಪ ಟೆನ್ಷನ್ ಸ್ವಲ್ಪ ಕಡಿಮೆ ಆಗ್ಲಿ. ಇನ್ನು ಉಳಿದಿರೋದು ಮ್ಯಾಮ್ ಇದಕ್ಕೇನ್ ಬೇಡ ಬಿಡಿ ಮ್ಯಾಮ್ ಇಂಟ್ರೋ. ಸೂರಜ್ ಒಬ್ರೇ. ಸೊ ಈಗ ಜೋಡಿಗಳಾಗಿದ್ದಾಯ್ತು. ನಮ್ಮ ಕ್ವಾಟ್ಲೆ ಕಿಚನ್ ವಿನ್ನರ್ ಯಾರಾಗ್ತಿದಾರಲ್ಲ ಅವ್ರಿಗೆ ನಮ್ಮ ವೈಟ್ ಗೋಲ್ಡ್ ಅವರ ಕಡೆಯಿಂದ ಸಿಗ್ತಾ ಇರೋದು 5 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಹಾಗೆ ಕ್ವಾಟ್ಲೆಗಳಿಗೆ ಒಂದು ಸರ್ಪ್ರೈಸ್ ಇದೆ ಅಂತ ನಾನು ಎಪಿಸೋಡ್ ಶುರುವಲ್ಲೇನೆ ಹೇಳಿದೆ. ನಿಮ್ಮಲ್ಲಿ ಒಬ್ರು ಬೆಸ್ಟ್ ಕ್ವಾಟ್ಲೆಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಅವರ ಕಡೆಯಿಂದ 5 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಈಗ ಆ ಒಂದು ಪ್ರೈಸ್ ನ ಅನೌನ್ಸ್ ಮಾಡಿರುವಂತಹ ನಮ್ಮ ವೈಟ್ ಗೋಲ್ಡ್ ನ MD ಬಾಬು ಸಿಜಿ ಅವರು ನಮ್ಮ ಕ್ವಾಟ್ಲೆ ಕಿಚನ್ ಗೆ ಬರ್ತಿದ್ದಾರೆ. ಜೋರಾದ ಚಪ್ಪಾಳಿಯೊಂದಿಗೆ ದಯವಿಟ್ಟು ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ಕಲರ್ಸ್ ಕನ್ನಡ ಚಾನಲ್ ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಾನಲ್ಲು. ನಾವು ನಿಮ್ಮ ಜೊತೆ ಲಾಸ್ಟ್ ಸೀಸನ್ನಿಂದ ಕಿಚ್ಚಿಗಿಲಿಗಿಲಿ ರಾಜಾರಾಣಿ ಎಲ್ಲ ಜೊತೆಗಿದ್ರಿ, ಕ್ವಾಲ್ಟೆಕ್ ಕಿಚನಲ್ಲೂ ಇದ್ದೀರಿ. ಇನ್ನು ಮುಂದಕ್ಕೂ ನೀವು ಮಾಡೋ ಪ್ರೋಗ್ರಾಮ್ಸಲ್ಲಿ ನಾವು ಇರ್ತೀರಿ ಅಂತ ವೈಟ್ ಗೋಲ್ಡ್ ಕಡೆಯಿಂದ ಐ ಆಮ್ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವೈಟ್ ಗೋಲ್ಡ್ ಸಿಗ್ನೇಚರ್ ಸ್ಟೋರ್ಗಳು ಕೂಡ ಶುರು ಆಗಿದ್ದಾವೆ. ಸೊ ಅದ್ರ ಬಗ್ಗೆ ಹೇಳಿ ಸರ್. ವೈಟ್ ಗೋಲ್ಡ್ ಸಿಗ್ನೇಚರ್ ಅಂದ್ರೆ ಈಗ ಚಿನ್ನ ಕೊಂಡ್ಕೊಳಕ್ ಹೋದಾಗ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದೇ ಎಕ್ಸ್ಪೀರಿಯನ್ಸ್ ಮಾರಕ್ ಬಂದಾಗ ಯಾಕೆ ಕೊಡಬಾರ್ದು ಅಂತ ಹೇಳಿ ಹೊಸ ಪ್ರಯತ್ನ, ಭಾರತದಲ್ಲೇ ಫಸ್ಟ್ ಪ್ರಯತ್ನ ನಾವು ಮಾಡಿದ್ದೀರಿ. ಚಿನ್ನ ಕೊಂಡ್ಕೊಳ್ಬೇಕಾದ್ರೆ ಏನು ಎಕ್ಸ್ಪೀರಿಯನ್ಸ್ ಇದೆಯೋ ಅದೇ ಎಕ್ಸ್ಪೀರಿಯನ್ಸು ನಾವು ಮಾರಕ್ ಬಂದಾಗ ಕೊಡ್ತಾ ಇದ್ದೀವಿ. ಪ್ಲೀಸ್ ಮೇಕ್ ಎನ್ ಅಟೆಂಪ್ಟ್ ಅಂಡ್ ಎಕ್ಸ್ಪೀರಿಯನ್ಸ್ ಇಟ್ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಪ್ರತಿ ವಾರನೂ ವೈಟ್ ಗೋಲ್ಡ್ ಬಗ್ಗೆ ಹೇಳ್ಬೇಕಂತಂದ್ರೆ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ಅದಕ್ಕೆ ನಾವು ಆಡ್ ಮಾಡ್ತಾ ಇರೋದು 80 ಹೆಚ್ಚು ಶಾಖೆಗಳನ್ನ ಹೊಂದಿದೆ ಅಂತ. ಅಂಡ್ ಮುಂದಿನ ಪ್ಲಾನ್ಸ್ ಏನೇನಿರುತ್ತೆ ಸರ್? ಈಗ ಮೊನ್ನೆ ರೀಸೆಂಟ್ ಆಗಿ ಮಂಡ್ಯಲ್ಲಿ ಓಪನ್ ಮಾಡಿದ್ರಿ. ಓಕೆ. ಈಗ ಬಿಜಾಪುರ, ಚಿತ್ರದುರ್ಗ, ಬೆಲ್ಗಾಮು ಈ ಕಡೆ ಓಪನ್ ಮಾಡ್ತಾ ಇದ್ದೀರಿ. ಈಗ ಇದೇ ತಿಂಗಳಲ್ಲಿ ಕೇರಳದಲ್ಲಿ ಒಂದು 10 ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾರೆ. 10 ಬ್ರಾಂಚು ಇದೇ ವರ್ಷ ಕೊನೆ ಆಗೋಷ್ಟೊತ್ತಿಗೆ ನಾವು 100 ಬ್ರಾಂಚ್ ಕಂಪ್ಲೀಟ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ವೆರಿ ನೈಸ್ ಸರ್. ವೆಬ್ಸೈಟ್ ಅಲ್ಲಿ ಆನ್ಲೈನ್ ನಮ್ದು ವೈಟ್ ಗೋಲ್ಡ್ ಮನಿ ಅಂತಿದೆ. ಅದು ಆನ್ಲೈನ್ ಅಲ್ಲಿ ನೀವು ಪ್ರೈಸ್ ನೋಡಬಹುದು. ನಮ್ಮ ಟ್ರಾನ್ಸ್ಪರೆನ್ಸಿ ಅಲ್ಲೇ ಕಾಣಿಸುತ್ತೆ ನಿಮಗೆ. ನಿಮಗೆ ನಿಮ್ಮ ಪ್ರೈಸ್ ಅಲ್ಲೇ ಫಿಕ್ಸ್ ಮಾಡಿಕೊಂಡು ನಮ್ಮ ಅಂಗಡಿಗೆ ಬಂದು ನಮ್ಮ ಬ್ರಾಂಚಿಗೆ ಬಂದು ನೀವು ಚಿನ್ನ ಮಾರಬಹುದು. 30 ಮಿನಿಟ್ಸ್ ಅಲ್ಲಿ ನಿಮ್ಮ ದುಡ್ಡು ನಿಮ್ಮ ಅಕೌಂಟಿಗೆ ಬರುತ್ತೆ. ವೆರಿ ನೈಸ್. ಅಂಡ್ ಇಲ್ಲಿವರೆಗೂ ಬಂದ್ರಿ, ಅವ್ರೀಗ ನೀವು ಅಡಿಗೆ ಮಾಡೋದನ್ನ ಹೋಗಿ ಕೂತು ಆರಾಮಾಗಿ ನೋಡ್ಕೊಂಡು ಮತ್ತೆ ವಾಪಸ್ ಬಂದು ಪ್ರೈಸ್ ನ ನಿಮಗೆ ಕೊಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಜಡ್ಜಸ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.
ಸೊ ಕುಕ್ಸ್ ಅಂಡ್ ಕ್ವಾಟ್ಲೇಸ್, ನಮ್ಮ 3 ಜನ ಕುಕ್ಗಳ ಮಧ್ಯೆ ನಡೀತಿರುವಂತ ಈ ಪೈಪೋಟಿಯಲ್ಲಿ ಈ ಇಬ್ಬಿಬ್ರು ಕ್ವಾಟ್ಲೆಗಳ ಕಾಟನ ಸಹಿಸ್ಕೊಂಡು ಆ ಒಂದು ಟ್ರೋಫಿಗೆ ನೀವು ಒಂಥರ ಹೋರಾಟ ಏನ್ ಮಾಡ್ತಾ ಇದೀರಾ, ಇವ್ರ ಜೊತೆಗೂ ಸೇರಿ ಹೋರಾಟ ಮಾಡ್ಬೇಕಾಗತ್ತೆ. ಅಂಡ್ ನಾವು ಈ ಒಂದು ಬ್ಯಾಟಲ್ ಫಾರ್ ಟೈಟಲ್ ರೌಂಡಿಗೆ ಕೊಡ್ತಾ ಇರುವಂತ ಸಮಯ ಬಂದ್ಬಿಟ್ಟು 120 ಮಿನಿಟ್ಸ್. ಓಕೆ, ಅಂಡ್ ನೆನ್ಪಿರ್ಲಿ, ಈ ಟಾಸ್ಕ್ ಅಲ್ಲಿ ಮಧ್ಯದಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅಂತೂ ಬಂದೇ ಬರುತ್ತೆ. ಅದೇನು ಅಂತ ಟೈಮ್ ಬಂದಾಗ ನಾವು ನಿಮ್ಗೆ ತಿಳಿಸ್ತೀವಿ. ಅಡಿಗೆ ಮಾಡೋದ್ರ ಜೊತೆಗೆ ಅದಕ್ಕೂ ಪ್ರಿಪೇರ್ ಆಗಿರಿ ಅಂತ ಹೇಳ್ತಾ, ನಿಮ್ಮ ಬ್ಯಾಟಲ್ ಫಾರ್ ದ ಟೈಟಲ್ ರೌಂಡ್ ಶುರು ಆಗ್ತಿದೆ. ಇನ್ 3, 2, 1 ಗೋ. ರೆಡಿ. ನಾವು ಫಸ್ಟ್ ಅಲ್ಲಿ ಕ್ವೇಲ್ ಎಗ್ಸ್ ಇದೆ, ಗೌಜ್ಲಕ್ಕಿದು ಮೊಟ್ಟೆ ಚಿಕ್ಕದು, ಹುಷಾರಾಗಿ ಎತ್ಕೊ ಬನ್ನಿ. ಸ್ಪ್ರಿಂಗ್ ಆನಿಯನ್ಸ್ ಚಿಕ್ಕದಾಗಿರಲ್ಲ ಬಿಡು. ಬ್ರೌನ್ ಶುಗರ್. ಬ್ರೌನ್ ಶುಗರ್ ಅಂದ್ರೆ ಏನು? ನಾರ್ಮಲ್ ವೈಟ್ ಶುಗರ್ ಇರುತ್ತಲ್ಲ, ಅದೇ ತರ ಬ್ರೌನ್ ಶುಗರ್. ಅಂದ್ರೆ ಅದು ಬಣ್ಣ ಚೇಂಜ್ ಆಗಿರುತ್ತಾ? ಹೌದು. ಸಕ್ಕರೆ. ಎಗ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಬಟ್ ಇವತ್ತು ಪುಟ್ ಕ್ವೇಲ್ ಎಗ್ಸ್ ಅಲ್ಲಿ ನಾನು ಮಾಡ್ತೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ. ಯಾವಾಗಲೂ ಚಿಕನ್, ಮಟನ್, ಫಿಶ್, ಪ್ರಾನ್ ಎಲ್ಲ ಟ್ರೈ ಮಾಡಾಗಿದೆ. ಸೊ ಇದನ್ನ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಐ ಆಮ್ ಡೂಯಿಂಗ್ ಇಟ್ ಕೊರಿಯನ್ ಡಿಶ್. ಬಟರ್ ತೊಂಬ. ಬಟರ್ ಅಂದ್ರೆ ಗೊತ್ತಿಲ್ವನ? ಕೇಕು. ಬೆಣ್ಣೆ ಕಣ. ಬೆಣ್ಣೆ ತಪ್ಪಿ ನೀರು. ಬಾರೆ ಬೆಣ್ಣೆ ತೊಗೊಂಬರೋಣ. ನಾನೇ ಬೆಣ್ಣೆ ಇದೀನಲ್ಲ. ಮತ್ ಹಂಗಾರೆ ಇವಳನ್ನ ಕರ್ಗಿ ಸಾಯ್ಕೊಳಪ್ಪ. ಕಾಮಿಡಿ ಮಾಡಕ್ ಒಂದ್ ಇತಿಮಿತಿ ಬೇಕು. ನೋಡಿ ರಘು, ಯು ನೀಡೆಡ್ ಹೆಲ್ಪ್ ಅಂತ ಬಂದು ಚಂದ್ರನ ಕಳಿಸ್ತಾ. ಅವಳು ಚಂದನ್ ಅಂತ ಚಂದನ ಕಳ್ಸಿದ್ಲು. ಈಗೇನೋ ರಘುನ್ ಕಳ್ಸಕ್ ಬಂದಿದ್ದೀರಾ? ಹೋಗ ಬಟ್ರ್ ತಗೊಂಬ. ಹೋಗ ಬಟ್ರು ತಗೋಬಾ. ಯಾವ ಭಟ್ರು ಯೋಗರಾಜ್ ಭಟ್ರು ಬರಲ್ಲ, ಅವ್ರಿಗೆ ಮಲಗಿರ್ತಾರೆ. ಸೊ ಕುಕ್ಸ್ ಅಂಡ್ ಕ್ವಾಟ್ಲೇಸ್, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಅಲ್ವಾ, ಮಧ್ಯದಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಅಂತಾನು ಹೇಳಿದ್ದೆ. ರೆಡಿನಾ ಟ್ವಿಸ್ಟ್ ಏನಂತ ನೋಡೋದಕ್ಕೆ? ಓಕೆ, ಹಾಗಿದ್ರೆ ಶೆಫ್ ಟ್ವಿಸ್ಟ್ ನ ತರ್ಸದ? ಎಸ್ ಪ್ಲೀಸ್. ಪ್ರಾಪರ್ಟಿ ಪ್ಲೀಸ್. ಸೊ ಕುಕ್ಸ್, ನನ್ನ ಮುಂದೆ 3 ಡೆವಿಲ್ ಇಂಗ್ರೀಡಿಯೆಂಟ್ಸ್ ಇದೆ. ನೀವು ಏನ್ ಮಾಡ್ಬೇಕಂದ್ರೆ ಬಂದ್ಬಿಟ್ಟು ನನ್ನ ಹತ್ರ ಇರೋ ಈ ಪರ್ಚಿನಿಂದ ಒಂದೊಂದು ಪೀಸ್ ತಗೊಂಡ್ರೆ ಅದರಲ್ಲಿ ಒಂದು ನಂಬರ್ ಇರುತ್ತೆ. ಯಾರು ಫಸ್ಟ್ ಚಾಯ್ಸ್, ಸೆಕೆಂಡ್ ಚಾಯ್ಸ್, ಥರ್ಡ್ ಚಾಯ್ಸ್ ಅಂತ ಇಲ್ಲಿ 3 ಇಂಗ್ರೀಡಿಯೆಂಟ್ಸ್ ಇದೆ. ಈ ಇಂಗ್ರೀಡಿಯೆಂಟ್ಸ್ ಅನ್ನ ನೀವು ಮಾಡ್ತಾ ಡಿಶ್ ಅಲ್ಲಿ ಯೂಸ್ ಮಾಡಿಬಿಟ್ಟು ಇದೊಂದು ಫ್ಲೇವರ್ ತೋರಿಸ್ಬೇಕು. ನಿಮ್ಮ ಟೇಸ್ಟ್, ಪ್ರೆಸೆಂಟೇಷನ್, ಇನೋವೇಷನ್ ಎಲ್ಲ ಜೊತೆ ಇದು ಬ್ಲೆಂಡ್ ಆಗಿ ಆ ಟೇಸ್ಟ್ ನಮಗೆ ತೋರಿಸ್ಬೇಕು. ನಂಬರ್ 1 ಯಾರಿಗೆ ಬಂದಿದೆ? ಓಕೆ, ಶರ್ಮಿತಾ ನಂಬರ್ 1, ನಂಬರ್ 2 ದಿಲೀಪ್, ಅಂಡ್ ನಂಬರ್ 3 ರಘು. ಈಗ ಏನು ಅಂತ ಅಂದ್ರೆ, ಸೊ ಮೊದಲನೇ ಅವಕಾಶ ಇರೋದು ಶರ್ಮಿತಾ ಅವರೇ ನಿಮಗೆ. ಈ 3 ಡೆವಿಲ್ಸ್ ಗಳಲ್ಲಿ ಯಾವ ಡೆವಿಲ್ ನ ಚೂಸ್ ಮಾಡ್ತೀರಾ? ಫಸ್ಟ್ ಒನ್. ಓಕೆ, ನಮ್ಮ ಶರ್ಮಿತಾ ಅವರು ಫಸ್ಟ್ ಒನ್ ನ ಚೂಸ್. ಓಕೆ, ಏನದು? ಕಾಫಿ ಬೀನ್ಸ್. ನಿಮಗೆ ಸಿಕ್ಕಿರೋ ಕಾಫಿ ಬೀನ್ಸ್ ಅನ್ನ ನೀವು ಪೊಡಿ ಮಾಡಿ, ಸಾಸ್ ಮಾಡಿ, ಇಲ್ದರೆ ಕ್ರಸ್ಟಿಗೆ ಯೂಸ್ ಮಾಡಿ, ಏನ್ ಬೇಕಾದ್ರೆ ಮಾಡ್ಬೋದು. ನೀವು ಇದನ್ನ ನಿಮ್ಮ ರೆಸಿಪಿಯಲ್ಲಿ ಬ್ಲೆಂಡ್ ಮಾಡಬೇಕು ಅಂಡ್ ಇದದ್ದು ಫ್ಲೇವರ್ ಬರಬೇಕು. ಸೊ ನೀವು ಏನ್ ಅಡಿಗೆ ಮಾಡ್ತಿದ್ದೀರಾ? ಕ್ವೇಲ್ ಎಗ್ಸ್ ಆನ್ ಫೈರ್ ಅಂತ ವಿತ್ ನೂಡಲ್ಸ್. ಅದರಲ್ಲಿ ಕಾಫಿನ ಹೇಗೆ ಇನ್ಕಾರ್ಪೊರೇಟ್ ಮಾಡ್ತೀರಾ ಅಂತ ಯೋಚನೆ ಮಾಡಿ. ಇನ್ ಮೈ ಮೈಂಡ್ ಇಟ್ ಕ್ಯಾನ್ ಡೆಫಿನೆಟ್ಲಿ ಬಿ ಡನ್ ವೆರಿ ವೆಲ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಶೆಫ್. ಎಸ್, ಅಂಡ್ ಈಗ 2ನೇ ಅವಕಾಶ ಇರೋದು ದಿಲೀಪ್ ಅವರಿಗೆ. ದಿಲೀಪ್, ಈ 2ರಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀರಾ ಹೇಳಿ? ನಂಬರ್ 3. ನಂಬರ್ 3 ನ ಚೂಸ್ ಮಾಡ್ತೀರಾ ಅಲ್ವಾ ನೀವು? ಶ್ರುತಿ ಮ್ಯಾಮ್ ಪಕ್ಕ ಬನ್ನಿ. ಓಕೆ, ಆ ಡೆವಿಲ್ ಓಪನ್ ಮಾಡಿ. ಆಲೂವೆರಾ. ದಿಲೀಪ್, ನೀವು ಏನ್ ಡಿಶ್ ಮಾಡ್ತಿದ್ದೀರಾ? ಆಕ್ಚುಲಿ ಇಂಡಿಯನ್ ಆಗಿ ವೆಸ್ಟರ್ನ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೀನಕಾಯಿ ಅಂತ ಒಂದು ಸಾಂಬಾರ್ ಬರುತ್ತೆ,
ಸೊ ಅದಕ್ಕೆ ವೆಸ್ಟರ್ನ್ ಫಿಶ್ ಏನಿದೆ ಅದನ್ನು ಟಾಪಿಂಗ್ ಮಾಡಿ ಪೊಟೆಟೊ ಇದು ಮಾಡಿ ಸೊ ಹೇಳ್ದಂಗೆ ಆ ಡಿಶ್ ಅಲ್ಲಿ ಅಲೋವೆರಾ ಯೂಸ್ ಮಾಡಿದ್ದೀರಾ ಅಂತ ಅದ್ರದ್ದು ಫ್ಲೇವರ್ ಗೊತ್ತಾಗಬೇಕು, ಪ್ರೆಸೆಂಟೇಷನ್ ಕಾಣಬೇಕು ಅಂಡ್ ಇನೋವೇಷನ್ ನೀವು ಮಾಡಬೇಕು. ಓ ಮೈ ಗಾಡ್, ನಂಬರ್ 2 ಸೆಲೆಕ್ಟ್ ಮಾಡೋದಲ್ಲಿದ್ದೆ. ಮೈ ಗಾಡ್, ರಘು ನಿಮಗೆ ಸಿಕ್ಕಿರೋದು ಹಾಗಾಗಿ ಡೆಫಿನೆಟ್ಲಿ ನಿಮಗೆಲ್ಲ ನಮಗೆ ಶಾಕ್ ಆಯ್ತು. ಏನ್ ಅಡಿಗೆ ಮಾಡ್ತಾ ಇದ್ದೀರಾ ರಘು? ನಾನ್ ಮಾಡ್ತಾ ಇರೋದು ಚಾರ್ಸು ಚಿಕನ್ ಅಂತ, ಅದನ್ನ ಬೇಕ್ ಮಾಡ್ತೀನಿ. ಅದ್ರ ಜೊತೆ ಐ ಆಮ್ ಡೂಯಿಂಗ್ ಸ್ಮಾಲ್ ಪೋರ್ಷನ್ ಆಫ್ ಎಗ್ ಫ್ರೈಡ್ ರೈಸ್. ಐ ವಿಲ್ ಸಿ ಹೌ ಲೈಕ್. 3 ಜನಕ್ಕೆ ಒಂದೇ ಒಂದು ಟಿಪ್, ಕಣ್ಣು ಮುಚ್ಕೊಳ್ಳಿ, ಟೇಕ್ ಅ ಡೀಪ್ ಬ್ರೆತ್, ರಿಲ್ಯಾಕ್ಸ್ ಮಾಡಿ, ಚೆನ್ನಾಗಿ ರಿಲ್ಯಾಕ್ಸ್ ಮಾಡಿ, ಕೂಲಾಗಿರ್ರಿ, ಯೋಚನೆ ಮಾಡಿ. ದೀಸ್ ಆರ್ ಆಲ್ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ನೀವು ಇವಾಗ ಯು ಆರ್ ಮೂವಿಂಗ್ ವೆರಿ ಕ್ಲೋಸ್ ಟು ಪ್ರೊಫೆಷನಲ್ಸ್, ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಬಿಕಮಿಂಗ್ ಶೆಫ್ಸ್ ಅಂತ. ಸೊ ದೀಸ್ ಆರ್ ಆಲ್ ಈಸಿ ಥಿಂಗ್. ಇದಕ್ಕಿಂತ ಕಷ್ಟ ಸುಮಾರು ಇಂಗ್ರೀಡಿಯೆಂಟ್ ಇದೆ. ಸೊ ಡೋಂಟ್ ವರಿ, ರಿಲ್ಯಾಕ್ಸ್ ಅಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ಅದ್ರ ಜೊತೆಗೆ ನಾನೇನೊಂದು ಹೇಳ್ತೀನಿ, ಆಕ್ಚುಲಿ ಈ 3 ಇಂಗ್ರೀಡಿಯೆಂಟ್ ನಾವೇನು ಕೊಟ್ಟಿದೀವಲ್ಲ ಅದನ್ನ ಡೆಫಿನೆಟ್ಲಿ ಶೆಫ್ ಹತ್ರ ನೀವೇನೇನು ಅಡಿಗೆ ಮಾಡ್ತಾ ಇದ್ದೀರಾ ಅಂತ ಡಿಸ್ಕಸ್ ಮಾಡಿ ಆ 3 ಅಡಿಗೆಗೆ ಬ್ಲೆಂಡ್ ಆಗುವಂತ 3 ಇಂಗ್ರೀಡಿಯೆಂಟ್ನೇ ನಾವಿಲ್ಲಿ ಇಟ್ಟಿದ್ದು. ಅವರ ಕನ್ಸಲ್ಟೇಷನ್ ಇಲ್ಲದೆ ನಾವೇನನ್ನು ಮಾಡಲ್ಲ. ಅವ್ರು ಹೇಳಿಯಾರೆ ಈ 3ವೇ ನೀವು 3 ಜನ ಮಾಡ್ತಿರೋ ಅಡಿಗೆಗಳಲ್ಲಿ ತುಂಬಾ ಈಸಿಯಾಗಿ ಬ್ಲೆಂಡ್ ಆಗತ್ತೆ ಅಂತ. ಆ ಈಸಿಯಾಗಿ ಬ್ಲೆಂಡ್ ಆಗ್ಬೇಕಾದ್ರೆ ನೀವು ಫಸ್ಟ್ ಕಾಮ್ ಆಗಿರ್ಬೇಕು, ಕೂಲ್ ಆಗಿರ್ಬೇಕು, ರಿಲ್ಯಾಕ್ಸ್ ಆಗಿರ್ಬೇಕು ಅಂಡ್ ಯೋಚನೆ ಮಾಡಬೇಕು. ಬಟ್ ಆಗತ್ತೆ, 100% ಆಗತ್ತೆ, ತುಂಬಾ ಚೆನ್ನಾಗತ್ತೆ. ಥ್ಯಾಂಕ್ ಯು. ನಮ್ಮ ಶ್ರುತಿ ಮ್ಯಾಮ್ ಹೇಳ್ದಂಗೆ ಅಸಲಿ ಚಾಲೆಂಜ್ ಈಗ ಶುರು. ಗುಡ್ ಲಕ್, ಗುಡ್ ಲಕ್. ಓ ಮೈ ಗಾಡ್, ಓ ಮೈ ಗಾಡ್, ನಾರ್ಮಲ್ ಆಗೇ ಉಳಿತಾ ಇಲ್ಲ, ನಾಗ್ಲಕಾಯಿ ಬಂದ್ರೆ ಉಳಿತೀವ. ಅಲವೇರವನ್ನು ಈ ರೀತಿ ಓಪನ್ ಮಾಡ್ಕೋಬೇಕು, ಗ್ಲಾಸ್ ರೀತಿ ಇರುತ್ತೆ. ರಘು ಏನೋ ಪ್ಲಾನ್ ಮಾಡ್ತಾವನೆ ಆಗ್ಲಕಾಯಿಲಿ, ಗೊತ್ತಾಗ್ತಾ ಇಲ್ಲ ಏನು ಅಂತ. ಬಟ್ ಐ ಆಮ್ ಹೆಲ್ಪ್ಲೆಸ್ ಟುಡೇ. ಏನಾದರೂ ಆಗ್ಬೋದು. ಸೋನಿ ಬಂದವಳೆ ಅಂದ್ರೆ ಚಂದಂತರ ಮನೆಗೂ ಹೋಗ್ಬೋದು. ಅಷ್ಟೊಂದು ಮಾಡಿದಲ್ಲಿ ಯಾರು ತಿಂತಾರೆ? ಸಟ್ಗೆಲ್ಲ ಕೊಡಕ್ ಮಾಡ್ತಾ ಇದೀಯಾ? ಹೌದು. 4 ಸ್ಪೂನ್ ಮಾಡಿದ್ರೆ ತಿನ್ಕೋಗಿರೋರು ಜಡ್ಜು. ಕಾಟ್ಲೆ ಕಿಚನ್ ಸೀಸನ್ 1ರ ಟ್ರಾಫಿ ರೆಡಿ ಆಗಿದೆ. ಅವ್ರೇನು ಟ್ರಾಫಿ ಕೊಡೋದು, ನಮ್ಮ ದಿಲೀಪ್ ಅವ್ರಿಗೆ ನಾನೇ ಟ್ರಾಫಿ ಕೊಡ್ತೀನಿ. ಅಲ್ಲೋಡು ಕಪ್ ನೋಡಲಿ, ಅಲ್ಲಿ ನೋಡು ಸೇಬು. ಅಂಡ್ ಕ್ವಾಟ್ಲೆಸ್ ಲಾಸ್ಟ್ 20 ಸೆಕೆಂಡ್ಸ್ ಇದೆ. ಸೊ ಬೇಗ ಬೇಗ ಅಡಿಗೆನ ಮಾಡಿ ಮುಗಿಸಿ ಪ್ಲೇಟಿಂಗ್ ಮಾಡಿ ಟೇಸ್ಟಿಂಗಿಗೆ ರೆಡಿ ಮಾಡ್ಕೊಳ್ಳಿ. ಓಕೆ, ಕಮಾನ್ ಹ್ಯಾಪಿ ಕುಕಿಂಗ್. ಸೊ ಕುಕ್ಸ್, ನಿಮಗೆ ಕೊಟ್ಟಂತ ಸಮಯ ಮುಗಿತಾ ಇದೆ. ಇನ್ 3, 2, 1. ಸೊ ನಮ್ಮ ಬ್ಯಾಟಲ್ ಫಾರ್ ಟೈಟಲ್ ರೌಂಡ್ ಅಲ್ಲಿ 3 ಜನ ಕುಕ್ಗಳು ಅದ್ಭುತವಾಗಿ ಅಡಿಗೆಯನ್ನ ಮಾಡಿ ಮುಗಿಸಿದ್ದಾರೆ. ಇಲ್ಲಿಂದ ಎಲ್ಲ ಕಾಣಿಸ್ತಿದೆ. ಬಟ್ ಯಾರು ಆ ರುಚಿಯನ್ನ ಡೆಲಿವರ್ ಮಾಡ್ತಾರಲ್ಲ ಅವ್ರಾಗ್ತಾರೆ ನಮ್ಮ ಕ್ವಾಟ್ಲೆ ಕಿಚನ್ ನ ಟೈಟಲ್ ವಿನ್ನರ್. ಮತ್ತೊಮ್ಮೆ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಟೇಸ್ಟಿಂಗ್ ಕೊಡೋದಕ್ಕೆ ರೆಡಿನಾ? ಓಕೆ, ಹಾಗಿದ್ರೆ ಮೊದಲನೇದಾಗಿ ಅವ್ರು ಮಾಡಿರುವಂತ ಡಿಶ್ ನ ಟೇಸ್ಟಿಂಗ್ ಗೆ ತಗೊಂಡ್ ಬರ್ತಾ ಇರೋರು ಇಟ್ ಇಸ್ ಶರ್ಮಿತಾ ಹಾಗೂ ಅವರ ಜೋಡಿ ಕ್ವಾಟ್ಲೆಗಳಾಗಿರುವಂತ ವಾಣಿ, ಪ್ರಶಾಂತ್. ವಾವ್, ಶರ್ಮಿತಾ ಏನ್ ಮಾಡ್ಕೊಂಡು ಬಂದಿದ್ದೀರಾ? ಏನ್ ಪ್ಲೇಟಿಂಗು? ಮ್ಯಾಮ್ ಇಟ್ಸ್ ಇದು ಕೊರಿಯನ್ ಡಿಶ್.
ಕ್ವೇಲ್ ಎಗ್ಸ್ ಆನ್ ಫೈರ್ ಅಂತ ಸ್ವಲ್ಪ ಸ್ಪೈಸಿ ಟ್ಯಾಂಗಿ ಎಲ್ಲ ಮಿಕ್ಸ್ ಇರುತ್ತೆ. ಅಗೇನ್ ನನ್ನ ಇಷ್ಟವಾದಂತಹ ಅಡುಗೆ ಇದು ಕ್ವೇಲ್ ಎಗ್ಸ್. ಓಕೆ, ಯಾ. ಕಾಫಿನ ಆ ಡೆವಿಲ್ ಇಂಗ್ರೀಡಿಯೆಂಟ್ನ ಏನು ಮಾಡಿದ್ರಿ? ಸಾಸಿಗೆ ಯೂಸ್ ಮಾಡಿದ್ದೀನಿ ಮ್ಯಾಮ್. ಅದನ್ನ ಕ್ರಿಸ್ಪಿ ಎಗ್ಸ್ ಸುತ್ತಾನು ಅದನ್ನ ಯುಟಿಲೈಸ್ ಮಾಡ್ಕೊಂಡು ಪಾಲಕ್ ಜೊತೆ ಯೂಸ್ ಮಾಡಿ ಸಾಸ್ ಪ್ರಿಪೇರ್ ಮಾಡಿಕೊಂಡೆ. Sharmita, Chef. very well made dish. Yes. Quail eggs perfect ಆಗಿ cook ಆಗಿದೆ. The coffee XO is a brilliant move. The sauce that you've used inside the nest, Gochujang done well. sauce. The gochujang has come very well. Only one chick problem andre noodles are too crisp, so slightly difficult to consume. Crunch. Okay. Okay. But otherwise, combination is nice. Thank you. Good job. Yes. Thank you, chef. ರಘುವರೇ, ಏನ್ ಮಾಡ್ಕೊಂಡು ಬಂದಿದ್ದೀರಾ? ಇದಕ್ಕೆ ಚಾರ್ಸು ಚಿಕನ್ ಅಂತಾರೆ. ಎವ್ರಿ 10 ಮಿನಿಟ್ಸ್ ಸಾಸ್ ಹಾಕಿ ಇದನ್ನ ಬೇಕ್ ಮಾಡಬೇಕು. ಓಕೆ, ಡೆವಿಲ್ ಇಂಗ್ರೀಡಿಯೆಂಟ್ ಅಂತ ನಿಮಗೆ ಸರ್ಪ್ರೈಸ್ ಆಗಿ ಒಂದು ಟ್ವಿಸ್ಟ್ ಕೊಟ್ವಿ ಹಾಗಲಕಾಯಿನ. ಅದನ್ನ ಹೆಂಗ್ ಬ್ಲೆಂಡ್ ಮಾಡಿದ್ರಿ? ಅದನ್ನ ಫ್ರೈಡ್ ರೈಸ್ ಅಲ್ಲಿ ಕುದಿಸ್ಬಿಟ್ಟು ಹುಳಿ ಮತ್ತೆ ಉಪ್ಪಲ್ಲಿ ಅದಕ್ಕೆ ಕೈನ ತೆಗೆದು ಫ್ರೈ ಮಾಡಿ ದೆನ್ ಐ ಯೂಸ್ ಇಟ್ ಇನ್ ಎಗ್ ಫ್ರೈಡ್ ರೈಸ್. ರಘು, ನಿಮ್ಮ ಡಿಶನ್ನು ಟೇಸ್ಟ್ ಮಾಡಿದ್ದೀವಿ ಆ್ಯಂಡ್ ನೀವು ಹಾಗಲಕಾಯಿನ ಇಂಕಾಪ್ರೇಟ್ ಮಾಡಿ ಆ ರೈಸಲ್ಲಿ ಹಾಕಿದ್ದೀರಾ, ಚೆನ್ನಾಗಿದೆ. ರಘು, ನೀವು ಅನ್ಕೊಂಡಿರುವಂಥ ಡಿಶನ್ನ ಸಡನ್ನಾಗಿ ಚೇಂಜ್ ಮಾಡುವಂಥ ಒಂದು ಇಂಗ್ರೀಡಿಯೆಂಟ್ ಅದು ಹಾಗಲಕಾಯಿ. ಅದನ್ನು ಬ್ಲೆಂಡ್ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀರಾ. ಟೇಸ್ಟ್ ಮಾಡಿದ್ದೀವಿ. ನಿಮ್ಮ ರಿಸಲ್ಟ್ಗೆ ಆಲ್ ದಿ ವೆರಿ ಬೆಸ್ಟ್. ದಿಲೀಪ್ ಅವರೇ, ಏನು ಮಾಡ್ಕೊಂಡು ಬಂದಿದ್ದೀರಾ? ಪೊಟ್ಯಾಟೊ ಕ್ರಸ್ಟೆಡ್ ಫಿಶ್ ಅಂತ. ಓಕೆ. ಅದಾದಮೇಲೆ ಪೈನಾಪಲ್ ಮೆಣಸಿನ್ಕಾಯಿ. ನಿಮಗೆ ಬಂದಿದ್ದಂಥ ಡೆವಿಲ್ ಇಂಗ್ರೀಡಿಯೆಂಟ್ ಬಂದು ಆಲೋವೆರಾ. ಹೇಗೆ ಬ್ಲೆಂಡ್ ಮಾಡಿದ್ರಿ? ಸೊ ಅದನ್ನು ಫಸ್ಟು ಪ್ಯಾನಲ್ಲಿ ನೀಟಾಗಿ ಫ್ರೈ ಮಾಡಿದ್ವಿ, ಸೊ ದಟ್ ಅದು ಗಮ್ನೆಸ್ ಹೋಗಲಿ ಅಂತ. ಸೊ ಅದು ಫುಲ್ ಡ್ರೈ ಆದಮೇಲೆ ಮಿಕ್ಸಿಲಿ ಬ್ಲೆಂಡ್ ಮಾಡಿ ಚಟ್ನಿ ಜೊತೆ ಮಿಕ್ಸ್ ಮಾಡಿದ್ವಿ. ಓಕೆ. ದಿಲೀಪ್, ನಿಮ್ಮ ಪ್ರಯತ್ನಕ್ಕೆ ಯಾವ ಪ್ರತಿಫಲ ಸಿಗುತ್ತೆ ಅಂತ ನೋಡೋಣ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಆ್ಯಂಡ್ ರಿಸಲ್ಟ್ಸ್ಗೆ 3 ಜನಕ್ಕೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ವಾರಗಳ ಕಾಲ ಕಾಂಪಿಟೇಷನ್ ಆಯ್ತು. ಇವತ್ತು ಒಂಥರ ಗ್ರ್ಯಾಂಡ್ ಡೇ, ಗ್ರ್ಯಾಂಡ್ ಸೆಲೆಬ್ರೇಷನ್, ಗ್ರ್ಯಾಂಡ್ ಫಿನಾಲೆ. ರಿಸಲ್ಟ್ ಹೋಗೋದಕ್ಕಿಂತ ಮುಂಚೆ ನಮ್ಮೆಲ್ಲರೂ ಜರ್ನಿ ಹೇಗಿತ್ತು ಅಂತ ನೋಡ್ಲೇಬೇಕಲ್ಲ. ಎಸ್, ಡೆಫಿನೆಟ್ಲಿ. ನಮ್ಮ ಕುಕ್ಕುಗಳ ಪಾಯಿಂಟ್ ಆಫ್ ವ್ಯೂ ಇಂದ ಪಾಯಿಂಟ್ ಆಫ್ ವ್ಯೂ ಈ ಕ್ವಾಟ್ಲೆ ಕಿಚನ್ ಜರ್ನಿ ಎಷ್ಟು ಟಫ್ ಆಗಿತ್ತು, ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು, ಎಷ್ಟು ಮಜಾ ಇತ್ತು ನಿಮ್ಗೆಲ್ಲ ತೋರಿಸ್ತೀನಿ. ಹಲೋ, ಎಲ್ರಿಗೂ ನಮಸ್ಕಾರ. ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ಕ್ವಾಟ್ಲೆ ಕಿಚನ್. ಸೊ ಲೆಟ್ಸ್ ವೆಲ್ಕಮ್ ಬ್ಯೂಟಿಫುಲ್ ಕುಕ್ಸ್ ಆನ್ ಸ್ಟೇಜ್. ನಮಸ್ಕಾರ ಡಿಯರ್ ಫ್ರೆಂಡ್ಸ್. ವೆರಿ ಎಕ್ಸೈಟೆಡ್ ಫಾರ್ ಏನೋ ಒಂದು ಮಾಡಕ್ಕೆ. ಸರ್, ನೀವೇನೋ ಚೆನ್ನಾಗಿ ಮಾಡ್ತೀರಾ ಸರ್, ಆದ್ರೆ ನಮ್ಮ ಕ್ವಾಟ್ಲೆಗಳ ಜೊತೆ ಮಾಡಕ್ ಆಗುತ್ತಾ? ಮಾಡೋಣ ಸರ್, ಎಂತೆಂತ ಆಟ ಆಡಿದೀವಿ. ಕ್ವಾಟ್ಲೆ ಜೊತೆ ಆಟ ಆಡೋದು ಕಷ್ಟನಾ? ಮೊದಲಿಗೆ ನೀವು ತಿಳಿಸಿ, ನಿಮಗೆ ಯಾರು ಬೇಕು? ವಾಣಿಯವ್ರು ಬಂದ್ರೆ ಚೆನ್ನಾಗಿರುತ್ತೆ. ನನ್ ಮಾವ ಸಿಕ್ಬಿಟ್ಟೆ ಕಣ್ರೀ. ನಿಮ್ಗೆ ಯಾರು ಬರಬಾರ್ದು ಅಂತಿದೆ? ಯಾರು ಬಂದ್ರು ಓಕೆನೆ, ಆದ್ರೂ ತುಕಾಲಿ ಬರಬಾರ್ದು ಅಂತ. ನೀನ್ ಅಡುಗೆ ಮಾಡ್ದಂಗೆ ಅವ್ರು ಮಾಡಿರೋ ಈ ಡಿಶ್ನ ಹೆಸರೇನು? ಟೊಮೆಟೊ ಬಾತ್. ಏನೇ ಮಾಡ್ತಾ
ನಿಮ್ಮ ಎಲಿಮಿನೇಷನ್ ಟಾಸ್ಕ್ ಶುರುವಾಗ್ತಿದೆ. ಟೆನ್ಷನ್ ಆಗ್ಬೇಡಿ, ನಗಾಡಿ ಆಯ್ತಾ? ಉಪ್ಪಲ್ಲಿ ಅದೇ ಅಷ್ಟು ಬೇಡ. ಸರಿ ಸರಿ. ನೀವು ಇವತ್ತು ಏನ್ ಅಡಿಗೆ ಮಾಡ್ತಾ ಇದ್ದೀರಲ್ಲ, ಅದರಲ್ಲಿ ಇದನ್ನ ಬಳಸ್ಕೊಂಡೇ ಅಡಿಗೆ ಮಾಡ್ಬೇಕಾಗತ್ತೆ. ಇದ್ರಲ್ಲಿ ಅಡಿಗೆ ಮಾಡ್ಬೋದಾ ಅಂತಾನೆ ನಂಗೆ ಗೊತ್ತಿಲ್ಲ. ಈಗ ಮುಂದಿನ ಗೆ ಹೋಗುವಂತ ಸಮಯ ಅಂದ್ರೆ ಡೇಂಜರ್ ಝೋನ್. ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತಾ ಅಂತ ನನಗೆ ಅನ್ಸುತ್ತೆ. ಇವತ್ತು ಡೇಂಜರ್ ಝೋನ್ಗೆ ಬಂದಿದ್ದೀರಾ ಚಂದ್ರಣ್ಣ, ಅನ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ನಾನಿವಾಗ ಏನು ಮಾಡೋಣ ಅಂತ ಇದ್ದೀನಿ ಅಂದರೆ, ಇನ್ನು ನೆಕ್ಸ್ಟ್ ಯಾವುದೇ ಅಡುಗೆ ಬಂದರೂ ಮಾಡೋದು ಬೇಡ. ಯಾಕೆ ಚಂದ್ರಣ್ಣ? ಮಾಡಲ್ಲ, ನನಗೆ ಬೇಕಾಗಿದೆ. ಎಲಿಮಿನೇಟ್ ಆಗ್ತಾ ಇರೋಂಥ ಹೆಸರನ್ನ ತಗೊಳ್ತೀನಿ, ಸೋನಿಯಾ ಮೇಡಮ್. ಪ್ರೇರಣಾ, ಐ ಆಮ್ ವೆರಿ ಸಾರಿ. ಕೆಲಸ ಮಾಡಿಕೊಂಡು ಮಜಾ ಮಾಡಿದ್ದು ಇದೇ ಫಸ್ಟ್ ಅನ್ಸುತ್ತೆ. ಈ ಜರ್ನಿ ತುಂಬಾ ಚೆನ್ನಾಗಿತ್ತು. ಫಸ್ಟ್ ವೀಕ್ ಆಫ್ ಕ್ವಾಟ್ಲಿ ಕಿಚನ್ಸ್ ಕುಕ್ ಆಫ್ ದ ವೀಕ್ ಆಗ್ತಾ ಇರೋದು ಚಂದನ್ ಹಾಗೂ ವಾಣಿ ಅವರು. ಕೆಂಪಮ್ಮ ಅನ್ಕೊಬ್ರಗಾಲ. ಯು ಆರ್ ಎ ಕಿಂಗ್ ಆಫ್ ಟೇಸ್ಟ್. ಪ್ರತಿ ಸಲ ನಾನು ಮಿಸ್ ಮಾಡ್ಕೊಂಡಾಗ ಈ ಒಂದು ಟೈಟಲ್ ಅನ್ಕೊಳ್ತಾ ಇದ್ದೆ, ಎಲ್ಲ ಇದೆ, ಏನೋ ಕಮ್ಮಿ ಆಗ್ತಾ ಇದೆ ನನಗೆ, ಅದರಲ್ಲಿ ವಿನ್ ಆಗಕ್ಕೆ ಆಗ್ತಾ ಇಲ್ಲ ಅದು ಅಂತ ಎವ್ರಿ ನಾನು ಇದು ಮಾಡ್ತಿದ್ದೆ. ಇವತ್ತು ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್. ದಿಸ್ ಟೈಟಲ್ ಮೀನ್ಸ್ ಅ ಲಾಟ್. ಮೊದಲನೇ ಫೈನಲಿಸ್ಟ್ ಆಗಿ ಟಿಕೆಟ್ನ ಪಡ್ಕೊಳ್ತಾ ಇರುವಂತ ಫೈನಲಿಸ್ಟ್ ಚಂದನ್. ಕಂಗ್ರಾಚುಲೇಷನ್. ವಾಟ್ ಅ ಬ್ಯೂಟಿಫುಲ್ ಜರ್ನಿ. ಹೆಂಗ್ ಶುರುವಾಯ್ತು, ಹೆಂಗೆ ನಾವು ಇಲ್ಲಿವರೆಗೂ ಬಂದಿದೀವಿ ಅಂತ ಗೊತ್ತೇ ಇಲ್ಲ. ಹಿಂದೆ ಒಂದು ಹಾಕಿದಾಗ ಪ್ರಶಾಂತ್ ಸಿಕ್ಕಾಪಟ್ಟೆ ಮಜಾ ಮಾಡ್ದ, ಬಿಕಾಸ್ ಆ ವಿಟಿ ನೋಡ್ತಾ ನಾವು ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಪ್ರಶಾಂತ್ ಇಮೋಷನಲ್ ಆಗಿದ್ದು ನೋಡಿದ್ದು. ಪ್ರತಿವಾರ ಬಂದು ಇವ್ರ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ಹೊರಗ್ನವ್ರು ಅಂತ ಅನಿಸ್ತಾ ಇರಲಿಲ್ಲ, ನಮ್ಮ ಫ್ಯಾಮಿಲಿ ಥರ ಅನಿಸ್ತಿದ್ರು. ನಾನು ಸೂರಜು ತುಕಾಲಿ ಎಲ್ಲ ಒಬ್ರನ್ನೊಬ್ರು ಕಾಳು ಹೇಳ್ಕೊಳ್ಬೇಕಾದ್ರೆ ಇಷ್ಟೆಲ್ಲ ನಾವು ಎಂಜಾಯ್ ಮಾಡಿದ್ದು ನೆಕ್ಸ್ಟ್ ವಾರದಿಂದ ಯಾರು ಇರಲ್ಲ ಅಂದಾಗ ಯಾರಾದರೂ ವಿನ್ ಆಗಲಿ, ಎಂಡ್ ಆಫ್ ದ ಡೇ ಎಲ್ಲಾದರೂ ಸಿಗ್ತೀವಿ ಅನ್ನೋದು ಡೌಟು. ಸಿಕ್ತಾಗೆಲ್ಲ ಹಿಂಗೆ ಖುಷಿಯಾಗಿರೋಣ ಅಂತ ಅಷ್ಟೇ. ನನ್ನ ಅದು ಸ್ಟ್ರೈಕ್ ಆಯ್ತು ಅಷ್ಟೇ. ನಮ್ಮ ಕಲರ್ಸ್ ಕನ್ನಡದಲ್ಲಿ ಯಾವ ಟ್ಯಾಲೆಂಟ್ಗೂ ಕೊರತೆ ಇಲ್ಲ ಅನ್ನೋದಕ್ಕೆ ಐ ಥಿಂಕ್ ಈ ಒಂದು ಶೋನೇ ಸಾಕ್ಷಿ ಆಗುತ್ತೆ. ಆ ಕಡೆ ಅಡಿಗೆ ಮಾಡ್ತಾರೆ, ಆ ಕಡೆ ತರಲೆ ಮಾಡ್ತಾರೆ, ಇನ್ನೊಂದು ಕಡೆ ಇಮೋಷ್ನಲ್ಲೂ ಆಗ್ತಾರೆ. ಐ ಥಿಂಕ್ ಆ್ಯಂಡ್ ಈ ಥರದ ಟ್ಯಾಲೆಂಟ್ಗೆ ಕೊನೆ ಇಲ್ಲ ಅಂತ ಹೇಳ್ತಾ ಬಂದಾಗ ಇಡೀ ಕಿಚನ್ ತುಂಬಿತ್ತು. ಈಗ ಇರೋದು ಇಷ್ಟೇಷ್ಟು ಪುಟ್ಟಗುಡ್ ಇಷ್ಟೇಷ್ಟು ಇದ್ದಾರೆ, 3 ಜನ ಕುಕ್ ಇದ್ದಾರೆ. ಆ್ಯಂಡ್ ಈ 3ರಲ್ಲಿ ಯಾರು ಟೈಟಲ್ ವಿನ್ನರ್ ಆಗ್ತಾರೆ ತಿಳ್ಕೊಳ್ಳುವಂತ ಟೈಮ್ ಬಂದೇ ಬಿಟ್ಟಿದೆ. ಆದ್ರೆ ಅದಕ್ಕಿಂತ ಮುಂಚೆ ವಿ ಹ್ಯಾವ್ ಸ್ಪೆಷಲ್ ಅವಾರ್ಡ್. ಈ ನಮ್ಮ ಕ್ವಾಟ್ಲೆ ಕಿಚನಿನ ಕ್ವಾಟ್ಲೆ ಆಫ್ ದ ಸೀಸನ್ ಯಾರು ಅಂತ ನಮ್ಮ ಜಡ್ಜಸ್ ಹೇಳುವಂತ ಟೈಮ್. ಕ್ವಾಟ್ಲೆ ಯಾರಾಗ್ತಿದಾರಲ್ಲ ಅವರಿಗೆ ನಮ್ಮ ವೈಟ್ ಗೋಲ್ಡ್ ಅವರ ಕಡೆಯಿಂದ ಸಿಗ್ತಾ ಇರೋದು 5 ಲಕ್ಷ ರೂಪಾಯಿ. ಸೊ ಆ ಕ್ವಾಟ್ಲೆ ಯಾರು? ನಾವು ಇಡೀ ಈ ಜರ್ನಿನ ನೋಡ್ತಾ ಇರಬೇಕಾದ್ರೆ ಈ ಶೋನಲ್ಲಿ ನಗುನ ತುಂಬಿಸಿದ್ದು ಒಬ್ಬರಲ್ಲ, ಇಬ್ಬರಿದ್ದಾರೆ. ಇಬ್ಬರಿಗೂ ಕೂಡ ಪ್ರೈಸ್ ಇದೆ ಅಂತ ಹೇಳ್ತೀವಿ. ಓಕೆ, ಸೊ ಆ ಇಬ್ರು ಕ್ವಾಟ್ಲೆ ಯಾರು ಅಂತ ಹೇಳೋ ಸಮಯ. ಕ್ವಾಟ್ಲೇಸ್ ಆಫ್ ದ ಸೀಸನ್ ಆರ್ ತುಕಾಲಿ ಅಂಡ್ ಪ್ರಶಾಂತ್.
ಲಕ್ಷ ಕ್ಯಾಶ್ ಪ್ರೈಸ್. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಈ ಒಂದು ಪ್ರೈಸ್ ಅನ್ನ ಕೊಡೋದಕ್ಕೆ ಬರ್ತಾ ಇರೋದು ನಮ್ಮ ವೈಟ್ ಗೋಲ್ಡ್ ನ MD ಆಗಿರುವಂತ ಬಾಬು CJ ಸರ್ ಅವರು. ಪ್ಲೀಸ್ ಬನ್ನಿ ಸರ್. ನಮ್ಮ ತುಕಾಲಿ ಹಾಗೂ ಪ್ರಶಾಂತ್ ಅವರಿಗೆ ಸಿಗ್ತದೆ ವೈಟ್ ಗೋಲ್ಡ್ ಅವರ ಕಡೆಯಿಂದ 5 ಲಕ್ಷ ಕ್ಯಾಶ್ ಪ್ರೈಸ್. ಕಂಗ್ರ್ಯಾಚುಲೇಷನ್ಸ್ ತುಕಾಲಿ ಅಂಡ್ ಪ್ರಶಾಂತ್. ಈಗ ನಾವು ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದ್ವಿ. ಆ ಟ್ರೋಫಿ ಯಾರ ಕೈಗೆ ಸಿಗುತ್ತೆ ಅಂಡ್ ಯಾರಾಗ್ತಾರೆ ಈ ಸೀಸನ್ ಕಿಚನ್ ಸೀಸನ್ ನ ಯಾರು ಅಂತ ತಿಳ್ಕೊಳ್ಳುವಂತ ಸಮಯ ಬಂದಿದೆ. ಜಡ್ಜಸ್ ವಿನ್ನರ್ ಯಾರು ಅಂತ ನೀವ್ ತಿಳಿಸ್ಕೊಡೋದಕ್ಕಿಂತ ಮುಂಚೆ 3ನೇ ಪ್ಲೇಸ್ ತಗೊಂಡಿರುವಂತ ಕುಕ್ ಯಾರು ಅಂತ ನೀವು ತಿಳಿಸ್ಕೊಡಿ ಪ್ಲೀಸ್. 3ನೇ ಸ್ಥಾನವನ್ನ ಪಡ್ಕೊಳ್ತಾ ಇರುವಂತ ಕುಕ್ ಏಸ್ ಶರ್ಮಿತಾ. ಕಲರ್ಸ್ ಜೊತೆ ನನ್ನ ಜರ್ನಿ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ವಿತ್ ಸೀರಿಯಲ್ ಕಲರ್ಸ್ ಸೂಪರ್ ಫಸ್ಟ್. ಅದಾದಮೇಲೆ ಕಲರ್ಸ್ ಕನ್ನಡ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಆವಾಗಿಂದನೂ ನನಗೆ. ಕುಕಿಂಗ್ ಅನ್ನೋದು ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಬಸ್ಟರ್ ಆಗಿರಬೇಕು. ಸ್ಟ್ರೆಸ್ ತಗೊಂಡು ಮಾಡಿದ್ರೆ ಅದು ಕುಕಿಂಗ್ ಆಗೋದಿಲ್ಲ. ಬಟ್ ಇಲ್ಲಿ ಕಾಂಪಿಟೇಷನ್ ಇದ್ದಿದ್ದರಿಂದ ಇಟ್ ವಾಸ್ ವೆರಿ ನ್ಯಾಚುರಲ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಕಲರ್ಸ್ಗೂ ಸಹ ಎಲ್ಲ ಟೆಕ್ನಿಕಲ್ ಟೀಮ್ಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕ್ವಾಟ್ಲೇಸ್, ಅನು, ಕುರಿ ಸರ್ ಎಲ್ರಿಗೂ ಆ್ಯಂಡ್ ಮೈ ಕೋ ಕಂಟೆಸ್ಟೆಂಟ್ಸ್ ಕುಕ್ಸ್ ಆಲ್ ದ ವೆರಿ ಬೆಸ್ಟ್. ಮೇ ದ ಮೋಸ್ಟ್ ಡಿಸರ್ವಿಂಗ್ ವಿನ್ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಈ ಜರ್ನಿಯಲ್ಲಿ ನಮ್ಮನ್ನು ಜಾಯ್ನ್ ಆಗಿದ್ದಕ್ಕೆ. ಕ್ವಾಟ್ಲೆ ಕಿಚನ್ ಸೀಸನ್ 1ರ ವಿನ್ನರ್ ಯಾರು ಅಂತ ತಿಳ್ಕೊಳ್ಳುವಂತ ಸಮಯ. ಜಡ್ಜಸ್ ಓಕೆ, ಈಗ ನಾನು ಕೌಂಟ್ ಡೌನ್ ಹೋಗ್ತಾ ಇದ್ದೀನಿ. ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 1ರ ವಿನ್ನರ್ ಯಾರು ಅಂತ ಗೊತ್ತಾಗ್ತಿದೆ. 10, 9, 8, 7, 6, 5, 4, 3, 2, and the winner is ಇದೇನು ಸ್ಟ್ಯಾಚ್ಯೂ ತರ ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 1ರ ವಿನ್ನರ್ ಆಗಿರೋದು ಇಟ್ ಇಸ್ ರಘು. ಕಂಗ್ರ್ಯಾಚುಲೇಷನ್. ರನ್ನರ್ ಅಪ್ ಆಗಿರುವಂತ ದಿಲೀಪ್, ನಿಮಗೂ ಕೂಡ ಒಂದು ಸ್ಪೆಷಲ್ ಟ್ರೋಫಿ ಇದೆ, ದಯವಿಟ್ಟು ತಗೊಂಡ್ ಬನ್ನಿ. ನಮ್ಮ ದಿಲೀಪ್ ಅವರಿಗೆ ನಮ್ಮ ಕಲರ್ಸ್ ಕನ್ನಡದ ವತಿಯಿಂದ ಸಿಗ್ತಾ ಇದೆ 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್. ಮೆನಿ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 1ರ ರನ್ನರ್ ಅಪ್ ನೀವು, ಹೆಂಗ್ ಅನ್ನಿಸ್ತಾ ಇದೆ?
ಫಸ್ಟೇ ಹೇಳಿದೆ ಬರಬೇಕಾದ್ರೆ ನಥಿಂಗ್ ಅಂತ ಬಂದೆ, ಬಟ್ ಇವಾಗ ರನ್ನರ್ ಅಪ್ ಆಗಿ ಹೋಗ್ತಿದ್ದೀನಿ. ತಾಯಿ ಆ್ಯಂಡ್ ಸಾಕ್ಷಾತ್ ಇವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅವ್ರು ಈ ರೆಸಿಪಿನೆಲ್ಲ ಹೇಳ್ಕೊಟ್ಟಿರೋದು. ಸೊ ಒಂದು ಕಷ್ಟಪಟ್ಟರೆ ಏನನ್ನೂ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ದಿಸ್ ಅ ಬೆಸ್ಟ್ ಎಕ್ಸಾಂಪಲ್. ವೆಲ್ ಡಿಸರ್ವ್ ಮ್ಯಾನ್ ಫಾರ್ ದ್ಯಾಟ್. ಸೊ ಥ್ಯಾಂಕ್ ಯು ಸೋ ಮಚ್ ಕಲರ್ಸ್, ಆಲ್ ಮೈ ಕಾಟ್ಲೇಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಲೀಪ್, ನೀನು ನಮ್ಮ ಕಲರ್ಸ್ ಕನ್ನಡಕ್ಕೆ ಒಂದು ಟ್ರೂ ಆಸೆಟ್ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಮ ಹಾಗೂ ಕಲರ್ಸ್ನ ಜರ್ನಿ ಮುಂದಕ್ಕೂ ಹೀಗೆ ಸಾಗ್ಲಿ, ಇನ್ನೂ ಹಲವಾರು ಪ್ರಾಜೆಕ್ಟ್ಸ್ಗಳ ಮೂಲಕ, ಶೋಗಳ ಮೂಲಕ ನೀನು ನೋಡೋ ಹಾಗಾಗ್ಲಿ, ಅಂಡ್ ಇನ್ನು ನೀ ನಮ್ಮನ್ನೆಲ್ಲರೂ ಎಂಟರ್ಟೈನ್ ಮಾಡೋಗಾಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಆಲ್ ದ ವೆರಿ ಬೆಸ್ಟ್ ದಿಲೀಪ್. ಥ್ಯಾಂಕ್ ಯು ಸೋ ಮಚ್. And ಮತ್ತೊಮ್ಮೆ congratulations! Thank you so much, ma'am. For the first time, ನಮ್ಮ first time ಅವರು ಗೆದ್ದಿದ್ದಾರೆ ಶೋನ. Congratulations! And ರಘು ಅವರಿಗೆ ಈಗ ನಮ್ಮ ಜಡ್ಜಸ್ ಕೊಡ್ತಾ ಇದ್ದಾರೆ ವಿನ್ನರ್ ಟ್ರೋಫಿ. ಕಿಚನ್ ವಿನ್ನರ್ ಆಗಿರುವಂತ ರಘು ಅವರಿಗೆ ಸಿಗ್ತಾ ಇದೆ ಈ ಟ್ರೋಫಿ. ಕಂಗ್ರಾಚುಲೇಷನ್. ರಘು, ನೀವ್ ಅನ್ಕೊಂಡ್ ಹಾಗೇನೆ ಗೆದ್ದಿದ್ದೀರಿ. ಎಷ್ಟು ಖುಷಿ ಆಗ್ತಿದೆ ರಘು. ನಂಬಕ್ಕೆ ಆಗ್ತಾ ಇಲ್ಲ. ನಂಬಕ್ಕಾಗ್ತಿಲ್ವಾ? ಅಂದ್ರೆ ವಾಪಸ್ ಕೊಡಿ. ನಂಬಕ್ಕಾಗ್ತಿಲ್ಲ ಅಂದ್ರು. ಕಲರ್ಸ್ ಅವರು ನಂಗೆ ಫೋನ್ ಮಾಡಿದಾಗ ಈ ಶೋ ಮಾಡೋದೇ ಇಲ್ಲ ಅಂತ ಕೂತಿದ್ದೆ ನಾನು. ಸೊ ಅವ್ರು ನನ್ನ ಜಿಮ್ಮಿಗೆ ಬಂದು ಮಾತಾಡೋದು, ಅವಾಗೂ ಒಪ್ಲಿಲ್ಲ. ಮನೆಗೆ ಹೋದ್ಮೇಲೆ ನಮ್ಮ ವೈಫು ಅವ್ರ ಫ್ರೆಂಡ್ಸ್ ಎಲ್ಲ ನನ್ನ ಕೂರಿಸಿ ನೀನು ಚೆನ್ನಾಗಿ ಕುಕ್ ಮಾಡ್ತೀಯಾ, ಅಟ್ಲೀಸ್ಟ್ ಹೋಗಿ ಟ್ರೈ ಮಾಡು ಅಂದರು. ಸೊ ಅವತ್ತು ನಾನು ಕನ್ವಿನ್ಸ್ ಮಾಡಿರಲಿಲ್ಲ ಅಂದರೆ ನಾನು ನಿಜವಾಗ್ಲೂ ಈ ಶೋಗೆ ಬರ್ತಾ ಇರಲಿಲ್ಲ. ಸೊ ಆಲ್ ಥ್ಯಾಂಕ್ಸ್ ಟು ಮೈ ವೈಫ್ ಆ್ಯಕ್ಚುಲಿ ಆ್ಯಂಡ್ ಅವರ್ ಫ್ರೆಂಡ್ಸ್. ಎವ್ರಿ ವೀಕು ಹ್ಯಾವ್ ಗಿವನ್ ಮೈ ಹಾರ್ಟ್ ಔಟ್. ಸುಮ್ಮನೆ ಅಂತೂ ಕುಕ್ಕಿಂಗ್ ಮಾಡಿಲ್ಲ. ಆ್ಯಂಡ್ ಆಲ್ ಫಾರ್ ದಟ್ ಒಂದು ಲವ್ಲಿ ಕಮೆಂಟ್ಗೋಸ್ಕರ ಆಲ್ ಥ್ಯಾಂಕ್ಸ್ ಟು ಕಾಟ್ಲೇಸ್ ಆ್ಯಂಡ್ ಕುಕ್, ಶ್ರುತಿ ಮೇಡಮ್, ಕೌಶಿಕ್ ಸರ್ ಆ್ಯಂಡ್ ಕಲರ್ಸ್ ಕನ್ನಡ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಕುಕ್ ಆಫ್ ದ ಸೀಸನ್ ಆಗಿರುವಂತ ರಘು, ನಿಮ್ಗೆ ಸಿಗ್ತಿದೆ ವೈಟ್ ಗೋಲ್ಡ್ ಅವರ ಕಡೆಯಿಂದ 5 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅಂಡ್ ಅದನ್ನ ಕೊಡೋದಕ್ಕೆ ನಮ್ಮ ವೈಟ್ ಗೋಲ್ಡ್ ನ MD ಆಗಿರುವಂತ CJ ಬಾಬು ಸರ್ ಈಗ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಸರ್. ವೆಲ್ಕಮ್ ಸರ್. ಸೊ ಈ ಸೀಸನ್ ವಿನ್ನರ್ ನಮ್ಮ ಜೊತೆಗೆ ಇದ್ದಾರೆ. ಅಂಡ್ ಬಾಬು ಸರ್, ನೀವು ಇವತ್ತು ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಕುಕ್ ಆಫ್ ದ ಸೀಸನ್ ಆಗಿರುವಂತ ನಮ್ಮ ರಘು ಅವರ ಈ ಗ್ರ್ಯಾಂಡ್ ಪರ್ಫಾರ್ಮೆನ್ಸ್ ಗೆ ಸಿಗ್ತದೆ ಮೆರಿನೋ ಲ್ಯಾಮಿನೇಟ್ಸ್ ಅವರ ಕಡೆಯಿಂದ ಈ ಒಂದು ಟ್ರೋಫಿ. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಉಳಿದಂತ 9 ಕುಕ್ಕುಗಳು ಹಾಗೆ 10 ಕ್ವಾಟ್ಲೆಗಳು ಎಷ್ಟೆಲ್ಲ ಎಂಟರ್ಟೈನ್ ಮಾಡಿ ಬೇರೆ ಬೇರೆ ತರದ ಡಿಶಸ್ ಮಾಡಿ ಇಷ್ಟು ವಾರಗಳು ಎಂಟರ್ಟೈನ್ ಮಾಡ್ಯಾರೆ. ಅಂಡ್ ಆಬ್ವಿಯಸ್ಲಿ ಈ ಜರ್ನಿಯಲ್ಲಿ ನಮಗೆ ಶಕ್ತಿ ಆಗಿದ್ದು ಶ್ರುತಿ ಮ್ಯಾಮ್ ಹಾಗೂ ನಮ್ಮ ಕೌಶಿಕ್ ಸರ್. ವಿ ಲವ್ ಯು ಅಂತ ಹೇಳ್ತಾ, ಸೊ ಒಂದು ಬ್ಯೂಟಿಫುಲ್ ಜರ್ನಿ ಇಲ್ಲಿಗೆ ಇವತ್ತಿಗೆ ಈ ಕ್ಷಣಕ್ಕೆ ಮುಗಿತಾ ಐತೆ ಅಂತ ಹೇಳಕ್ಕೆ ಬೇಜಾರಾಗತ್ತೆ. ಬಟ್ ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಜರ್ನಿ. ಸದ್ಯಕ್ಕೆ ಈ ಅಡಿಗೆ ಮನೆಯ ಬಾಗ್ಲನ್ನ ಹಾಕ್ತಾ ಇದೀವಿ, ಆದ್ರೆ ನಿಮಗೋಸ್ಕರ ಆದಷ್ಟು ಬೇಗ ಮತ್ತೆ ಅಡಿಗೆ ಮನೆಯ ಬಾಗ್ಲು ತೆಗೆಯೋ ತರ ಆಗ್ಲಿ ಅಂತ ನಾವೆಲ್ಲರೂ ಅನ್ಕೊಳ್ತಾ ಇದೀವಿ. ಅಂಡ್ ನಾಳೆಯಿಂದ ದೊಡ್ಡ ಮನೆ ಓಪನ್ ಆಗ್ತಾ ಇದೆ. ಅಂದ್ರೆ ಇಡೀ ಕರ್ನಾಟಕನೇ ವೇಟ್ ಮಾಡ್ತಿರುವಂತ ಎಲ್ಲರ ಫೇವ್ರೆಟ್ ಶೋ, ದ ಗ್ರ್ಯಾಂಡ್ ಶೋ ಬಿಗ್ ಬಾಸ್ ನ ಗ್ರ್ಯಾಂಡ್ ಪ್ರೀಮಿಯರ್ ಇದೆ. ಅಂಡ್ ಐ ಆಮ್ ಶೋರ್ ನೀವೆಲ್ಲರೂ ವೇಟ್ ಮಾಡ್ತಾ ಇರ್ತೀರಾ ಅಂತ ಗೊತ್ತು. ಇಡೀ ಬಿಗ್ ಬಾಸ್ಗೆ ನಮ್ ಕಡೆಯಿಂದನು ಬೆಸ್ಟ್ ವಿಶಸ್ ಅಂತ ತಿಳಿಸ್ತಾ ನಾವು ವಿ ಕಾಂಟ್ ವೇಟ್. ನಾಳೆಯಿಂದ ಬಿಗ್ ಬಾಸ್ ನೋಡೋದನ್ನ ನೀವು ಮರಿಬೇಡಿ. ಬಿಗ್ ಬಾಸ್ ಮುಗಿದ ಕೂಡಲೇ ನಾವು ಅಡಿಗೆ ಮನೆ ಓಪನ್ ಮಾಡ್ತೀವಿ ಅಂತ ನಾವು ಕಾಯ್ಕೊಂಡಿರ್ತೀವಿ. ಅಂಡ್ ಇದೇ ತರ ಎಂಟರ್ಟೈನ್ಮೆಂಟ್ ನ ನಿಮಗೆ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ, ಸೊ ಈ ಕಾರ್ಯಕ್ರಮದಲ್ಲಿ ಇವರಷ್ಟೇ ಅಲ್ಲದೆ ಐ ಥಿಂಕ್ ಈ ಒಂದು
ಅಲ್ಲಿ ನಮ್ಮ ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್ ಎಲ್ಲರೂ, ನಮ್ಮ ಕ್ಯಾಮ್ರಾಮನ್ಸ್ಗಳಿರ್ಬೋದು ಅಥವಾ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ನಮ್ಮ ಕಲರ್ ಬಾರ್ ಪ್ರೊಡಕ್ಷನ್ ಮೀಡಿಯಾ ಹೌಸ್ ಇರ್ಬೋದು, ಎಡಿಟರ್ಸ್ ಇರ್ಬೋದು. ಐ ಥಿಂಕ್ ಈ ಒಂದು ಶೋಗೆ ಬೇರೆ ಆದಂಥ ಕೆಲಸವನ್ನೇ ಅದು ಡಿಮಾಂಡ್ ಮಾಡ್ತಾ ಇತ್ತು. ಪ್ರತಿಯೊಬ್ಬ ಟೆಕ್ನಿಷಿಯನ್ ಈ ಶೋ ಹಿಂದೆ, ಈ ಸಕ್ಸಸ್ನ ಹಿಂದೆ ಯಾರ್ಯಾರು ವರ್ಕ್ ಮಾಡ್ಯಾರೆ ಅವ್ರು ಎಲ್ರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಡೆಫಿನೆಟ್ಲಿ ನಿಮ್ನೆಲ್ಲರನ್ನು ಮಿಸ್ ಮಾಡ್ಕೊಳ್ತೀವಿ. ಫೈನಲ್ ನೋಟ್, ವಿ ವಿಲ್ ಕಮ್ ಬ್ಯಾಕ್ ಸೂನ್. ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಪ್ ಗ್ಲಾಸ್ ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ ತುಪ್ಪ, ಕ್ವಾಲಿಟಿ ಮಸಾಲಾ ಹಾಗೂ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್, ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್. ಸೊ ಮತ್ತೆ ಮುಂದಿನ ಶೋ ಅಲ್ಲಿ ನಾವು ನಿಮ್ಮನ್ನ ಭೇಟಿ ಆಗೋವರೆಗೂ ಯು ಆಲ್ ಟೇಕ್ ಕೇರ್, ವಿ ಆಲ್ ಲವ್ ಯು, ಶುಭರಾತ್ರಿ.